ನಮಸ್ಕಾರ. ಧಾರವಾಡ ಕಟ್ಟೆಯ ಈ ವೇದಿಕೆಯಲ್ಲಿ ಉಪಸ್ಥಿತ ಇರುವಂತಹ ಎಲ್ಲ ಗಣ್ಯ ಮಹನೀಯರಿಗೆ, ಹಾಗೇನೆ ಧಾರವಾಡ ಕಟ್ಟೆಯ ಬಳಗದವರಿಗೆ, ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಮೊದಲಿಗೆ ತುಂಬು ಹೃದಯದ ವಂದನೆಗಳು ಹಾಗೇನೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇವೆ. ಧಾರವಾಡ ಕಟ್ಟೆ ಈಗಾಗಲೇ 302 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ 303ನೇ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇವತ್ತು ಭಾಜನ ಇದ್ದೇವೆ. ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2ರಲ್ಲಿ ಈಗಾಗಲೇ 47 ಉಪನ್ಯಾಸಗಳನ್ನ ಆಯೋಜನೆ ಮಾಡಿ ಇವತ್ತು 48ನೆಯ ಒಂದು ಉಪನ್ಯಾಸಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ಲಿದ್ದೀರಾ. ಧಾರವಾಡ ಕಟ್ಟೆ ಆಯೋಜನೆ ಮಾಡದಿರುವಂತಹ ಈ ಒಂದು ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2ರ ಕೊನೆಯ ಉಪನ್ಯಾಸ ಇದು. 48 ಉಪನ್ಯಾಸಗಳನ್ನ ನಿರಂತರವಾಗಿ ಪ್ರತಿ ಗುರುವಾರ ಮತ್ತು ಶನಿವಾರ ತಪ್ಪದೇನೆ ನಾವು ಆಯೋಜನೆ ಮಾಡಿಕೊಂಡು ಬಂದಿದ್ದಕ್ಕೆ ತಮ್ಮೆಲ್ಲರ ಒಂದು ಪ್ರೀತಿ, ಹಾರೈಕೆ, ಸಹಕಾರನೇ ಅದಕ್ಕೆ ಕಾರಣ. ಇವತ್ತು ನಾವು ಕೊನೆಯ ಒಂದು ಉಪನ್ಯಾಸಕ್ಕೆ ಭಾಜನ ಆಗ್ತಾ ಇದ್ದೇವೆ. ಈ ಭಾಗ ಈ ಮಾಲಿಕೆ ಮುಗಿದ ನಂತರ ಆಗಸ್ಟ್ 2ನೇ ತಾರೀಕಿನಿಂದ ಮತ್ತೊಂದು ಉಪನ್ಯಾಸ ಮಾಲಿಕೆಯೊಂದಿಗೆ ಧಾರವಾಡ ಕಟ್ಟೆ ತಮ್ಮೆದುರಿಗೆ ಬರ್ತಾ ಇದೆ. ಸಾಹಿತ್ಯ ಆಸಕ್ತರ ಎಲ್ಲರ ಒಂದು ಬೇಡಿಕೆಯಂತೆ ಬಹಳ ದಿನದ ಬೇಡಿಕೆ ಆಗಿತ್ತು. ಇಂಗ್ಲಿಷ್ ಸಾಹಿತ್ಯದ ಒಂದು ಲೋಕವನ್ನ, ನಾಟಕ ಕ್ಷೇತ್ರವನ್ನ ಆಳದಂತಹ ಜಗತ್ತಿನ ಅತ್ಯಂತ ಒಬ್ಬ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ನ 37 ನಾಟಕಗಳ ಕುರಿತಾಗಿ ಉಪನ್ಯಾಸಗಳನ್ನ ಆಯೋಜನೆ ಮಾಡಬೇಕು, ಅದು ಕನ್ನಡದಲ್ಲಿ ಆಯೋಜನೆ ಮಾಡಬೇಕು ಅಂತ ಬಹಳ ದಿನಗಳ ಒಂದು ಬೇಡಿಕೆ ಆಗಿತ್ತು. ಅದನ್ನ ಪೂರೈಸುವ ನಿಟ್ಟಿನಲ್ಲಿ ಧಾರವಾಡ ಕಟ್ಟೆ ಒಂದು ಯೋಜನೆಯನ್ನ ಹಾಕೊಂಡು ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ಇದೇ ಲಿಂಕ್ ಅನ್ನ ಬಳಸ್ಕೊಂಡು 37 ನಾಟಕಗಳ ಮೇಲೆ ನಿರಂತರವಾಗಿ 1 ವರ್ಷ ಕಾಲ ಈ ಒಂದು ಉಪನ್ಯಾಸ ಮಾಲಿಕೆ ಜರುಗಲಿದೆ. ತಾವೆಲ್ಲರೂ ಕೂಡ ಇದೇ ರೀತಿ ನಮ್ಮ ಜೊತೆಗೆ ಇರಬೇಕು. ಆ ಒಂದು ಮಾಲಿಕೆಯ ಸಂಪೂರ್ಣ ವಿವರವನ್ನ ಧಾರವಾಡ ಕಟ್ಟೆಯ ವೆಬ್ ಶೇರ್ ಮಾಡಲಾಗಿದೆ. ತಾವು ದಯವಿಟ್ಟು ಗಮನಿಸ್ಬೇಕು, ಮತ್ತೆ ಅದ್ರ ಜೊತೆಗೆ ಅದ್ರ ಭಾಗವಾಗಿ ನಮ್ ಜೊತೆಗಿರ್ಬೇಕು ಅಂತ ಕೇಳ್ಕೊಳ್ತೇವೆ. ಇವತ್ತು ಈ ವಿಶೇಷ ಉಪನ್ಯಾಸ ಮಾಲಿಕೆಯ ಒಂದು ಕೊನೆಯ ಉಪನ್ಯಾಸದಲ್ಲಿ ಶರ್ಮಿಳಾ ಹಾರಾಡಿಯವರು, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಥಣಿ. ಇವರು ಮ್ಯಾಥ್ಯೂ ಆರ್ನಾಲ್ಡ್ ಅವರ ಡೋರ್ ಬೀಚ್ ಎನ್ನುವ ಒಂದು ಕಾವ್ಯದ ಕುರಿತಾಗಿ ಮಾತನಾಡಲಿದ್ದಾರೆ. ಮೇಡಮ್ ಅವ್ರಿಗೆ ಧಾರವಾಡ ಕಟ್ಟೆಯ ಬಳಗದ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಮೊದಲಿಗೆ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಆತ್ಮೀಯ ಸ್ವಾಗತ ಮೇಡಮ್ ತಮಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮ್ಯಾಮ್. ಥ್ಯಾಂಕ್ ಯು. ಹಾಗೇನೆ ಇವತ್ತಿನ ಉಪನ್ಯಾಸದಲ್ಲಿ ಉಪನ್ಯಾಸಕರಾಗಿ ನಮ್ಮ ಒಂದು ಕರೆಯನ್ನ ಮನ್ನಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ಲಿಕ್ಕೆ ಅಂತ ಇರುವಂತಹ ಶರ್ಮಿಳಾ ಹಾರಾಡಿ ಅವರು ಇತ್ತೀಚೆಗಷ್ಟೇ ನನಗೆ ಪರಿಚಯದವರು. ಮೂಲತಃ ಮಂಗಳೂರವರು, ಶಿಕ್ಷಣವನ್ನ ಬೆಂಗಳೂರಲ್ಲಿ ಪೂರೈಸ್ತಾರೆ. ತಮ್ಮ ವೃತ್ತಿ ಬದುಕನ್ನ ಬೆಳಗಾವಿ ಜಿಲ್ಲೆಯ ಅಥಣಿನಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಒಂದು 3 ಕ್ಷೇತ್ರಗಳಲ್ಲಿ, ವಿಭಿನ್ನವಾದಂತಹ ಒಂದು ಕ್ಷೇತ್ರಗಳಲ್ಲಿ ಒಂದು ಜೀವನವನ್ನ ನಡೆಸ್ಕೊಂಡು ಬಂದಿರುವಂತಹ ಶರ್ಮಿಳಾ ಹಾರಾಡಿ ಅವರು 2017ರಿಂದ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಮ್ಮ ವೃತ್ತಿಯನ್ನ ಬದುಕನ್ನ ಆರಂಭ ಮಾಡಿ ಮುಂದುವರೆದಿದ್ದಾರೆ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಸಾಕಷ್ಟು ಒಂದು ಆಸಕ್ತಿಯನ್ನ ತಾಳದಂತ ಶ್ರೀಯುತರು ಈಗಾಗಲೇ 50ಕ್ಕೂ ಹೆಚ್ಚು ಕಾನ್ಫರೆನ್ಸ್ಗಳಲ್ಲಿ, ಸೆಮಿನಾರ್ಸ್ಗಳಲ್ಲಿ ತಮ್ಮ ಸಂಶೋಧನಾ ಪ್ರಬಂಧಗಳನ್ನ ಮಂಡಿಸಿರ್ತಾರೆ. ಸಾಹಿತ್ಯದ ಅನೇಕ ಒಂದು ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಇಂಥ ಮಹನೀಯರು ಇವತ್ತು ಧಾರವಾಡ ಕಟ್ಟೆಯ ಈ ಒಂದು ವೇದಿಕೆಯಲ್ಲಿ ಮ್ಯಾಥ್ಯೂ ಆರ್ನಾಲ್ಡ್ ಅವರ ಡೋರ್ ಬೀಚ್ ಕಾವ್ಯದ ಕುರಿತಾಗಿ ಮಾತನಾಡ್ಲಿಕ್ಕೆ ಅಂತ ಒಪ್ಕೊಂಡು ನಮ್ ಜೊತೆಗಿರೋದು ನಮ್ಮೆಲ್ಲರ ಖುಷಿ ವಿಷಯ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನ ಕೋರಿ ಈ ವೇದಿಕೆಯನ್ನ ಅವ್ರಿಗೆ ಬಿಟ್ಕೊಡ್ತಾ ಇದ್ದೇನೆ. ಮೊದಲು ಮೇಡಮ್ ಅವ್ರು ಮಾತಾಡ್ತಾರೆ, ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಿರುತ್ತೆ, ತದನಂತರ ಚರ್ಚೆಗೆ ಅವಕಾಶ ಇದೆ. ಅಲ್ಲಿ ತಮ್ಮ ಮಾತುಗಳನ್ನ ಮೇಡಮ್ ಅವ್ರ ಜೊತೆಗೆ ನೇರವಾಗಿ ಹಂಚ್ಕೊಳ್ಬಹುದು. ಇಷ್ಟು ಮಾತುಗಳೊಂದಿಗೆ ಅವ್ರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಮೇಡಮ್ ಪ್ಲೀಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.
ಈ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಹಾಗೂ ಈ ವೇದಿಕೆಯಲ್ಲಿ ಇರುವಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್, ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯ ಕಲಬುರಗಿ, ಹಾಗೆ ವಿಜಯಲಕ್ಷ್ಮಿ ಮೇಡಮ್ ಹಾಗೂ ಎಲ್ಲ ಸಾಹಿತ್ಯ ಆಸಕ್ತರಿಗೆ ಏನು ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಮೇಡಮ್ ಈಗಾಗಲೇ ನನಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳಿದ ಹಾಗೆ ಮಹನೀಯವಾದ ಸಾಧನೆ ಏನು ನಾನಿನ್ನು ಮಾಡಿಲ್ಲ, ಬಟ್ ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೇಡಮ್ ಕಾಲ್ ಮಾಡಿದಾಗ ಮ್ಯಾಥ್ಯೂ ಅರ್ನಾಲ್ಡ್ ಬಗ್ಗೆ ಒಂದು ಪ್ರೆಸೆಂಟೇಶನ್ ಕೊಡಿ ಅಂತ ಹೇಳಿದ್ರು. ಸೊ ಡೆಫಿನೆಟ್ಲಿ ಐ ವಿಲ್ ಬಿ ಗಿವಿಂಗ್ ಅ ಪ್ರೆಸೆಂಟೇಶನ್, ಬಟ್ ಇಟ್ ವಿಲ್ ಬಿ ಅ ವೆರಿ ಹಂಬಲ್ ಪ್ರೆಸೆಂಟೇಶನ್. ಸೊ ಇಲ್ಲಿ ಬಹಳಷ್ಟು ಸಾಹಿತ್ಯ ಆಸಕ್ತ ಕೇಳುಗರಿದ್ದೀರಿ, ಇದರಲ್ಲಿ ಸ್ಕಾಲರ್ಸ್ ಇದ್ದೀರಿ. ಸೊ ನನ್ನದೊಂದು ಇನ್ನಷ್ಟೇ ನಾವು ಈ ಸಾಹಿತ್ಯದ ಇದರಲ್ಲಿ ನಡೀತಾ ಇದ್ದೇನೆ, ಇನ್ನಷ್ಟು ಅಂಬೆಗಾಲಿಡ್ತಾ ಇದ್ದೀನಿ. ಸೊ ಇಟ್ ವಿಲ್ ಬಿ ಅ ವೆರಿ ಹಂಬಲ್ ಪ್ರೆಸೆಂಟೇಶನ್ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಮಧ್ಯದಲ್ಲಿ ನಾನು ಇಂಗ್ಲಿಷ್ ಅನ್ನು ಕೂಡ ಬಳಸ್ತೇನೆ. ಐ ಆಮ್ ಫ್ಲೂಯೆಂಟ್ ಇನ್ ಕನ್ನಡ ನನಗೆ ಚೆನ್ನಾಗಿ ಬರುತ್ತೆ, ಬಟ್ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಗೆ ನಾನು ಬಹುಶಃ ಇಂಗ್ಲಿಷ್ ಅನ್ನ ಮಧ್ಯೆ ಯೂಸ್ ಮಾಡ್ತೇನೆ. ಅಂಡ್ ಡೆಫಿನೆಟ್ಲಿ ಐ ವಿಲ್ ಟ್ರಾನ್ಸ್ಲೇಟ್ ದಟ್. ಸೊ ಪೂರ್ತಿಯಾಗಿ ಏನು ಇಂಗ್ಲಿಷ್ ಅಲ್ಲಿ ಇರಲ್ಲ, definitely I will translate those things whatever I will be submission. Again I would be repeating, it will be a very humble submission, a kind, because there are a lot of scholars right in front of me who is listening to this. Dharwad Katte. Okay, thank you once again. Okay, now going on to the Dover Beach. Yeah, before going to Dover Beach, a very brief introduction. Okay, I would give a very brief introduction to Matthew Arnold. I'm sure ನೀವೆಲ್ಲರೂ ಕೂಡ ಮ್ಯಾಥ್ಯೂ ಅರ್ನಾಲ್ಡ್ ಹೆಸರನ್ನ ಕೇಳಿರ್ತೀರಿ. ಅ ಗ್ರೇಟ್ ಪೋಯಿಟ್, ಅ ಗ್ರೇಟ್ ಕ್ರಿಟಿಕ್, ಅ ಕಲ್ಚರಲ್ ಕ್ರಿಟಿಕ್, ಹಾಗೆ ಅ ಸೋಷಿಯಲ್ ಥಿಂಕರ್, ಅ ಫಿಲಾಸಫರ್ ಅಂತಾನೆ ನಾವು ಮ್ಯಾಥ್ಯೂ ಅರ್ನಾಲ್ಡ್ ಅನ್ನ ಕರಿಬಹುದು. ಅವ್ರು ಇದ್ದಂತ ಈಗ ಅವರ ಡೋವರ್ ಬೀಚ್ ನಮ್ಗೆ ಅರ್ಥ ಆಗ್ಬೇಕಂದ್ರೆ ಬಹುಶಃ ನಾವು ಅವರ ಕಾಲಘಟ್ಟವನ್ನ ಬಹುಶಃ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಲೈಕ್ ಅವ್ರು ಇದ್ದಂತಹ ಆ ಕಾಲಘಟ್ಟ, ದ ಬ್ಯಾಕ್ ಗ್ರೌಂಡ್ ಆರ್ ದ ಏಜ್ ವಿಚ್ ಹಿ ಲಿವ್ ಇಟ್ ಸೆಲ್ಫ್ ವಾಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ದ ಲಿಟ್ರೇಚರ್ that he pours in, okay, his emotions, he can be called as a very good poet, a great poet, and also a great critic as well. So to write such ಅಂದ್ರೆ ಅಂತ ಒಂದು ಕ್ರಿಟಿಸಿಸಮ್ ನ, ಅಂತ ಒಂದು ಪೊಯೆಟ್ರಿನ ಬರಿಬೇಕಾದ್ರೆ ಅವರಿಗೆ ಇನ್ಫ್ಲುಯೆನ್ಸ್ ಆದಂತಹ ಅವರ ಬ್ಯಾಕ್ ಗ್ರೌಂಡ್ ತಿಳಿಯೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಓಕೆ, ಅ ವೆರಿ ಬ್ರೀಫ್ ಥಿಂಗ್ಸ್ ಟು ಟಾಕ್ ಅಬೌಟ್ ಹಿಸ್ ಅಂದ್ರೆ ಆಟೋಬಯೋಗ್ರಫಿಕಲ್ ಎಲಿಮೆಂಟ್ಸ್. ಸೊ ಮ್ಯಾಥ್ಯೂ ಅರ್ನಾಲ್ಡ್ ಅವರ ಟೈಮ್ ಲೈನ್ ನ ತಗೊಂಡ್ರೆ, he was born somewhere on 24 December 1822 and he left us on 15th April 1888. And the time that he lived, ಅವರು ಇದ್ದಂತ ವಿಕ್ಟೋರಿಯನ್ ಈರಾ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಬೀಯಿಂಗ್ ಅ ವೆರಿ ಪ್ರಾಲಿಫಿಕ್ ರೈಟರ್ ಆ ಟೈಮಿನಲ್ಲಿ, ಆ ವಿಕ್ಟೋರಿಯನ್ ಈರಾ ಈಗ ನಾವು ನಮ್ಮ ಎಲ್ಲಾ ಏಜ್ ಅನ್ನ ನೋಡಿದಾಗ, ರೈಟ್ ಫ್ರಮ್ ದ ಏಜ್ ಆಫ್ ಚಾಸರ್ ಆರ್ ರೈಟ್ ಫ್ರಮ್ ದ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಇಂದ ನೋಡಿದಾಗ, ಅಲ್ಲಿಂದ ನಾವು ನೋಡ್ತಾ ಬಂದಾಗ ವಿಕ್ಟೋರಿಯನ್ ಪೀರಿಯಡ್ ಹ್ಯಾಸ್ ಇಟ್ಸ್ ಓನ್ ಕೈಂಡ್ ಆಫ್ ಇಂಪಾರ್ಟೆನ್ಸ್. ಒಂದು ರೀತಿ ಅದ್ಭುತವಾದ ಕಾಲಘಟ್ಟ. ಕ್ವೀನ್ ವಿಕ್ಟೋರಿಯಾ ಇದ್ದಂತಹ ಆಳಿದಂತ ಆ ಕಾಲಘಟ್ಟ ಅದು. ಅದೇ ರೀತಿಯಾಗಿ ಇಂಗ್ಲೆಂಡ್ ನಲ್ಲಿ ಬಹಳಷ್ಟು ಡ್ರಾಸ್ಟಿಕ್ ಚೇಂಜಸ್ ಆಗ್ತಾ ಇರುವಂತಹ ಕಾಲ. ಅದು ಸೋಷಿಯಲಿ ಇರ್ಬೋದು, ಟೆಕ್ನಾಲಜಿಕಲಿ ಇರ್ಬೋದು, ಪೊಲಿಟಿಕಲಿ ಇರ್ಬೋದು. ಅಂಡ್ ವೆರಿ ಇಂಪಾರ್ಟೆಂಟ್, ಏನಿಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ವಾಸ್ ಅಟ್ ಇಟ್ಸ್ ಪೀಕ್ ಅಂತಾನೆ ಹೇಳ್ಬೋದು. ಓಕೆ, ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ ಆ ಕಾಲಘಟ್ಟದಲ್ಲಿ. Okay, and along with that, okay, we also see ಇನ್ನೊಂದು one of the greatest catalyst ಅಂತಾನೆ ನಾನು ಕರಿತೀನಿ ಅದನ್ನ. ದ ಕ್ಯಾಟಲಿಸ್ಟ್ ಯಾವುದು ಈ ಒಂದು ಕಾಲಘಟ್ಟದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಚಾರ್ಲ್ಸ್ ಡಾರ್ವಿನ್ ಬರ್ದಂತಹ ಥಿಯರಿ, ಅವರು ಬರ್ದಂತಹ ಪುಸ್ತಕ that changed many of the beliefs actually. Okay, ಅವರು ಥಿಯರಿ ಆಫ್ ಎವಲ್ಯೂಷನ್ ಅನ್ನು ಕೊಡ್ತಾರೆ ತಮ್ಮ ಪುಸ್ತಕದಲ್ಲಿ. ಸೊ ಆ ಥಿಯರಿ ಆಫ್ ಎವಲ್ಯೂಷನ್ ಬಹುಶಃ ಅಲ್ಲಿಯ ತನಕ ಏನು ಮನುಷ್ಯರು ಅಥವಾ ಜನರು ಏನನ್ನ ತಿಳ್ಕೊಂಡಿದ್ರು, ದೇ ಥಾಟ್ ದಟ್ ದೇ ವರ್ ದ ಸೆಂಟರ್ ಆಫ್ ಎವ್ರಿಥಿಂಗ್. ಓಕೆ, ಬಟ್ ವಿತ್ ಹಿಸ್ ಬುಕ್, ಓಕೆ, ವಿತ್ ಹಿಸ್ ಬುಕ್ ಚಾರ್ಲ್ಸ್ ಡಾರ್ವಿನ್ ಅವರು ಬರೆದಂತ ಪುಸ್ತಕ ಏನ್ ಕೊಡುತ್ತಾ ಅಂತ ಹೇಳಿದ್ರೆ, ಇಟ್ ವಾಸ್ ಅ ಗ್ರೇಟ್ ಶಾಕ್ ಟು ದ ವರ್ಲ್ಡ್. ಜಗತ್ತಿಗೆ ಒಂದು ರೀತಿ ದಿಗ್ಭ್ರಾಂತಿ, ಅಥವಾ ಇಂಗ್ಲೆಂಡ್ಗೆ ಒಂದು ರೀತಿ ದಿಗ್ಭ್ರಾಂತಿಯನ್ನ ನೀಡಿದಂತ ಒಂದು
ಪುಸ್ತಕ ಅದು. ಸೊ ಹಿ ಸ್ಪೋಕ್ ಅಬೌಟ್ ಥಿಯರಿ ಆಫ್ ಎವಲ್ಯೂಷನ್, ಅಂದ್ರೆ ಮಂಗನಿಂದ ಮಾನವ ಅಂತ. ಓಕೆ, ಸೊ ಅಲ್ಲಿಯ ತನಕ ಇಂಗ್ಲೆಂಡ್ ಜನರು ಅವರಿಗೆ ಒಂದು ರೀತಿ ವೆರಿ ಸ್ಟ್ರಾಂಗ್ ರಿಲಿಜಿಯಸ್ ಫೇತ್ ಇರುತ್ತೆ ಅವರಿಗೆ. ಓಕೆ, ತಮ್ಮ ಕ್ರಿಶ್ಚಿಯಾನಿಟಿಯ ಮೇಲೆ, ತಮ್ಮ ಏನು ಆ ಬಿಲೀಫ್, ಆ ರಿಲಿಜಿಯಸ್ ಧಾರ್ಮಿಕ ನಂಬಿಕೆಯ ಮೇಲೆ ಅಪಾರವಾದ ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ಓಕೆ, ಬಟ್ ಈ ಪುಸ್ತಕ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಫೌಂಡೇಶನ್ಸ್ ಅನ್ನ ಶೇಕ್ ಮಾಡ್ಬಿಡುತ್ತೆ. ಓಕೆ, ಸೊ ಅಲ್ಲಿ ತನಕ ಅವ್ರು ಅಂದುಕೊಂಡದ್ದೇ ಒಂದು ರೀತಿ, ಬಟ್ ಈ ಪುಸ್ತಕದಿಂದ ವಿಸ್ತಾರವಾದ ಕೆಲವು ಅಂಶಗಳು ಅವರು ಅಲ್ಲೇ ತನಕ ಅಂದುಕೊಂಡದ್ದನ್ನ ಸ್ವಲ್ಪ ಅವರ ಎಲ್ಲ ಭಾವನೆಗಳಿಗೆ ಧಕ್ಕೆಯನ್ನು ಕೂಡ ಕೊಡುತ್ತೆ. ಸೊ ದೆರ್ ವಾಸ್ ಅ ಕೈಂಡ್ ಆಫ್ ಕೆಯಾಸ್ ದಟ್ ವಾಸ್ ಹ್ಯಾಪನಿಂಗ್ ಡ್ಯೂರಿಂಗ್ ದಟ್ ಟೈಮ್. ಒಂದು ರೀತಿ ಟ್ರಬಲ್, ದೆರ್ ವಾಸ್ ಅ ಗ್ಲೂಮಿ ಪೀರಿಯಡ್, ಒಂದು ರೀತಿ ಸ್ಕೆಪ್ಟಿಸಿಸಮ್, ಡೌಟ್ in everything. Okay, so generally there was a kind of a two block that happened, believers, non-believers ಅನ್ನುವಂತ ಒಂದು ಕಾಲಘಟ್ಟ ಇರುತ್ತೆ. ಓಕೆ, ಅಂಡ್ ಸೋಷಿಯಲಿ ಆಲ್ಸೋ, ಓಕೆ, ದರ್ ವಾಸ್ ಮೆನಿ ಥಿಂಗ್ ದಟ್ ವಾಸ್ ಹ್ಯಾಪನಿಂಗ್. ವಿಕ್ಟೋರಿಯನ್ ಸೊಸೈಟಿ ಅಂತ ನೋಡಿದಾಗ ನಾವು ಇಟ್ ವಾಸ್ ವೆರಿ ಸ್ಟ್ರಿಕ್ಟ್ ಕೈಂಡ್ ಆಫ್ ಎ ಸೊಸೈಟಿ. ನೀವು ವಿಕ್ಟೋರಿಯನ್ ನಾವೆಲ್ಸ್ ಎಲ್ಲ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಓಕೆ, ದ ರೈಟರ್ಸ್, the position of the women, everything was very strict socially when we see, and economically also. I mean, England there was a great advancement in everything. ನಾನು ಹೇಳ್ತಾ ಹಾಗೆ ಸೈನ್ಸ್, ಟೆಕ್ನಾಲಜಿ ಅದು ಪೀಕ್ ಅಲ್ಲಿ ಇತ್ತು ಅದು. ಓಕೆ, ಎಲ್ಲಾ ರೀತಿಯಲ್ಲೂ ಏನು ಮುಂದುವರಿತಾ ಇತ್ತು ಆ ದೇಶ. ಅದರ ಜೊತೆಗೆ ಈವನ್ ಪೊಲಿಟಿಕಲಿ ಆಲ್ಸೋ. ಓಕೆ, ಅಂಡ್ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅವನ ಬರವಣಿಗೆಯಲ್ಲಿ ನಾವು ಕಾಣ್ತೇವೆ. ಓಕೆ, ದರ್ ವಾಸ್ ಅ ಕೈಂಡ್ ಆಫ್ melancholy in his writing. There was a kind of ಆ ದುಃಖ, ಮೆಲನ್ಕಲಿ ಅಂದ್ರೆ ಆ ದುಃಖ. ಓಕೆ, ಸ್ಕೆಪ್ಟಿಸಿಸಮ್, ಆ ಡೌಟ್ ಎಲ್ಲವನ್ನ ಅವನ ಲಿಟ್ರೇಚರ್ ಅಲ್ಲಿ ನೀವು ನೋಡ್ತೀರಿ. ಓಕೆ, ಹಿ ಸ್ಟಾರ್ಟೆಡ್ ಟು ರೈಟ್ ಹಿಸ್ ಪೋಯಿಟ್ರಿ. ಆಕ್ಚುಲಿ ಅವನ ವರ್ಕ್ಸ್ ನ ಬ್ರೀಫ್ ಕೆಲವೊಂದನ್ನ ಮಾತ್ರ ನಾನು ಇಲ್ಲಿ ಮೆನ್ಷನ್ ಮಾಡ್ತೇನೆ. ಸಮ್ ಆಫ್ ಹಿಸ್ books that he writes, the Strayed Reveller and his collection of poems in 1853, and also his new poems. Actually, Dover Beach is actually extracted from his ನ್ಯೂ ಪೋಯಮ್ಸ್ ಕಲೆಕ್ಷನ್ ಇಂದ ನಾವು ಅದನ್ನ ತಗೊಳ್ತೇವೆ. ಓಕೆ, ಅದರ ಜೊತೆಗೆ ಆಫ್ಟರ್ ರೈಟಿಂಗ್ ಗ್ರೇಟ್ ಪೋಯಿಟ್ರಿ, ಅದರ ಜೊತೆಗೆ ಸುಮಾರು ಪೋಯಿಟ್ರಿಯನ್ನು ಅವ್ರು ಬರೀತಾರೆ. ಆ ಕಲೆಕ್ಷನ್ಸ್ ಅಲ್ಲಿ ನೀವು ಸುಮಾರು ಪೋಯಿಟ್ರಿನ ನೋಡ್ತೀರಿ. ಅದ ನಂತರ ಲಿಟಲ್ ಬಿಟ್ ಹಿ ವಿಲ್ ಸ್ವಿಚ್ ಆನ್ ಟು ಕ್ರಿಟಿಸಿಸಮ್. ಸೊ ಒಂದು ಕಡೆ ಒಬ್ಬ ಕ್ರಿಟಿಕ್ ಹೇಳ್ತಾರೆ, when the poetry exhausted in Matthew Arnold, he turns into criticism ಅಂತ. ಅಂದ್ರೆ ಅವರಲ್ಲಿರುವ ಆ ಪೋಯಿಟ್ರಿ ಮುಗ್ಧ ಹೋದ ನಂತರ ಅವರು ಕ್ರಿಟಿಸಿಸಮ್ಗೆ ಸ್ವಿಚ್ ಆನ್ ಆಗ್ತಾರೆ ಅಂತ. ಓಕೆ, ಅಂಡ್ ಆಲ್ಸೋ ಅವರ ಕ್ರಿಟಿಸಿಸಮ್ ಕೂಡ ಅಷ್ಟೇ. ಹಿ ವಾಸ್ ಎ ಕಲ್ಚರಲ್ ಕ್ರಿಟಿಕ್. ಓಕೆ, ಅಂಡ್ ಹಿಯರ್ಸ್ ಇಟ್ ಲಾಟ್ ಆಫ್, ಅದರಲ್ಲಿ ನಾವು ಕೆಲವನ್ನ ಮೆನ್ಷನ್ ಮಾಡ್ಬೋದು. ಸ್ಟಡಿ ಆಫ್ ಪೋಯಿಟ್ರಿ, very important study of poetry, where he mentions one thing. I would quote that the strongest part of religion today is in its unconscious poetry ಅಂತ ಅವ್ರು ಒಂದು ಕಡೆ ಹೇಳ್ತಾರೆ. and he gives lot of importance to poetry. ಸೊ ಅವರ ಪ್ರಕಾರ ಪೋಯಿಟ್ರಿ ಅಂದ್ರೆ ಏನು ಅಂತ ಹೇಳಿದ್ರೆ ಅದು ಒಂದು ರೀತಿ ರಿಲಿಜನ್ ನ ರಿಪ್ಲೇಸ್ ಮಾಡಬಹುದು ಅಂತ ಅವರ ಪ್ರಕಾರ. ಸೊ ಇಟ್ ವಾಸ್ ವೆರಿ ಪವರ್ಫುಲ್, ಇಟ್ ವಾಸ್ ವೆರಿ ಇಂಪಾರ್ಟೆಂಟ್, and he loved poetry. And he gave that utmost importance to poetry. ಅಂದ್ರೆ ಅಷ್ಟು ಇಂಪಾರ್ಟೆನ್ಸ್ ನ ಅವ್ರು ಪೋಯಿಟ್ರಿಗೆ ಕೊಡ್ತಾ ಇದ್ರು. ಒಂದು ರೀತಿ ಅವ್ರಿಗೆ ಅದು ರಿಲಿಜನ್ ಅಂತ ಹೇಳ್ತಾ ಹೋಗ್ತಾರೆ ಅವರ ಎಸ್ಸೆಯಲ್ಲಿ, ಸ್ಟಡಿ ಆಫ್ ಪೋಯಿಟ್ರಿ. ಅದೇ ಎಸ್ಸೆಯಲ್ಲಿ ಮತ್ತೆ ಅವ್ರು ಹೇಳ್ತಾರೆ ಪೋಯಿಟ್ರಿ ಈಸ್ ಲೈಕ್ ಅ ಕ್ರಿಟಿಸಿಸಮ್ ಆಫ್ ಲೈಫ್ ಅಂತಾನು ಕರೀತಾರೆ. ಓಕೆ, ಅಂಡ್ ಅದರ ಜೊತೆಗೆ ಅವರು ವೆನ್ ಹಿ ಲುಕ್ ಹಿಸ್ ಕ್ರಿಟಿಸಿಸಮ್, ಐ ಮೀನ್ ಹಿ ಇಸ್ ಅ ಮಾಸ್ಟರ್ ಆಫ್ ದಟ್. ಓಕೆ, ಹಿ ಹ್ಯಾಸ್ ರಿಟನ್ ಲಾಟ್ ಆಫ್ ಎಸ್ಸೆ. ಅಲ್ಲಿ ನೀವು ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನ ಕೊಟ್ಟಿದ್ದಾರೆ ಅವರು. ಈಗಲೂ ಕೂಡ ಆ ಕಾನ್ಸೆಪ್ಟ್ ನಾವು ನೆನಪು ಮಾಡ್ಕೊಳ್ತೇವೆ. ಹಿಸ್ ಗ್ರ್ಯಾಂಡ್ ಸ್ಟೈಲ್, ಅವರು ಹೇಳಿದಂತ ಗ್ರ್ಯಾಂಡ್ ಸ್ಟೈಲ್, ಹೈ ಸೀರಿಯಸ್ನೆಸ್, ಟಚ್ ಸ್ಟೋನ್ ಮೆಥಡ್ ಇಂಪಾರ್ಟೆಂಟ್ಲಿ. ಓಕೆ, ಟಚ್ ಸ್ಟೋನ್ ಮೆಥಡ್ ವೆನ್ ಹಿ ಕಂಪೇರ್ಡ್ ಬೇರೆ ಬೇರೆ ಗ್ರಂಥಗಳನ್ನ ಅಥವಾ ಬೇರೆ ಬೇರೆ ಟೆಕ್ಸ್ಟ್ ಗಳನ್ನ ಕಂಪೇರ್ ಮಾಡಿ ನೋಡುವಂತಹ ಒಂದು, ಅಂದ್ರೆ ವಿಚ್ ಇಸ್ ಬೆಟರ್ ಅನ್ನುವಂತ ಆ ಒಂದು ಕಂಪ್ಯಾರಿಸನ್ ತಮ್ಮ ಆ ಒಂದು ಇದರ ಮೂಲಕ, ಟಚ್ ಸ್ಟೋನ್ ಮೆಥಡ್ ನ ಮೂಲಕ ಕೊಡ್ತಾರೆ. ಸೊ ಆಲ್ ಟುಗೆದರ್ ಡೆಫಿನೆಟ್ಲಿ ಹಿ ವಾಸ್ ಅ ವೆರಿ prolific writer, a poet, at the same time a kind of a critic who set a new standards in writing for the coming future. Okay, and according to him, poetry has a lot of things that he goes on to say. ಅಂದ್ರೆ ಅವರ ಪ್ರಕಾರ ಪೊಯಿಟ್ರಿ ಅಂದ್ರೆ ಇಟ್ ಇಸ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಗಿವ್ ಅ ಕೈಂಡ್ ಆಫ್ ಬ್ರಿಂಗ್ ಮ್ಯಾನ್ ಇನ್ ಟು ಹಾರ್ಮನಿ ವಿತ್ ಲೈಫ್ ಅಂತಾನು ಹೇಳ್ತಾರೆ ಅವರು. ಓಕೆ, ಅಂಡ್ that he goes on to say in his preface of poem. And also in a way poetry ಒಂದು ಕಡೆ ಇನ್ನೊಂದು ಕಡೆ ಅವ್ರು ಹೇಳ್ತಾರೆ, I quote, poetry should have for its treatment noble and excellent action to be rendered in noble and dignified language.
Okay, so poet, some I unquote, like for him poetry was everything, and he poured his emotion in that. And in most of his poems, like Tyresis, or Scholar Gypsy, or Resignation, and Southern Night, these are some of his poems, and many other. Okay, that poem that he wrote. And along with that, ಈ ಎಲ್ಲಾ ಪೋಯಮ್ ಅಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ಹಿಸ್ ಪೋಯಮ್ಸ್ ನಾವು we can see his emotional, his himself pouring. For example, when I come to Dover Beach, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಬಂದಾಗ ಅದ್ರ ಬಗ್ಗೆ ಮಾತಾಡ್ತೇನೆ. ಲೈಕ್ ವಿ ನೋ ದಟ್ ಹಿ ಬಿಲಾಂಗ್ ಟು ವಿಕ್ಟೋರಿಯನ್ ಈರಾ. ಓಕೆ, ವಿಕ್ಟೋರಿಯನ್ ಈರಾ ಆ ಒಂದು ಏನು ಆ ಕಾಲದ ಘಟ್ಟದ ಏನೇನು ಸ್ಟ್ಯಾಂಡರ್ಡ್ಸ್ ಇತ್ತು, ಅದರ ಜೊತೆಗೆ ಕೂಡ ವಿ ಕಾಲ್ ಹಿ ವಾಸ್ ಸಮ್ವೇರ್. ವೆನ್ ಐ ಅನಲೈಸ್ ಅ ಪೋಯಮ್, ಐ ಡೆಫಿನೆಟ್ಲಿ ಅದನ್ನ ಡಿಸ್ಕಸ್ ಮಾಡ್ತೇನೆ. ಒಂದು ಕಡೆಗೆ ಆ ಪೋಯಮ್ ಅಲ್ಲಿ ನಾವು ನೋಡುವಾಗ ವಿ ಫೀಲ್ ಹಿ ಈಸ್ ಲೈಕ್ ಅಲ್ಲಿ ರೊಮ್ಯಾಂಟಿಸಿಸಮ್ ನ ಇನ್ಫ್ಲೂಯೆನ್ಸ್ ಕೂಡ ಕಾಣ್ತೀವಿ. ವಿ ಫೀಲ್ ಸಮ್ವೇರ್ ಲೈಕ್ ಹಿ ಈಸ್ ರೊಮ್ಯಾಂಟಿಕ್ ಇರೋ ಪೋಯಮ್ ನ ಹಾಗೆ ಕೂಡ ಕಾಣ್ತಾನೆ. ಓಕೆ, ಅಟ್ ದ ಸೇಮ್ ಟೈಮ್ ಅವನ ನಾವು ಮಾಡರ್ನ್ ಪೋಯೆಟ್ ಅಂದ್ರೂ ಕೂಡ ತಪ್ಪಾಗಲಾರ. ಸೊ ಹಿ ಸಮ್ವೇರ್ ದಟ್ ಕೈಂಡ್ ಆಫ್ ಅ ಬ್ರಿಡ್ಜ್ ಬಿಟ್ವೀನ್ ವಿಕ್ಟೋರಿಯನ್ ಇರಾ ಅಂಡ್ ದ ಮಾಡರ್ನ್ ಪೀರಿಯಡ್ ಅಂತಾನು ನಾವು ಅವರನ್ನ ಕರಿಬಹುದು. ಓಕೆ, ಅಂಡ್ ವೆನ್ ವಿ ಲುಕ್ ಇನ್ ಟು ಹಿಸ್ ಲೈಫ್ ಇಟ್ ಸೆಲ್ಫ್, Matthew Arnold, I mean, his childhood. Okay, he was under a very strict father, Thomas Arnold, and he becomes school inspector ಆಗ್ತಾರೆ. Okay, and throughout our life ನಲ್ಲಿ ಅವರ ತಂದೆಯ ಇನ್ಫ್ಲುಯೆನ್ಸ್ ಅನ್ನ ನೀವು ಕಾಣ್ತೀರಿ, ಗ್ರೀಕ್ ಲಿಟರೇಚರ್ ನ ಇನ್ಫ್ಲುಯೆನ್ಸ್ ಅನ್ನ ನೀವು ಕಾಣ್ತೀರಿ, ಜರ್ಮನ್ ಲಿಟರೇಚರ್, and he loved Dante. ಒಂದು ಕಡೆ ಅವ್ನು ಹೇಳ್ತಾನೆ. ಓಕೆ, ಒಂದು ಕಡೆ ಅವ್ರು ಹೇಳ್ತಾರೆ, ಐ ಮೀನ್ ಹಿ ಡಿಡ್ ನಾಟ್ ಗಿವ್ ಮಚ್ ಇಂಪಾರ್ಟೆನ್ಸ್ ಟು ಚಾಸರ್ ಅವರ ಪ್ರಕಾರ ಹಿ ಡಿಡ್ ನಾಟ್, ದರ್ ಇಸ್ ನೋ ಹೈ ಸೀರಿಯಸ್ನೆಸ್ ಇನ್ ಚಾಸರ್ಸ್ ರೈಟಿಂಗ್ ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ಕಡೆ ದಾಂಟೆಗೆ ತುಂಬಾ ಪ್ರಾಮಿನೆಂಟ್ ಕೊಡ್ತಾರೆ. ಐ ಮೀನ್ ಹಿ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ರೈಟರ್ ಅಂತ ಕೂಡ ಅವರ ಬಗ್ಗೆ ಮಾತಾಡ್ತಾರೆ ಮ್ಯಾಥ್ಯೂ ಅರ್ನಾಲ್ಡ್ ಅವರು. ಲೈಕ್ ಹಿ ಹ್ಯಾಡ್ ಲಾಟ್ ಆಫ್ ಇನ್ಫ್ಲುಯೆನ್ಸ್, ಅಂಡ್ ಈ ಗ್ರೀಕ್ ಲಿಟರೇಚರ್ ನ ತುಂಬಾ ಇನ್ಫ್ಲುಯೆನ್ಸ್ ಆಗಿರ್ತಾರೆ ಅವರು. ಓಕೆ, ಹಿ ಲವ್ಡ್ ಇಟ್. ಅದರ ಜೊತೆಗೆ there are many things, ಹಾಗೆ the age itself, as I've already told, ಎಲ್ಲಾ ರೀತಿಯ ಅವರಿಗೆ ಒಂದು ರೀತಿ ಎಲ್ಲಾ ರೀತಿಯಲ್ಲಿ ಅವರಿಗೆ it will affect in his writing as well. Okay, so whatever his writing that we see is result of the age itself, the Victorian era itself, and the whatever that was happening during the era, the intellectual, a kind of a spiritual loss, ಒಂದು ಆಧ್ಯಾತ್ಮಿಕ ಎಲ್ಲೋ ಒಂದು ಕಡೆ ಒಂದು ವ್ಯಾಲ್ಯೂಸ್, ನೈತಿಕತೆ ಅಧಪತನ ಇರ್ಬೋದು. ಓಕೆ, ಮನುಷ್ಯನ ಹೊಸ ಚಿಂತನೆಗಳು ಇರ್ಬೋದು. ಆ ಟೈಮಿನಲ್ಲಿ ಆಸ್ ಐ ಟೋಲ್ಡ್ ಯು, ಚಾರ್ಲ್ಸ್ ಡಾರ್ವಿನ್ ಬರ್ತಾರೆ. ತದನಂತರ ಅಲ್ಲಿ ಫ್ರಾಯ್ಡ್ಸ್, ಇವರದು, ಮಾರ್ಕ್ಸ್, ಎವ್ರಿಥಿಂಗ್. ಓಕೆ, ಅ ನ್ಯೂ ಕೈಂಡ್ ಆಫ್ ವಾಟ್ ಯು ಸೇ, understanding life. Okay, understanding many things, and man doesn't become the center of everything. Okay, ಈ ಎಲ್ಲಾ ಮನಗಂಡು ಅವರು ಬರಿವಂತದನ್ನ ನಾವು ಕಾಣ್ತೇವೆ. Okay, and when I come to this, now coming back to his poem, I will come to Dover Beach. Dover Beach is actually, as I already told, ಅದು ನ್ಯೂ poem collection ಅಲ್ಲಿ ನಾವು ಕಾಣ್ತೇವೆ. And it was written in it published somewhere in 1867 ಅಲ್ಲಿ ಅದನ್ನ ಪಬ್ಲಿಷ್ ಮಾಡ್ತಾರೆ. And ಈ ಡೋವರ್ ಬೀಚ್ ಅನ್ನೋ poem actually, a very beautiful setting that he gives here. And Dover Beach title, Dover Beach is very close to his heart. ಯಾಕಂದ್ರೆ ಅವರು ತನ್ನ ತಂದೆ ಜೊತೆಗೆ ಚೈಲ್ಡ್ಹುಡ್ ಅಲ್ಲಿ ಆ ಜಾಗಕ್ಕೆ ಹೋಗಿ ಬಂದಿರ್ತಾರೆ. ಅದೇ ರೀತಿಯಾಗಿ ಡೋವರ್ ಇಸ್ ಅ ಪ್ಲೇಸ್, ವೆನ್ ವಿ ಲುಕ್ ಇನ್ ಜಾಗ್ರಫಿಕಲಿ ಅದನ್ನ ನೋಡಿದಾಗ, ಅ ವೆರಿ ಕ್ಲೋಸ್ ಪ್ಲೇಸ್ ಟು ಫ್ರಾನ್ಸ್ ಆಸ್ ವೆಲ್. ಓಕೆ, ಫ್ರಾನ್ಸ್ಗೆ ಹತ್ತಿರವಾದ ಒಂದು ಗಡಿ ಅದು ಡೋವರ್ ಬೀಚ್ ಅನ್ನುವಂಥದ್ದು. ಓಕೆ, ಅಂಡ್ ದಿಸ್ ಪೋಯಮ್ ಡೋವರ್ ಬೀಚ್, ಇದಕ್ಕೆ ಬೇರೆ ಬೇರೆ ರೀತಿಯ ರೀಡಿಂಗ್ಸ್ ಅನ್ನ ನಾವು ನೋಡ್ಬೋದು. ಓಕೆ, ಬೇರೆ ಬೇರೆ ರೀತಿಯ ರೀಡಿಂಗ್ಸ್ ಅನ್ನ ಹೇಗೆ ನಾವಿಲ್ಲಿ ನೋಡ್ಬೋದು ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ಐ ವಿಲ್ ರೀಡ್ ದ ಪೋಯಮ್ ಲೇಟರ್ ಆನ್. ಲೈಕ್ when the poem begins, actually ಈ poem is ಇದಕ್ಕೆ, as I already told you, ಇದೊಂದನ್ನ ಇಟ್ಸ್ ಲೈಕ್ ಅ ಮೊನೊಲಾಗ್. ಇಟ್ಸ್ ಅ ಮೊನೊಲಾಗ್ ಅಂತಾನು ಕರೀತಾರೆ, ಮಾತುಕತೆ ಒಂದು ರೀತಿ. ಇಲ್ಲಿ ಒಬ್ಬ ಸ್ಪೀಕರ್ ಆಸ್ ವೆಲ್ ಆಸ್ ಹಿಸ್ ಬಿಲವೆಡ್, ಅದೊಂದು ಕಾನ್ಸೆಪ್ಟ್ ಅಲ್ಲಿ ನಾವು ನೋಡ್ತೇವೆ. ಅಂಡ್ ಇಟ್ ಇಸ್ ಲೈಕ್ ಹನಿಮೂನ್ ಹಾಲಿಡೇ ಫಾರ್ ದ ಸ್ಪೀಕರ್ ಆಸ್ ವೆಲ್ ಆಸ್ ದ ಬಿಲವೆಡ್, ವೇರ್ ದೇ ಗೋ ಟು ಡೋವರ್ ಬೀಚ್. ಅಂಡ್ ಹಿಯರ್ ಅದೊಂದು ಆಸ್ಪೆಕ್ಟ್ ಅನ್ನ ನಾವಿಲ್ಲಿ ನೋಡ್ತೇವೆ. ಅಟ್ ದ ಸೇಮ್ ಟೈಮ್ ದಿಸ್ ಪೋಯಮ್ ಆಲ್ಸೋ, ಓಕೆ, ದ ಬ್ಯೂಟಿಫುಲ್ ದ ಮೆಟಫಾರ್ ಆಫ್ ಬೀಚ್ ದಟ್ ಹಿ ಗಿವ್ಸ್. ಓಕೆ, somewhere the loss of faith, okay, the doubt, the skepticism
Okay, the religion, the fervor that was happening, the chaos that was happening, and our faith, ಜನರು ಕ್ರಿಶ್ಚಿಯಾನಿಟಿಯಲ್ಲಿ, ಧರ್ಮದಲ್ಲಿ ಏನು ಫೇತ್ ನ ಕಳ್ಕೊಂಡಿರುವುದನ್ನ ಅವನು ಬಹಳ ಸುಂದರವಾಗಿ ತನ್ನ ದುಃಖವನ್ನ, ಬಿಕಾಸ್ ಹಿ ಲವ್ಡ್ ಹಿಸ್ ಕಂಟ್ರಿ ಲಾಟ್, ಮ್ಯಾಥ್ಯೂ ಅರ್ನಾಲ್ಡ್ ತನ್ನ ದೇಶವನ್ನ ಬಹಳ ಇಷ್ಟಪಡ್ತಾರೆ. ಓಕೆ, ಸೊ ನಮ್ಮ ದೇಶದಲ್ಲಿ ಈ ತರ ಆಗ್ತಾ ಇದೆಯಲ್ಲ, ಈ ಕೆಯಾಸ್ ಆಗ್ತಾ ಇದೆಯಲ್ಲ, ಈ ಕಾನ್ಫ್ಲಿಕ್ಟ್ ಆಗ್ತಾ ಇದೆಯಲ್ಲ, ಆ ಬಿಲೀವರ್ಸ್ ನಾನ್ ಬಿಲೀವರ್ಸ್ ಮಧ್ಯೆ, ಅವ್ರಿಗೆ ತುಂಬಾ ಮನಸ್ಸಿಗೆ ಒಂದು ರೀತಿಯಲ್ಲಿ ದುಃಖವನ್ನ ತಂದು ಕೊಡುವಂತ ಸಂದರ್ಭ ಕೂಡ ಹೌದು. ಓಕೆ, ಸೊ ಅದೆಲ್ಲವನ್ನ ಈ ಪೋಯಮ್ ಅಲ್ಲಿ ಅವರು ಹಿ ಪೋರ್ಸ್ ಇನ್. ಓಕೆ, ಸೊ ಈ ಪೋಯಮ್ ಅನ್ನ ನಾವು ಒಂದು ರೀತಿ ಎಲಿಜಿ ಆಗಿ ನೋಡ್ಬೋದು. ಸೊ ದಿಸ್ ಇಸ್ ಮೈ ಓನ್ ವೇ ಆಫ್ ಐ ಫೀಲ್ ಇಟ್ ಇಸ್ ಆಲ್ಸೋ ಕೈಂಡ್ ಆಫ್ ಎಲಿಜಿ. ಎಲಿಜಿ ಇಸ್ ಯೂಶುವಲಿ ನಮ್ಗೆ ಗೊತ್ತಿದೆ, ಇಟ್ಸ್ ಅ ಡೆತ್, ಅ ಟ್ರಿಬ್ಯೂಟ್ ಟು ಡೆತ್ ದಟ್ ವಿ ಗಿವ್. ಓಕೆ, ಇಲ್ಲಿ ಯಾಕೆ ಟ್ರಿಬ್ಯೂಟ್ ಟು ಡೆತ್ ಅಂತ ನಾನು ಕರಿತೇನೆ ಅಂತ ಹೇಳಿದ್ರೆ, ಅವನ ಪ್ರಕಾರ ದರ್ ಇಸ್ ಅ ಕೈಂಡ್ ಆಫ್ ಡೆತ್ ದಟ್ ಹ್ಯಾಪನ್ ಇನ್ ಇಂಗ್ಲೆಂಡ್. ಓಕೆ, ಆ ರಿಲಿಜಿಯಸ್, ಆ ಧರ್ಮದ ಏನು ನಂಬಿಕೆ ಇತ್ತು ಅದರ ಅಂತ್ಯವಾಗಿರ್ತದೆ. ಸೊ ಅದು ಒಂದು ರೀತಿ ಎಲಿಜಿ ತರನು ನಾವು ನೋಡ್ಬೋದು. ಅಂದ್ರೆ ಬೇರೆ ಬೇರೆ ಆಂಗಲ್, ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ. ಸೊ ಅವರಲ್ಲಿ ನಾವು ರೊಮ್ಯಾಂಟಿಸಿಸಮ್ ನ ನೇಚರ್ ಅನ್ನು ನೋಡ್ತೇವೆ. ಸೊ ಇಲ್ಲಿ ರೊಮ್ಯಾಂಟಿಕ್ ಅಂದ್ರೆ ನಾನು ಏನ್ ಮಾತಾಡ್ತೀನಿ ಅಂದ್ರೆ ರೊಮ್ಯಾಂಟಿಕ್ ಪೀರಿಯಡ್ ಸ್ವಲ್ಪ ಮಟ್ಟಿಗೆ, ಅಂಡ್ ಆಲ್ಸೋ ದ ರೊಮ್ಯಾಂಟಿಕ್ ಲವ್ ದಟ್ ಹಿ ಟಾಕ್ಸ್ ಅಬೌಟ್. ಓಕೆ, ಅಟ್ ದ ಎಂಡ್ ಆಫ್ ದ ಪೋಯಮ್ ನಾನು ಬಂದಾಗ ಹೇಳ್ತೇನೆ, ವೇರ್ ಹಿ ಟಾಕ್ಸ್ ಅಬೌಟ್ ಲವ್ ಇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಅನ್ನೋ ರೀತಿಯಲ್ಲಿ ಇಲ್ಲಿ ತೋರಿಸ್ತಾನೆ ಅವ್ನು ನಮ್ಗೆ ಈ ಪೋಯಮ್ ನ ಕೊನೆಯಲ್ಲಿ ಬಂದಾಗ. ಓಕೆ, ಅಂಡ್ ದಟ್ ಇಸ್ ಒನ್ ಥಿಂಗ್, ಅ ಮೊನೋಲಾಗ್ ಬಿಟ್ವೀನ್ ಟೂ ಪೀಪಲ್, ಅಂಡ್ ದ ಸಿರೀನ್, the beautiful things that he brings in the poem. Okay, so I will ಕೆಲವೊಂದು ಇಂಪಾರ್ಟೆಂಟ್ excerpts ನಾನು ಓದ್ತೇನೆ. The sea is calm. He begins the poem like this: the sea is calm tonight, the tide is full, the moon lies fair upon the straits, on the French coast the light gleams and is gone, the cliff of England stand, glimmering and washed out in the tranquility. Come to the window, sweet is a night air, only from the long line of spray. Where the sea meets the moon blast land, listen, you hear the grating roar of pebbles which the waves draw back and fling, and they are written up the high strand, begin and cease and then again begin, with tremulous cadence low, and bring the eternal note of sadness in. ಸೊ ಇಲ್ಲಿ ನಾವು ಏನ್ ನೋಡ್ಬೋದು ಅಂತ ಹೇಳಿದ್ರೆ, ನೋಡಿ ಅಲ್ಲಿ ಫಸ್ಟ್ ಲೈನ್ ಅವನು ಹೌ ಡಸ್ ಇಟ್ ಬಿಗಿನ್, ದ ಸಿ ಇಸ್ ಕಾಮ್ ಟು ನೈಟ್. ಸೊ ವೆರಿ ಬ್ಯೂಟಿಫುಲ್ ಸೆಟ್ಟಿಂಗ್ಸ್ ನ ಇಲ್ಲಿ ತರ್ತಾರೆ ಮ್ಯಾಥ್ಯೂ ಅರ್ನಾಲ್ಡ್. ಅ ವೆರಿ ಬ್ಯೂಟಿಫುಲ್ ಸೆಟ್ಟಿಂಗ್, ಸಂಜೆಯ ವಾತಾವರಣ, ಬೀಚ್. Okay, a beautiful beach. Dover Beach is actually geographically a very beautiful beach. ಒಂದು ಸಂಜೆಯ ವಾತಾವರಣ, and he says it's very calm tonight. Okay, and one more thing in this poem ನೀವು ನೋಡ್ತೀರಿ, there is a parallelism. Okay, our night, calm, and also rough. Okay, night ಅಂದ್ರೆ ಅಲ್ಲಿ ಪ್ಯಾರಲಿಸಮ್ ನ ನೀವು ನೋಡ್ತೀರಿ, ಎರಡೂ ತರದ ಆಪೋಸಿಟ್ ಮೀನಿಂಗ್ ಅನ್ನು ಕೂಡ ನೋಡ್ತೀರಾ. ಅದು ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೇನೆ. ಸೊ ಇಲ್ಲಿ ದ ಫಸ್ಟ್ ಲೈನ್ ನಾವು ಹೇಳಿದ, ದ ಸೀ ಇಸ್ ಕಾಮ್ ಟು ನೈಟ್, ದ ಟೈಡ್ ಇಸ್ ಫುಲ್ ಅಪಾನ್ ದ ಸ್ಟ್ರೇಟ್ ಫ್ರೆಂಚ್ ಕೋಸ್ಟ್ ಅಂಡ್ ಎವ್ರಿಥಿಂಗ್. ಅಂಡ್ ಈ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಆ ಕೊನೆಯ ಲೈನ್ ಎಲ್ಲ ಅವ್ರು ಏನ್ ಹೇಳ್ತಾನೆ, ಐ ರೀಡ್ ಇಟ್ ಅಗೇನ್, ದ ಎಟರ್ನಲ್ ನೋಟ್ ಆಫ್ ಸ್ಯಾಡ್ನೆಸ್ ಇನ್. ಅಂದ್ರೆ ಅಲೆಗಳು, ಅವರ ಪ್ರಕಾರ ದ ಬ್ಯೂಟಿಫುಲ್ ದ ಸಿ, ಪಿಕ್ಚರೈಸೇಷನ್ ಆಫ್ ದ ಸಿ. ಅಂಡ್ ಆಲ್ಸೋ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ವೆನ್ ವಿ ರೀಡ್ ದ ಪೋಯಮ್, ದರ್ ಇಸ್ ಅ ಕೈಂಡ್ ಆಫ್ ಆಡಿಟರಿ ಇದು ನಮ್ಗೆ ಇಮೇಜ್. ವಿ ಕ್ಯಾನ್ ಆಕ್ಚುಲಿ ಲಿಸನ್ ಟು ದ ಪೆಬಲ್ಸ್, ದ ಸೌಂಡ್ ಆಫ್ ದ ಪೆಬಲ್ಸ್. ಅಂದ್ರೆ ಬಹಳ ಸುಂದರವಾಗಿ ಇದನ್ನ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲಿರಿಕ್ ಪೋಯಮ್, ಆಕ್ಚುಲಿ ಅ ವೆರಿ ಮ್ಯೂಸಿಕಲ್ ಪೋಯಮ್ ಇದು ಡೋವರ್ ಬೀಚ್. ಓಕೆ, ಅಂಡ್ ವೆನ್ ವಿ ರೀಡ್ ಇಟ್ ವಿ ಕ್ಯಾನ್ ಹಿಯರ್ ಆಸ್ ಇಫ್ ವಿ ಆರ್ ಲಿಸ್ನಿಂಗ್ ಟು ದ ವೇವ್ಸ್ ಅನ್ನೋ ರೀತಿಯೇ ನಮ್ಗೆ ಅದು ಭಾಸ ಆಗುತ್ತೆ ಆಕ್ಚುಲಿ. ಓಕೆ, ಸೊ ಅವ್ನು ಏನ್ ಹೇಳ್ತಾನೆ ಅಂತ ಹೇಳಿ, ಇಟ್ಸ್ ವೆರಿ ಬ್ಯೂಟಿಫುಲ್. And he talks about the French coast light, and also he is actually calling his beloved. He says ಅಲ್ಲಿ ಒಂದು ಕಡೆ, come to the window, sweet is a night air ಅಂತಂದ್ರೆ ಸುಂದರವಾಗಿದೆ, it's very beautiful, come out, he says. And from the long line of spray, he also says, ಸಡನ್ ಅವ್ನು ಹೇಳ್ತಾನೆ, ಲಿಸನ್ ಯು ಹಿಯರ್ ಇನ್ ದ ಗ್ರೇಟಿಂಗ್ ರೋರ್ ಅಂತ. ಓಕೆ, ಸೊ ಅಲ್ಲಿಯ ತನಕ ಅವನು ಇಟ್ಸ್ ಕಾಮ್ ನೈಟ್, ಇಟ್ಸ್ ವೆರಿ ಬ್ಯೂಟಿಫುಲ್, ಎಲ್ಲದರ ಬಗ್ಗೆ ಮಾತಾಡ್ತಾನೆ. ಅಂದ್ರೆ ತುಂಬಾ ಸುಂದರವಾದ ಇದೆ, ಕಾಮ್ ಆಗಿದೆ. ಅದರ ನಂತರ ಟೋನ್ ಸ್ವಲ್ಪ ಮಟ್ಟಿಗೆ, ಈ ಪೋಯಮ್ ನ ಟೋನ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗುತ್ತೆ. ಅವ್ನು ಹೇಳ್ತಾನೆ, ಲಿಸನ್ ಯು ಹಿಯರ್ ದ ಗ್ರೇಟಿಂಗ್ ರೋರ್, ಅಂದ್ರೆ ಆ ಆರ್ಭಟವನ್ನ ಕೇಳಿಸ್ಕೋ ಅಂತ ಹೇಳ್ತಾ ಇದ್ದಾನೆ ತನ್ನ ಬಿಲವೆಡ್ಗೆ. ಓಕೆ, ಆಫ್ ಪೆಬಲ್ಸ್ ಆರ್ ದ ಸ್ಮಾಲ್ ಸ್ಟೋನ್ಸ್. ಓಕೆ, ಸೊ ಬೀಚ್ ಅಲ್ಲಿ ನೀವು ನೋಡಿರ್ಬೋದು, ಹೌ ವೇವ್ಸ್ ಕಮ್, ಆ ಪೆಬಲ್ಸ್ ನ ಟಚ್ ಮಾಡಿ ಮತ್ತೆ ದೇ ರಿಟ್ರೀಟ್, ಆ ವೇವ್ಸ್ ಮತ್ತೆ ವಾಪಸ್ ಹೋಗುತ್ತೆ. ಓಕೆ, ಸೊ ಅದನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಒಂದು ರೀತಿ ಆ ವೇವ್ಸ್
ಇವೆಲ್ಲವೂ ಕೂಡ ಇಟ್ ಈಸ್ ಲೈಕ್ ದ ಸಿ, ದ ಇಮೇಜ್ ಆಫ್ ಸಿ ಇಟ್ ಸೆಲ್ಫ್, ಓಕೆ, ಇಸ್ ಸಮಥಿಂಗ್ ದಟ್ ಹಿ ಈಸ್ ಟಾಕಿಂಗ್ ಅಬೌಟ್ ದ ಫೇತ್, ದ ರಿಲಿಜಿಯಸ್ ಫೇತ್ ಆಫ್ ಇಂಗ್ಲೆಂಡ್. ಓಕೆ, ಸೊ ಅದು ಬರ್ತಾ ಇರೋದು, ಹೋಗ್ತಾ ಇರೋದು, ಇಟ್ ಈಸ್ ಲೈಕ್ again maybe we can understand as the life, the mechanical life ಆ ಟೈಮಿನಲ್ಲಿ. ಓಕೆ, ದ ಸೈನ್ಸ್, ದ ಟೆಕ್ನಾಲಜಿ, ದ ಇನೋವೇಷನ್ಸ್, ದ ಇನ್ವೆನ್ಷನ್ಸ್ ಏನ್ ಮಾಡಿದೆ ಅಂದ್ರೆ ಲೈಫ್ ನ ಬಹಳ ಮೆಕ್ಯಾನಿಕಲ್ ಆಗಿ ಮಾಡಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಅಂಡ್ ಹಿ ಸೇಸ್ ಆಫ್ ಪೆಬಲ್ಸ್ ವಿತ್ ದ ವೇವ್ಸ್ ಡ್ರಾ ಬ್ಯಾಕ್ ಅಂಡ್ ಫ್ಲಿಂಗ್. ಓಕೆ, ಅಲ್ಲಿ ನೋಡಿ ಆ ಪೆಬಲ್ಸ್ ನ ಮುಟ್ಟುತ್ತೆ ವಿತ್ ದ ವೇವ್ಸ್ ಅಂಡ್ ದೇ ವಿಲ್ again draw back and also they will fling is to throw. ಅಂದ್ರೆ the sound of the pebbles, ಆ ಸಣ್ಣ ಆ ಸ್ಟೋರಿನ ಆ ಶಬ್ದಗಳು somewhere it is disturbing the peace of that night ಅನ್ನೋ ರೀತಿ ಅವನು ಹೇಳ್ತಾ ಇದ್ದಾನೆ. ಅಂದ್ರೆ see a kind of image of England ಅವ್ನು ಮಾತಾಡ್ತಾ ಇರೋದು ಎಷ್ಟು ಕಾಮ್ ಆಗಿತ್ತು. ಎವ್ರಿಥಿಂಗ್ ವಾಸ್ ವೆರಿ ಕಾಮ್ ಇನ್ ಇಂಗ್ಲೆಂಡ್, ಎವ್ರಿಥಿಂಗ್ ವಾಸ್ ಫೈನ್, ಆಲ್ ವಾಸ್ ವೆಲ್ ಇನ್ ಇಂಗ್ಲೆಂಡ್, ಅಂಡ್ ಸಡನ್ಲಿ ದರ್ ಇಸ್ ಅ ಕೈಂಡ್ ಆಫ್ ಔಟ್ಬರ್ಸ್ಟ್ ದಟ್ ಹ್ಯಾಪನ್ಸ್ ಇನ್ ಇಂಗ್ಲೆಂಡ್. ಮೆಟೀರಿಯಲಿಸಮ್ ಗೇನ್ಸ್. ಓಕೆ, ದರ್ ಇಸ್ ನೋ ಪ್ಲೇಸ್ ಫಾರ್ ವ್ಯಾಲ್ಯೂಸ್ಗೆ, ನೈತಿಕತೆಗೆ ಅಥವಾ ವ್ಯಾಲ್ಯೂಸ್ಗೆ ಯಾವ ಇಂಪಾರ್ಟೆನ್ಸ್ ಇರೋದಿಲ್ಲ. ಒಂದು ರೀತಿ ಬದಲಾವಣೆ, ಚೇಂಜ್ ಏನಾಗ್ತಾ ಇದೆ ಆ ವಿಕ್ಟೋರಿಯನ್ ಈರವನ್ನ ಈ ಪೋಯಮ್, ಈ ಲೈನ್ಸ್ ನ ಮೂಲಕ ಅವನು ತೋರಿಸ್ತಾ ಇದ್ದಾನೆ. ಓಕೆ, ಅಂಡ್ ಲೈಕ್ ಅಂಡ್ ಹಿ ಸೇಸ್ ಅಲ್ಲಿ ಒಂದು ಲೈನ್ ಬರುತ್ತೆ ಅಲ್ಲಿ, ಅಂಡ್ ದೇ ರಿಟರ್ನ್ ಅಪ್ ದ ಹೈ ಸ್ಟ್ಯಾಂಡ್, ಅಂದ್ರೆ ವೇವ್ಸ್ ಬರುತ್ತೆ, ವೇವ್ಸ್ ವಾಪಸ್ ಹೋಗುತ್ತೆ ಅಂತ. ಓಕೆ, ಅಂಡ್ ಬಿಗಿನ್ ಅಂಡ್ ಸೀಸ್ ಅಂಡ್ ದೆನ್ ಅಗೇನ್ ಬಿಗಿನ್. ಸೊ ಅ ಕೈಂಡ್ ಆಫ್ ಅ ಮೂವ್ಮೆಂಟ್ ದಟ್ ಹಿ ಇಸ್ ಟಾಕಿಂಗ್ ಅಬೌಟ್. ಓಕೆ, ಅಂಡ್ ಇನ್ ದಿಸ್ ಮೂವ್ಮೆಂಟ್ ಆಫ್ ದ waves, at the same time a movement, a sensibility of the poet also we see. Okay, ಅವನ ಮನಸ್ಸಿನಲ್ಲಿ ಆಗುವಂತ ಒಂದು ರೀತಿ ಫೀಲಿಂಗ್ಸ್ ಅನ್ನು ನೀವು ಈ ವೇವ್ಸ್ ನ ಮೂಲಕವೂ ಕಾಣ್ತೀರಿ. ಓಕೆ, the feelings that comes, like actually emotions are pouring in Matthew Arnold. actually ಈ ಪೋಯಮ್ ಅನ್ನ ಬರೆಯುವಾಗ ಅವರ ಎಲ್ಲ ಇಮೋಷನ್ಸ್ ಒಂದು ರೀತಿ ದ ಮೆಲಂಕಲಿ ನೋಟ್, ಬಹಳ ದುಃಖದಿಂದ ಅವರು ಬರೀತಾರೆ. ಓಕೆ, ಈ ರೀತಿ ಆಗ್ತಾ ಇದೆ ನಮ್ಮ ದೇಶ ಈ ಹಂತಕ್ಕೆ ಬಂದಿದೆಯಲ್ಲ ಅಂತ. ಓಕೆ, ಸೊ ಅದು ಲೈಕ್ ಹಿ ಸೇಸ್ ಇಟ್ ಬಿಗಿನ್ಸ್, ಸೀಸ್ ಅಂಡ್ ದೆನ್ ಅಗೇನ್ ಬಿಗಿನ್. ಲೈಕ್ ಹೌ ಲೈಫ್ ಹ್ಯಾಸ್ ಬಿಕಮ್ ಸೊ ಮೆಕ್ಯಾನಿಕಲ್ ಅನ್ನೋ ರೀತಿನೂ ಅವ್ರು ಹೇಳ್ತಾ ಇರ್ಬೋದು. ಸ್ಟಾರ್ಟ್ ಆಗುತ್ತೆ, ಸೀಸ್ ಅಂದ್ರೆ ಸ್ಟಾಪ್, and sees and then again begin. Andre the movement of the wave is so mechanical, so as our life. Okay, and at the same time, so what is happening in England? Okay, the loss of faith, generally dharmike nambike hege kuntitagolista ide, how it is declining. People are a kind of the conflict in the mind of the people, science or religion. Okay, and we all know that for Matthew Arnold, poetry is everything, and the place that he gives for poetry, ಅಂದ್ರೆ poetry is the next religion ಅನ್ನೋ ರೀತಿ ಅವರು ಮಾತಾಡ್ತಾರೆ. ಅದರ ಜೊತೆಗೆ ಈ ಎಲ್ಲ ಏನೇನ್ ಆಗ್ತಾ ಇದೆ ಇಂಗ್ಲೆಂಡಿನಲ್ಲಿ ಅವರ ಮನಸ್ಸಿಗೆ ಅಗಾಧವಾದವನ್ನ ದುಃಖವನ್ನೂ ತರ್ತಾ ಇದೆ. ಅಂಡ್ ಹಿ ಸೇಸ್ ದ ಇಟರ್ನಲ್ ನೋಟ್ ಆಫ್ ಸ್ಯಾಡ್ನೆಸ್ ಇನ್. ಓಕೆ, ಒಂದು ರೀತಿ ನೋಟ್ ಆಫ್ ಸ್ಯಾಡ್ನೆಸ್, ಬಹಳ ದುಃಖವಾದ ಆ ಸಿ, ಆ ಅಲೆಗಳು, ಆ ಸಮುದ್ರದ ಅಲೆಗಳು ಒಂದು ರೀತಿ ದುಃಖದ ಸಂಗೀತವನ್ನ ಅಥವಾ ದುಃಖ ರೀತಿಯ ಮೊನೋಟನಸ್ ಇದನ್ನ ಮಾಡ್ತಾ ಇದೆ, ಅಥವಾ ಒಂದು ರೀತಿ ಮೊನೋಟನಸ್ ಟೋನ್ ನಮ್ಗೆ ಕೇಳಿಸ್ತಾ ಇದೆ. ಈ ದುಃಖ ಆಗ್ತಾ ಇದೆ ಅವನ, ಅಂದ್ರೆ ಈ ದುಃಖ ಅವನು ಎರಡು ರೀತಿಯಲ್ಲಿ, ಒಂದು ಅವನಿಗೆ ಆಗುವಂತ ದುಃಖ, ಮ್ಯಾಥ್ಯೂ ಬರ್ನಾಲ್ಡ್ಗೆ ಆಗುವಂತ ದುಃಖ, ಇನ್ನೊಂದು ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಂಗ್ಲೆಂಡ್ ಆಲ್ಸೋ. ಓಕೆ, ಸಮಥಿಂಗ್ a stage where the life of the people have drastically have changed to this extent ಅನ್ನೋದನ್ನು ಕೂಡ ಅಲ್ಲಿ ಅವನು ಮಾತಾಡ್ತಿದ್ದಾನೆ. ಸೊ ಇಷ್ಟೆಲ್ಲ ಮಾತಾಡಿ ಆದ್ಮೇಲೆ in the first paragraph he talks about the waves, the dashing, okay, the crumbling of the faith, okay, the spirituality, ಆಧ್ಯಾತ್ಮಿಕತೆಯಿಂದ ಬೇರೆ ಕಡೆಗೆ ಹೋಗ್ತಾ ಇರುವಂತಹ ಮನಸ್ಸುಗಳು, ಓಕೆ, ಇಂಗ್ಲೆಂಡ್ ನ ಮನಸ್ಸುಗಳು. ಅದ ನಂತರ ಸಡನ್ಲಿ he goes back, as I've already told, ಗ್ರೀಕ್ ಲಿಟ್ರೇಚರ್ ಒಂದು ರೀತಿ ಅವನಿಗೆ ಬಹಳಷ್ಟು ಇನ್ಫ್ಲುಯೆನ್ಸ್ ಮಾಡಿದಂಥದ್ದು. ಸೊ there is an allusion to Sophocles. ಈ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಅವರು ಮಾತನಾಡುವಾಗ ಒಂದು allusion ಕೊಡ್ತಾರೆ, Sophocles. I'll read that paragraph. Sophocles long ago heard it on the Aegean, and it brought into his mind the turbid ebb and flow of human misery. We find also in the sound a thought, hearing it by this distant northern sea. Okay, so till now he was actually speaking about the coast of England and France, ಆ ಮಧ್ಯಭಾಗದಲ್ಲಿರುವಂತ ಸುಂದರವಾದ ತಾಣವ ಬಗ್ಗೆ ಮಾತಾಡ್ತಿದ್ದ, ದ ಮೂವ್ಮೆಂಟ್ ಆಫ್ ದ ವೇವ್ಸ್ ಬಗ್ಗೆ ಮಾತಾಡ್ತಾ ಇದ್ದ. ಸೊ ಅವನ ಮೂವ್ಮೆಂಟ್ಸ್ ನ ಜೊತೆಗೆ ಅವನ ನೋವುಗಳ ಬಗ್ಗೆ ನಮ್ಗೆ ಅರ್ಥ ಆಗ್ತಾ ಇತ್ತು. ಅಂಡ್ ಸಡನ್ಲಿ ನಾವು ಹಿ ಇಸ್ ಗೋಯಿಂಗ್ ಬ್ಯಾಕ್
ಗೋಯಿಂಗ್ ಬ್ಯಾಕ್ ಇನ್ ಟೈಮ್ ಅಂತಾನೆ ನಾನು ಹೇಳ್ತೇನೆ, ಬಿಕಾಸ್ ಈಸ್ ಎಲ್ಯೂಡಿಂಗ್ ಸೊಫೆಕಲಸ್. ಐ ಥಿಂಕ್ ವಿ ಆಲ್ ನೋ ಸೊಫೆಕಲಸ್, ಅಂಡ್ ಸೊಫೆಕಲಸ್ ಹ್ಯಾಸ್ ರಿಟನ್ ಒನ್ ಆಫ್ ದ ಬೆಸ್ಟ್ ಟ್ರಾಜಿಡೀಸ್. ಓಕೆ, ಗ್ರೀಕ್ ಟ್ರಾಜಿಡೀಸ್ ಅನ್ನ ಬರೆದವರು. ಓಕೆ, ಸೊ ಇಲ್ಲಿ ಬೈ ಬ್ರಿಂಗಿಂಗ್ ಸೊಫೆಕಲಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹ್ಯೂಮನ್ ಮಿಸರಿ, ಈ ಜನರ ಈ ದುಃಖ ಏನಿದೆ ಅದು ಯೂನಿವರ್ಸಲ್ ಅನ್ನೋ ಒಂದು ಅಂಶವನ್ನ ನಾವಿಲ್ಲಿ ಕಾಣ್ತೇವೆ. ಓಕೆ, ಸೊ ದುಃಖ ಲೈಕ್ ಡಿಸ್ಟೆಂಟ್ ನಾರ್ದರ್ನ್ ಸಿ, ಯಾವ ಕಾಲದಲ್ಲಿ ಗ್ರೀಕ್ ನ ಡಿಸ್ಟೆಂಟ್ ನಾರ್ದರ್ನ್ ಸಿಯಲ್ಲಿ ಏನು ಆ ದುಃಖ ಇತ್ತು ಆ ಕಾಲಘಟ್ಟದಲ್ಲಿ. ಓಕೆ, ಮನುಷ್ಯನ ಆ ಒಂದು ಅಳಲಿರ್ಬೋದು, ಆ ದುಃಖ ಇರ್ಬೋದು, ಆ ಸೊಫೆಕಲ್ಸ್ ಸೊಫೆಕಲಸ್ ಬರ್ದಂತ ಟ್ರಾಜಿಡಿಗಳಲ್ಲಿ ಇರ್ಬೋದು, ವಾಟ್ ಎವರ್ ಅವನು ಬರ್ದಂತ ಆ ಟೈಮ್ಗಳು, ಬಿಕಾಸ್ ಹಿ ರೋಟ್ ಸಮ್ ಆಫ್ ದ ಗ್ರೇಟೆಸ್ಟ್ ಟ್ರಾಜಿಡಿ ಐ ಬಿಲೀವ್ ಸೊಫೆಕಲಸ್. ಓಕೆ, ಸೊ ಇಲ್ಲಿ ಅವನು ಅದನ್ನೇ ಹೇಳ್ತಾ ಇದ್ದಾನೆ, ಅಂದ್ರೆ ಆ ಹ್ಯೂಮನ್ ಮಿಸರಿ ಅಂದ್ರೆ ಆಗ್ಲೂ ಕೂಡ ಸೊಫೆಕಲಸ್ ಹ್ಯೂಮನ್ ಮಿಸರಿ ಬಗ್ಗೆ ಬರ್ತಾ, ಈಗಲೂ ಕೂಡ ಅದೇ ರೀತಿ ಹ್ಯೂಮನ್ ಮಿಸರಿ ನಾವು ಕಾಣ್ತಾ ಇದ್ದೇವೆ. ವಿ ಆರ್ ಸೀಯಿಂಗ್ ಆ ಒಂದು ದುಃಖವನ್ನ, ಆ ಜನರಲ್ಲಿರುವಂತಹ ದುಃಖವನ್ನ, ಆ ಭಾವನೆಗಳನ್ನ ಈಗಲೂ ಕೂಡ ನಾವು ಕಾಣ್ತಾ ಇದ್ದೇವೆ. ಅದನ್ನ ಅವನು ಎರಡು ಎಕ್ಸಾಂಪಲ್, ಅ ಕೈಂಡ್ ಆಫ್ ಪ್ಯಾರಲಿಸಮ್, ಓಕೆ, ದ ಡೋವಾ ಬೀಚ್ ಅಂಡ್ ದ ನಾರ್ದರ್ನ್ ಸಿ, ಎರಡನ್ನ ಇಲ್ಲಿ ತಂದು, ಅಂಡ್ ಹಿ ಇಸ್ ಟ್ರೈಂಗ್ ಟು ಟೆಲ್ ಅಸ್ ದಟ್ ಹ್ಯೂಮನ್ ಮಿಸರಿ ಇಸ್ ಯೂನಿವರ್ಸಲ್. ಸೊ ಇದು ಯಾವಾಗ್ಲೂ ಇರುತ್ತೆ ಅಂತ, ಅಂದ್ರೆ ಅದು ನಿರಂತರ ಅಂತ, ಆ ದುಃಖ ನಿರಂತರ ಅನ್ನೋದನ್ನ ಈ ಪ್ಯಾರಾಗ್ರಾಫ್ ಅಲ್ಲಿ ಅವ್ನು ತರ್ತಾ ಇದ್ದಾನೆ. ಅಂಡ್ ಆಲ್ಸೋ ಬೈ ದಿಸ್ ಹಿ ಇಸ್ ಆಲ್ಸೋ ಪೇಯಿಂಗ್ ಅ ಟ್ರಿಬ್ಯೂಟ್ ಟು ಸೊಫೆಕಲಸ್. ಓಕೆ, ಅಂಡ್ the writings that he wrote or whatever, the importance that he gave for the Greek writers at that time. ಓಕೆ, ಅದನ್ನ ಇಲ್ಲಿ ನಾವು ತೋರಿಸ್ತೇವೆ. ಅಂಡ್ ದ ಎಬ್ ಅಂಡ್ ಫ್ಲೋ ವರ್ಡ್, ದ ಎಬ್ ಅಂಡ್ ಫ್ಲೋ, ಓಕೆ, ದಟ್ he is trying to tell us the tide flow of the waves. Okay, and also the thoughts that people had during that time, during the period at that time, and that whatever ಆಗಿನ ಕಾಲಘಟ್ಟದಲ್ಲಿ ಇರುವಂತಹ ವಾಟ್ ಎವರ್ ಆ ಫೀಲಿಂಗ್ಸ್ ಇರ್ಬೋದು, ಆ ಇಮೋಷನ್ಸ್ ಇರ್ಬೋದು, ಅ ಕೈಂಡ್ ಆಫ್ ಬಿಕಾಸ್ ವಿ ಸಿ ಇದು ಒಂದು ರೀತಿ ಮ್ಯಾಥ್ಯೂ ವರ್ನೋಳ ಸ್ಪಾಂಟೇನಿಯಸ್ ಫ್ಲೋ ಆಫ್ ಇಮೋಷನ್ಸ್ ತರನೇ ಈ ಪೋಯಮ್ ಅನ್ನು ಅವನು ಬರ್ತಿದ್ದಾನೆ ಆಕ್ಚುಲಿ. ಓಕೆ, ಹಿಸ್ ಇಮೋಷನ್ ಇಸ್ ಆಕ್ಚುಲಿ ಫ್ಲೋವಿಂಗ್. ಸೊ ವಿತ್ ದ್ಯಾಟ್ ಫ್ಲೋ ಹಿ ಟ್ರೈಸ್ ಟು ಸೇ ದಟ್ ಹ್ಯೂಮನ್ ಮಿಸರಿ ಈಸ್ all over the world. It is not only, this is not this ಇದೊಂದು ಮಾತ್ರ ಅಲ್ಲ, ಈಗ ಮಾತ್ರ ಅಲ್ಲ, ಹಿಂದಿನ ಕಾಲದಲ್ಲೂ ಯಾವಾಗಲೂ ಈ ಒಂದು ಹ್ಯೂಮನ್ ಮಿಸರಿ ನಮ್ಮಲ್ಲಿ ಇದೆ ಅನ್ನುವಂಥದ್ದನ್ನ he is actually trying to say. And then that is one thing that he is talking about. And then what he talks about is the sea of faith in the next paragraph. When we look into that, he says that the sea of faith, I'll read the poem. The sea of faith was once too at the full and round earth's shore, lay like the fold of bright girdle furled, but now I only hear its melancholy long withdrawing roar, retreating to the breath of the night wind down the washed edges drear and naked shingles of the world. Okay, now he will come to the in the third paragraph he directly comes to that the sea of faith. ಅವನು ಡೈರೆಕ್ಟ್ ಆಗಿ ಈ ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಡೈರೆಕ್ಟ್ ಆಗಿ ಅವನು ಅದ್ರ ಬಗ್ಗೆ ಮಾತಾಡ್ತಾನೆ. ಓಕೆ, ಸೊ ಹೇಗಿತ್ತು, ಹೌ ವಾಸ್ ಸಿ ಆಫ್ ಫೇತ್ ಇನ್ ಇಂಗ್ಲೆಂಡ್. ಓಕೆ, ಸಿ ಆಫ್ ಅಂದ್ರೆ ಆ ಅಗಾಧವಾದ ನಂಬಿಕೆ, ಆ ಧಾರ್ಮಿಕ ನಂಬಿಕೆಗಳಿರ್ಬೋದು, ಆ ಫೇತ್ ಇರ್ಬೋದು. ಓಕೆ, ಜನರಲ್ಲಿರುವಂತ ಜನರ ಮಧ್ಯೆ ಇರುವಂತ ನಂಬಿಕೆ ಇರ್ಬೋದು, ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ. ಓಕೆ, ಬಟ್ ವಾಟ್ ಹ್ಯಾಸ್ ಹ್ಯಾಪನ್ ಟು ದ್ಯಾಟ್ ಅಂತ ಬಹಳ ದುಃಖದಿಂದ, ಈವನ್ ದಿಸ್ ನೋಟ್ ವಿಲ್ ಸಿ ದರ್ ಇಸ್ ಅ ಕೈಂಡ್ ಆಫ್ ಮೆಲಂಕಲಿ ದಟ್ ಯು ಸಿ, ಬಹಳ ದುಃಖದಿಂದ ಅವನು ಹೇಳುವಂತದ್ದು. ಓಕೆ, ಹೌ ಸಿ ದ ಸಿ ಆಫ್ ಫೇತ್ ವಾಸ್ ಒನ್ಸ್, ಒಂದು ಕಾಲದಲ್ಲಿ ಇತ್ತು. ಓಕೆ, ಒನ್ಸ್ ಟು ಅಟ್ ದ ಫುಲ್ ತುಂಬಾ ಆ ಫೇತ್ ಇತ್ತು, ಅಷ್ಟು ಸ್ಟ್ರಾಂಗ್ ಆಗಿ ಆ ಫೇತ್ ಇತ್ತು ಇಂಗ್ಲೆಂಡ್ ಅಲ್ಲಿ. ಓಕೆ, ಹೌ ಇಟ್ ವಾಸ್ ಲೈಕ್ ದ ಫೋಲ್ಡ್ಸ್ ಆಫ್ ದ ಬ್ರೈಟ್ ಗರ್ಡಲ್ ಫರ್ಲ್ಡ್, ಅಷ್ಟೊಂದು ಲೇಯರ್ಡ್ ಆಗಿತ್ತು ಫೇತ್. Okay, but ಈಗ ಏನಾಗಿದೆ? Okay, so what has happened to the England? Okay, see the tone that he talks. Okay, so England was that at one point of the time, ಇಂಗ್ಲೆಂಡ್ ಅಲ್ಲಿ ಹಾಗಿತ್ತು, ಧಾರ್ಮಿಕ ನಂಬಿಕೆಗಳು ಇರ್ಬೋದು, ತಮ್ಮ ಪರಸ್ಪರ ವ್ಯಕ್ತಿಗಳ ಜನರ ಮಧ್ಯೆ ಇರುವಂತ ನಂಬಿಕೆ ಇರ್ಬೋದು, ಎವ್ರಿಥಿಂಗ್. Okay, what man stood for, maybe the relationship, maybe the values that he was talking about, so everything was fine. But now what he is trying to say is that he hears only a kind of melancholy note, ಅಂದ್ರೆ ಬಹಳ ದುಃಖವಾದ ಸನ್ನಿವೇಶ ಇರ್ಬೋದು, ಅಥವಾ ಒಂದು ರೀತಿ
ಕೈಂಡ್ ಆಫ್ ಕನ್ಫ್ಯೂಷನ್, ಗೊಂದಲಗಳು, ಒಂದು ರೀತಿ ಆ ಕಾಲಘಟ್ಟದಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಇತ್ತು ಇಂಗ್ಲೆಂಡಿನಲ್ಲಿ. ಆ ಎಲ್ಲ ಒಂದು ರೀತಿ ಅವನ ಮನಸ್ಸಿಗೆ ಖೇದ ಉಂಟು ಮಾಡಿತ್ತು. ಅದನ್ನ ಅವನಲ್ಲಿ ಹೇಳ್ತಾ ಇದ್ದಾನೆ. ನಾವು ಐ ಓನ್ಲಿ ಹಿಯರ್ ಇಟ್ಸ್ ಮೆಲಂಕಲಿ ಲಾಂಗ್ ವಿಡ್ರಾಯಿಂಗ್ ರೋರ್, ಒಂದು ರೀತಿ ಲಾಂಗ್ ವಿಡ್ರಾಯಿಂಗ್ ರೋರ್. ಈಸ್ ಟ್ರೈಂಗ್ ಟು ಸೇ ದಟ್ ಆ ವೇವ್ಸ್ ಕೂಡ ದರ್ ಇಸ್ ಅ ಲಾಂಗ್ ನೋಟ್, ಅಂದ್ರೆ ಆ ಸಿ ವೇವ್ಸ್ ಆ ಏನು ದುಃಖದ ಒಂದು ನೋಟ್ ಅನ್ನ ನನ್ಗೆ ತರ್ತಾ ಇದೆ ಅಂತ. ಸಮಟೈಮ್ಸ್ when we actually stand ಬೀಚ್, ನಾವು ಬೀಚ್ಗೆ ಹೋದಾಗ ಅಥವಾ ಸಮುದ್ರಕ್ಕೆ ಹೋದಾಗ ಇಟ್ ಇಸ್ ವೆರಿ ಸಬ್ಜೆಕ್ಟಿವ್. ನಾವು ಹೋಗಿ ನಿಂತಾಗ ಇಫ್ ಐ ಆಮ್ ಇನ್ ಅ ವೆರಿ ಗುಡ್ ಮೂಡ್, ಐ ಥಿಂಕ್ ಐ ವಿಲ್ ಎಂಜಾಯ್ ಈಚ್ ಅಂಡ್ ಎವ್ರಿಥಿಂಗ್ ದಟ್ ಹ್ಯಾಪನ್ಸ್ ದೇರ್. ಓಕೆ, ದ ಸಿ, ದ ಬ್ರೀಸ್, the distant boat, the beach that you see, and the horizon that you see. Okay, so beach ನ ಮುಂದೆ ನಿಂತಾಗ ನಮ್ಗೆ ಅನ್ಸುತ್ತೆ ಏನು ನಾವು ಬಹಳ ಚಿಕ್ಕವರು ಅಂತ ಅನ್ಸುತ್ತೆ ಆ ಬೀಚ್ ಮುಂದೆ ನಿಂತಾಗ. ಅಥವಾ ಮುಂದೆ ನೀವು ಬೀಚ್ಗೆ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವ್ ಅದು ನಿಂತಾಗ ಆ ನೀರುಗಳು ಬಂದು ನಮ್ಮನ್ನೆಲ್ಲೋ ಒಂದು ರೀತಿ ಸ್ವಲ್ಪ ದೂಡಿದಾಗೆ ಅಥವಾ ತಳ್ಳಿದಾಗೆ ಅನ್ಸುತ್ತೆ. ಓಕೆ, ಸೊ ದ್ಯಾಟ್ ಕೈಂಡ್ ಆಫ್ ಇಟ್ಸ್ ಅ ವೆರಿ ವಾಟ್ ಯು ಸೇ ಸೆಲ್ಫ್ ಎಕ್ಸ್ಪೀರಿಯನ್ಸ್ಡ್ ಕೈಂಡ್ ಆಫ್ ಥಿಂಗ್. ಅಂದ್ರೆ ಅಲ್ಲಿ ಹೋದಾಗ ನಾವು ಎಕ್ಸ್ಪೀರಿಯನ್ಸ್ ಆಗ್ತೇವೆ. ಓಕೆ, ಅಂದ್ರೆ ಲೈಕ್ ನಾವು ದುಃಖದ, ನಾವೇನಾದ್ರೂ ಖುಷಿಯಲ್ಲಿದ್ದಾಗ ಎಲ್ಲವನ್ನ ನಾವು ಒಬ್ಸರ್ವ್ ಮಾಡ್ತೇವೆ. ಆ ವೇವ್ಸ್ ಇರ್ಬೋದು, ಆ ಸೌಂಡ್ ಇರ್ಬೋದು, ಎವ್ರಿಥಿಂಗ್ ಲುಕ್ ಸೋ ಬ್ಯೂಟಿಫುಲ್, ಸೌಂಡ್ ಆಫ್ ದ ವೇವ್ಸ್. ಓಕೆ, ಬಟ್ ಜಸ್ಟ್ ಇಮ್ಯಾಜಿನ್ ಇಫ್ somebody has a very bad mood and just goes and stands in front of a beach or something, everything there, okay, everything there, the sound actually ನಮ್ಗೆ ಅಲ್ಲಿ ಕಾಮ್ ಆ ವೇವ್ಸ್ ಸೌಂಡ್ ಏನಿದೆ ಅದು ನಮ್ಗೆ ಒಂದು ರೀತಿಯ ಕರ್ಕಶ ಸೌಂಡ್ ಆಗಿ ಕೇಳ್ಬೋದು. ಓಕೆ, ಒಂದು ರೀತಿ ಕರ್ಕಶವಾಗ್ಬೋದು. ಆಕ್ಚುಲಿ ಆ ಪೆಬಲ್ಸ್, ಅವನೇನ್ ಮಾತಾಡ್ತಾನಲ್ಲ, ಆ ಪೆಬಲ್ಸ್ ಆಕ್ಚುಲಿ when it brings a soothing touch for our feet. ಆಕ್ಚುಲಿ ಒಂದ್ ರೀತಿ ನಮ್ಮ ಫೀಟ್ ಅನ್ನ ಸೋದಿಂಗ್ ಮಸಾಜ್ ಮಾಡಿದಾಗ ಅನ್ಸುತ್ತೆ ಆ ಪೆಬಲ್ಸ್ ಎಲ್ಲ. ಓಕೆ, ಬಟ್ ಇಫ್ ವಿ ಆರ್ ಇನ್ ಅ ಬ್ಯಾಡ್ ಮೂಡ್, ವಿ ಫೀಲ್ ದಟ್ ಪೆಬಲ್ಸ್ ಆರ್ ಹರ್ಟಿಂಗ್ ಅಸ್. Okay, so somewhere here, his own, kind of a mood that he feels for, his own country, that is England, that we observe here. Okay, and he says, see, at the night wind down the vast edges drear and the naked shingles of the world. Okay, somewhere he feels that shingle is a kind of a disease. So he feels there is a kind of a disease that has spread all over the world. Okay, the disease of, the materialism. ಓಕೆ, ಜನರಿಗೆ ಜನರು ಮೆಟೀರಿಯಲಿಸಮ್ ಕಡೆಗೆ ಮುಖ ಮಾಡ್ತಾ ಇದ್ದೇವೆ. ನಮ್ಗೆ ವ್ಯಾಲ್ಯೂಸ್ ಬೇಡ. ಓಕೆ, ವಿ ಡು ನಾಟ್ ವಾಂಟ್ ದ ಸ್ಪಿರಿಚುವಲ್ ಆರ್ ಇಂಟೆಲೆಕ್ಚುವಲ್, ವಾಟ್ ಎವರ್, ವಿ ವುಡ್ ಗೋ ಬಿಹೈಂಡ್ ದ ಮೆಟೀರಿಯಲ್ ಲೈಫ್. ಸೊ ಎವ್ರಿಥಿಂಗ್ ಸಮ್ವೇರ್ ದೆರ್ ಇಸ್ ನೋ ಪ್ಲೇಸ್ ಫಾರ್ ವ್ಯಾಲ್ಯೂ. ಇದೆಲ್ಲವನ್ನು ಕೂಡ ಅವನು ಹೇಳ್ತಾ ಇದ್ದಾನೆ ಈ ಒಂದು ಪ್ಯಾರಾಗ್ರಾಫ್ ನ ಮೂಲಕ. ಓಕೆ, ಬಟ್ ವೆನ್ ಹಿ ಕಮ್ಸ್ ಟು ದ ಲಾಸ್ಟ್, ಇದೆಲ್ಲವನ್ನ ಹೇಳ್ತಾನೆ ಈ ಎಲ್ಲ ಟಿಲ್ ಹಿಯರ್. ಓಕೆ, ಸೊ ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, till the third paragraph of that, we will see a kind of a mixture of note here. Okay, I will come to the last paragraph a bit. ಬರ್ತೇನೆ ನಾನು. ಅದಕ್ಕಿಂತ ಮುಂಚೆ ಲುಕಿಂಗ್ ಅಟ್ ದಿಸ್ ಆಲ್ ದ 3 ಪ್ಯಾರಾಗ್ರಾಫ್ಸ್ ಓವರ್ ಹಿಯರ್, ಇಲ್ಲಿ ಒಂದು ರೀತಿ ಪ್ಯಾರಲಿಸಮ್ ಅನ್ನ ನಾವು ನೋಡ್ತೇವೆ. ಓಕೆ, ಪ್ಯಾರಲಿಸಮ್, somewhere he says a calm tonight, and then suddenly there is a word that he brings in, the grating roar, and the ebb, the flow, and also the bright, the dark. Okay, a kind of the parallelism that he brings in over here. And at the end of this paragraph, the sea of faith, ಒಂದು paragraph ನ ಎಂಡಿನಲ್ಲಿ he talks about how the disease spread, ಹೇಗೆ ಕಾಯಿಲೆಗಳು, ಒಂದು ಕಾಯಿಲೆ, shingles is a kind of a disease, how it spreads all over the England ಅಥವಾ all over the world ಅನ್ನುವಂಥದ್ದನ್ನ ಮಾತನಾಡ್ತಾನೆ. ಅಂದ್ರೆ the feelings that Matthew Arnold writes, okay, it is actually a kind of spontaneous overflow of his own emotion while he was actually writing the poem. Okay, but ಈ ಒಂದು poem ನ ನಾವು geographical, as I told you, Dover is situated somewhere in the the banks of England, as well as it is connected very close to the the banks of the France as well. At the same time, as I told you, it is like a holiday. It's a honeymoon holiday for the speaker as well. Okay, but even in that kind of situation, he is talking about the tempo of the people of England. Okay, our tempo irbodu, our feelings irbodu, everything he is trying to bring over here. And when we look into the last paragraph, okay, so the last paragraph is kind of ಒಂದು ರೀತಿ ಅವನು ಕೊಡುವಂತ ಪೊಯಿಟಿಕ್ ಜಸ್ಟಿಸ್ ಅಂತಾನು ನಾವಿಲ್ಲಿ ನೋಡ್ಬೋದು, ಅಥವಾ ಅವನು ಕೊಡುವಂತ ಅವನ ಪ್ರಕಾರ.
ಓಕೆ, ಅವನ ಪ್ರಕಾರ ಅ ಕೈಂಡ್ ಆಫ್ ಅ ಸೊಲ್ಯೂಷನ್ ದಟ್ ಹಿ ಇಸ್ ಟ್ರೈಂಗ್ ಟು ಸೇ ಅಂತಾನು ಹೇಳ್ಬೋದು. ಸೊ ದಿಸ್ ಕೈಂಡ್ ಆಫ್ ವಾಟ್ ಎವರ್ ದಟ್ ಇಸ್ ಹ್ಯಾಪನಿಂಗ್, ದ ಕನ್ಫ್ಯೂಷನ್, ದ ಅಡ್ವಾನ್ಸ್ಮೆಂಟ್, ದ ಸೈನ್ಸ್, ಟೆಕ್ನಾಲಜಿ, that is happening in England, and many things at the same time, a confusion that is happening, and kind of things that was happening in England, ಅದರ ಜೊತೆಗೆ a kind of despair, discontent, doubt, skepticism, despair, and people did not know what to do. Okay, and many theories that came, as I've already told, the Freudian theories irbodu, Marx irbodu. Okay, the new theories that spoke about many things, idennavu kuda there was a kind of it was shaking ಆ ಒಂದು ಏನು ಅಲ್ಲಿ ತನಕ ಅವ್ರು ಏನು ನಂಬಿದ್ರು ಆ ಒಂದು ಫೌಂಡೇಶನ್ ಅನ್ನ ಶೇಕ್ ಮಾಡುವಂತಹ ಹೊಸ ಹೊಸ ಥಿಯರೀಸ್ ಹೊರಗೆ ಬರ್ತದೆ. ಅಂಡ್ ದಟ್ ದಿಸ್ ಕೈಂಡ್ ಆಫ್ ಗ್ಲೂಮ್, ಏನು ಇಡೀ ಅವನ ಪ್ರಕಾರ ದ ಗ್ಲೂಮ್, ಓಕೆ, ದ ಮೆಲಂಕಲಿ, ಓಕೆ, ಅಂಡ್ ಆಲ್ಸೋ ದ ಡಿಸ್ಕಂಟೆಂಟ್, ದ ಕೈಂಡ್ ಆಫ್ ಕಾನ್ಫ್ಲಿಕ್ಟ್, ದಟ್ ಕೈಂಡ್ ಆಫ್ ಕನ್ಫ್ಯೂಷನ್ ಏನದು ಅಲ್ಲಿ ಆಗ್ತಾ ಇದೆ, ಅದೆಲ್ಲದಕ್ಕೂ ಒಂದು ಉತ್ತರ ನಾವು ಕೊಡಬಹುದು ಅನ್ನುವಂಥದ್ದನ್ನು ಕೂಡ ಅವನು ಮಾತನಾಡ್ತಾನೆ. ಅಂಡ್ ಹಿಸ್ ಲಾಸ್ಟ್ ಪ್ಯಾರಾಗ್ರಾಫ್ ದಟ್ ಹಿ ಟಾಕ್ಸ್ ಇನ್ ದಿಸ್ ಪೋಯಮ್ ಇಸ್, ಅವ್ರೇನ್ ಹೇಳ್ತಾರ ಅಂತ ಹೇಳಿದ್ರೆ, ಐ ರೀಡ್ ದಿಸ್ ಲೈನ್ now as I told you, it is a monologue between him and his beloved there. ಆ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಅವನು ಹೇಳ್ತಾನೆ, love, let us be true to one another, for the world which seems to lie before us like a land of dreams, so various, so beautiful, so new, hath really neither joy, nor love, nor light, nor certitude, nor peace, nor hell for pain. And we are here as on the darkling plain, swept with confused alarms of struggle and flight, where ignorant armies clash by night. So this is his last paragraph. Okay, so now actually we remember him calling his beloved, tana beloved anna karitane, come out of the window and see how beautiful the evening is anta karitana avanu. Okay, and then after that he actually talks about a very melancholy kind of a picturization we see, a very gloomy kind of a picturization we see. But when we come to the last paragraph here, avanu en heltane nodi, love, let us be true. So a kind of, so ನಾನು ಕಂಡುಕೊಂಡದ್ದು, ಓಕೆ, ಕೈಂಡ್ ಆಫ್ he is trying to say that love is an answer for everything. Okay, so let us love each other. And also he says, okay, here actually he's actually addressing his beloved actually when he says, love, let us be true to one another, let us be loyal to one another, because this world is actually somewhere the foundations are is disturbed. Okay, and he feels somewhere something is falling, something is crumbling down. Okay, so in this situation of England where everything is crumbling, our our faith is crumbling, our religious belief is crumbling, the things that we had believed until then is crumbling, whatever they believed till then is crumbling, because as I told you, Origin of Species pustakavana, when Charles Darwin wrote, as I told you, it is something that it was a shock. Okay, so they believed that everything was created by God, ellavu devaru create ಮಾಡಿದ್ದು, it's through God anta. Okay, but when he went on to say everything has happened through evolution, ಓಕೆ, ಎಲ್ಲವೂ ಎವಲ್ಯೂಷನ್ ಇಂದ ಆಗಿತ್ತು ಅಂತ ಹೇಳಿದಾಗ ಆ ಜನರ ಧಾರ್ಮಿಕ ನಂಬಿಕೆಗೆ ಬಹಳಷ್ಟು ಧಕ್ಕೆ ಉಂಟಾಗ್ತದೆ. ಇಟ್ ವಾಸ್ ಲೈಕ್ ದೇ ಡಿಡ್ಂಟ್ ನೋ whom to ask, where to go or whatever. ಓಕೆ, ಸೊ ಆ ಒಂದು ಕಾಲಘಟ್ಟದಲ್ಲಿ when everything is confusing, when everything is falling, when everything is crumbling down, he says let us be true to one another, and we can see a kind of exclamatory mark over there. ಅವನು ಹೇಳುವಾಗ love, let us be true to one another ಅಂದ್ರೆ ನಾವಿಬ್ರು ಕೂಡ let us be loyal to one another. Okay, and love is a kind of love is a kind of an answer for everything. Okay, and when he said and also he says that to lie before us a land of dreams. Okay, so idellahu kuda is like through this poem there is one more thing also, a picturization that we see here.
ದ ಕಾನ್ಸೆಪ್ಟ್ ಆಫ್ ಡ್ರೀಮ್ ಅಂಡ್ ರಿಯಾಲಿಟಿ ಅದನ್ನು ಕೂಡ ನೀವು ಇಲ್ಲಿ ನೋಡ್ತೀರಿ. ಓಕೆ, ಸೊ ವೇರ್ ಇಸ್ ಡ್ರೀಮ್ ಅಂಡ್ ವೇರ್ ಇಸ್ ದ ರಿಯಾಲಿಟಿ ಬಿಗಿನ್ಸ್. ಓಕೆ, ಸೊ ವೆನ್ ಹಿಯರ್ ಹಿ ಸೇಸ್ ಟು ಲೈಫ್ ಬಿಫೋರ್ ಅಸ್ ಲೈಕ್ ಅ ಲ್ಯಾಂಡ್ ಆಫ್ ಡ್ರೀಮ್ಸ್, ಸೊ ವೇರಿಯಸ್, ಸೊ ಬ್ಯೂಟಿಫುಲ್, ಸೊ ನಿವ್ ಹ್ಯಾತ್ ರಿಯಲಿ ನೈದರ್ ಜಾಯ್ ನಾಟ್ ಲವ್ ನಾಟ್ ಲೈಟ್ ನಾಟ್ ಸರ್ಟಿಟ್ಯೂಡ್. ಇದೆಲ್ಲವೂ ಕೂಡ ಏನು ಕಳ್ಕೊಂಡಿದೆ ಈ ದೇಶ ಅಂತ. ಓಕೆ, ಸೊ ದರ್ ಈಸ್ ನೋ ಮೋರ್ kind of you can't believe in each other. Okay, you can't trust each other. Okay, and there is a kind of everything is confused, everything is swept away, everything is being looked like a shallow things, everything is shallow. ಏನು ಕೂಡ ನಮ್ಗೆ ಅರ್ಥವಾಗದ ಸ್ಥಿತಿಯಲ್ಲಿದೆ. ಓಕೆ, ಜನರ ನಡುವೆ ಏನಿದೆ, ದರ್ ಇಸ್ ಅ ಕೈಂಡ್ ಆಫ್ ಕನ್ಫ್ಯೂಷನ್ ಅಂಡ್ ದರ್ ಇಸ್ ಅ ಕೈಂಡ್ ಆಫ್ ಅವ್ನ ಕೊನೆಯ ಲೈನ್ ಹೇಳ್ತಾನೆ, ವೇರ್ ಇಗ್ನರೆಂಟ್ ಆರ್ಮೀಸ್ ಕ್ಲಾಶ್ ಬೈ ನೈಟ್. ಓಕೆ, ಸೊ ವೇರ್ ದರ್ ಇಸ್ ಕನ್ಫ್ಯೂಷನ್, where people don't believe in each other, people don't trust each other. Okay, a kind of confusion that is happening in the mind of the people, and an answer for everything is love. Okay, to see everything through love. Okay, so love in the sense to understand everything, understand, or having that sympathy, having that empathy, and understanding each other would be an answer for everything. Through that, maybe we can bring a kind of stability in England. Okay, or maybe we can the loss ಇಲ್ಲಿ ತನಕ ಏನು ಆ ಲಾಸ್ ಆಗಿದೆ ಅದನ್ನ we can, I think, stabilize through love. ಅನ್ನೋದನ್ನ ಬಹುಶಃ ಈ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅವನು ಈಸ್ ಟ್ರೈಂಗ್ ಟು ಕನ್ವೆ ಟು ದ ರೀಡರ್ಸ್ ಮೇ ಬಿ. ಅಂಡ್ ವೆನ್ ವಿ ಲುಕ್ ಇನ್ ಟು ದ ಹೋಲ್ ಆಫ್ ದ ಈ ಇಡೀ ಪೋಯಮ್ ಅನ್ನ ನೋಡಿದಾಗ, ಆಸ್ ಐ ಆಗ್ಲೇ ಹೇಳಿದೆ ನಾನು, ದರ್ ಈಸ್ ಅ ಕೈಂಡ್ ಆಫ್ ದ ಡ್ರೀಮ್, ದ ರಿಯಾಲಿಟಿ, ದ ಥೀಮ್ ಡ್ರೀಮ್, ದ ರಿಯಾಲಿಟಿ. ಓಕೆ, ಒಂದು ಕಡೆ ದರ್ ಈಸ್ ದ ಬ್ಯೂಟಿಫುಲ್ ನೇಚರ್. Okay, and ಒಂದು ಕಡೆ the words that he uses, okay, the gloomy words that he uses, the positive words that he uses, and a kind of pessimistic words that he uses. At the end there is a kind of a optimism that he brings out of that. Andre idinna actually many of the scholars have told you it's like a very ಪೆಸಿಮಿಸ್ಟಿಕ್ ಪೋಯಮ್. ಪೆಸಿಮಿಸ್ಟಿಕ್ ಅಂದ್ರೆ ಬಹಳ ನೆಗೆಟಿವ್ ವೈಬ್ಸ್ ಇರುವಂತ ಪೋಯಮ್ ಇದ್ರೂ ಕೂಡ, ಬಟ್ ದ ಎಂಡ್ ಆಫ್ ದಟ್ ಸಮ್ವೇರ್ ಹಿ ಇಸ್ ಟ್ರೈಂಗ್ ಟು ಗಿವ್ ಅ ಕೈಂಡ್ ಆಫ್ ಆಪ್ಟಿಮಿಸಮ್ ಇದೆ ಇದರಲ್ಲಿ, ಅಂಡ್ ದರ್ ಇಸ್ ಅ ಕೈಂಡ್ ಆಫ್ ಹೋಪ್ that he is hoping for England. Okay, okay, at least now England will go towards the right path. Okay, so everything will be fine. Okay, so that the sea ಅಲೆಗಳಲ್ಲಿ ನಾವು ಸಮುದ್ರದ ಅಲೆಗಳು ಅಂದ್ರೆ ಎಲ್ಲಾ ಟೈಮ್ ಶಾಂತವಾಗಿರೋದಿಲ್ಲ, ಅಲ್ಲಿ ಬೇರೆ ಬೇರೆ ಟೈಡ್ಸ್ ಪ್ರಕಾರ, ಮೂನಿನ ಇದರ ಪ್ರಕಾರ ಆ ಅಲೆಗಳು ಬರ್ತವೆ. ಸೊ ಆ ಅಲೆಗಳು ಬೋರ್ಗರಿತವೆ, ಕೆಲವೊಮ್ಮೆ ಶಾಂತವಾಗ್ತವೆ. ಓಕೆ, ಅಟ್ ದ ಸೇಮ್ ಟೈಮ್ ಈಗ ಇಂಗ್ಲೆಂಡ್ ಅಲ್ಲಿ ಏನಾಗಿದೆ, ಅಲ್ಲಿ ಒಂದ್ ರೀತಿ ಬೋರ್ಗೆರತ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ಲಾಸ್ ಆಫ್ ಎವ್ರಿಥಿಂಗ್. Okay, there is materialism, collapse of spiritual values, despair, confusion, ಡೌಟ್, ಸ್ಕೆಪ್ಟಿಸಿಸಮ್, ಪೆಸಿಮಿಸಮ್, ಇದೆಲ್ಲ ಏನೆಲ್ಲ ಇದೆ ಅಲ್ಲ, ಅದೆಲ್ಲವೂ ಕೂಡ ಒಂದು ಹಂತಕ್ಕೆ ಶಾಂತವಾಗುತ್ತೆ. ಅಂಡ್ ಲವ್, okay, the love that you give to each other can be a kind of again a kind of a catalyst here, and bring about a kind of beautiful beautiful time in the future as well. ಅಂದ್ರೆ ಇನ್ನು ಮುಂದೆ ಬರುವಂತ ದಿನಗಳು ಸುಂದರವಾಗಿರ್ಬಹುದು, ಅಥವಾ ಆ ಮುಂದೆ ಬರುವಂತ ದಿನಗಳು ನಾವು ಇನ್ನಷ್ಟು ಒಂದು ಹೋಪ್ ಇರ್ಬೋದು ನಮ್ಮಲ್ಲಿ. ಈಗ ಏನೇನಾಗಿದೆ, ಈ ಎಲ್ಲಾ ಕನ್ಫ್ಯೂಷನ್ ವಿಕ್ಟೋರಿಯನ್ ಇರಾದು ಅಳಿಸಿ ಹೋಗ್ಬೋದು. ಇಂಗ್ಲೆಂಡ್ ಯಾವ ಹಾದಿಯಲ್ಲಿ ನಡೀತಾ ಇದೆ, ಆ ಹಾದಿಯಿಂದ ಸ್ವಲ್ಪ ಚೇಂಜ್ ಆಗಿ ಇಟ್ ಮೈಟ್ ಗೋ ಟು ಅ ಬೆಟರ್ ವೇ ಅಲ್ಲಿ ಅದರ ಪಾತ್ ಇರಬಹುದು. ಈ ಎಲ್ಲವನ್ನ ನಾವು ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ತೇವೆ. ಸೊ ಓವರ್ ಆಲ್ ಡೋವರ್ ಬೀಚ್, ಆ ಬೀಚ್ ಏನು ಆ ಸಿಂಬಲ್ ಹಿ ಟಾಕ್ಸ್ ಅಬೌಟ್ ಬೀಚ್ ಅಂತ ಹೇಳಿದಾಗ ಸಮಥಿಂಗ್ ವೆರಿ ವಾಸ್ಟ್. ಓಕೆ, ಈ ಬೀಚ್, ಯೂಸಿಂಗ್ ದಾಟ್ ಸಿಂಬಲ್ ಆಫ್ ಬೀಚ್, I mean, he beautifully brings in all the concepts. Okay, ಎಲ್ಲವನ್ನು ಒಟ್ಟಿಗೆ ತರ್ತಾರೆ ಇವರು. Okay, there is a kind of loss in the poem, there is a kind of a gloomy picture in the poem. At the same time there is also a beautiful picture, a kind of romantic picture between two lovers here. At the same time at the end we see a kind of optimism or a positive hope by the reader, and hoping for the best that happens for England. Let it go towards a better path ಅನ್ನೋದನ್ನು ಕೂಡ ನೀವಿಲ್ಲಿ ನೋಡ್ತೀವಿ. Okay, so overall it is like Matthew Vernot
I mean, his melancholy note, ಅವರು ಏನು, his own experience, okay, uh, his own experience he pours into writing this beautiful poem that is Dover Beach, okay. And ಅವರೇ ಹೇಳಿದಾಗ ಅವರು poem is everything to him, okay. Poetry is a criticism of life ಅನ್ನೋ ಹಾಗೆ ಈ ಒಂದು Dover Beach ಕೂಡ it's a criticism of we can see our own experience through this, and also he brings in his own experience, the experience of England, through this beautiful poem that is Dover Beach. So through this, I would ಇಷ್ಟು ಹೇಳಿ ಈ ಡೋವರ್ ಬೀಚ್ ಬಗ್ಗೆ ನನ್ನ ಏನು ಸಬ್ಮಿಷನ್ ಇದೆ ನಾನು ಕೊಟ್ಟಿದ್ದೀನಿ. ಏನಾದ್ರೂ ಇದರ ಬಗ್ಗೆ ನಿಮ್ಗೆ ಹೇಳೋದಿದ್ರೆ, ಇಫ್ ಐ ಲೆಫ್ಟ್ ಔಟ್ ಎನಿ, in the beginning itself, initially I've told you that it would be a very humble kind of submission, because we have a lot of scholars here. ಕೇಳುಗರಲ್ಲಿ ಬಹಳಷ್ಟು ಸ್ಕಾಲರ್ಸ್ ಇರ್ತೀವಿ, ನಾವಿನ್ನು ಅಂಬೆಗಾಲಿಟ್ಟು ಇನ್ನು ಕಲಿಯುವ ಹಂತದಲ್ಲಿದ್ದೀವಿ. ವಿ ಆರ್ ಸ್ಟಿಲ್ ಲರ್ನಿಂಗ್. ಸೊ ಮೇ ಬಿ ಐ ಹ್ಯಾವ್ ಲೆಫ್ಟ್ ಔಟ್ ಸಮ್ ಪಾಯಿಂಟ್ಸ್ ಆರ್ ವಾಟ್ ಎವರ್ ರಿಗಾರ್ಡಿಂಗ್ ದಿಸ್. ಯು ಕ್ಯಾನ್ ಪ್ಲೀಸ್ ಆಡ್ ಆನ್ ಟು ದಿಸ್. ಓಕೆ, ಓವರ್ ಟು ಯು ಮ್ಯಾಮ್. ವಿಜಯಲಕ್ಷ್ಮಿ ಮ್ಯಾಮ್. ಧನ್ಯವಾದಗಳು. ಹಲೋ ಹಲೋ ಮ್ಯಾಮ್, ಕ್ಯಾನ್ ಯು ಹಿಯರ್ ಮಿ ಮ್ಯಾಮ್? ಎಸ್ ಕೇಳಿಸ್ತಾ ಇದೆ. ಧನ್ಯವಾದಗಳು ಮ್ಯಾಮ್. ಇಷ್ಟೊತ್ತು ಏನಾದ್ರೂ ಬೇಕಿದ್ರೆ ಕೇಳ್ಬೋದು. ಸ್ವಲ್ಪ ಫಾಸ್ಟ್ ಆಯ್ತು ಗೊತ್ತಾಗ್ಲಿಲ್ಲ. ಐ ಡೋಂಟ್ ನೋ, ಐ ವಾಂಟೆಡ್ ಟು ಆಸ್ಕ್ ಒನ್ಸ್ ವೆದರ್ ಐ ಆಮ್ ವೆರಿ ಫಾಸ್ಟ್ ಆರ್ ಸೋ, ಲೈಕ್, ಬಟ್ ಐ ವೆಂಟ್ ಆನ್. ಏನಾದ್ರೂ ಕ್ಲಾಸಿಫಿಕೇಶನ್ಸ್ ಇದ್ರೆ ಏನಾದ್ರೂ ಇದ್ರೆ ಕೊಡ್ಬೋದು ಮ್ಯಾಮ್. ಯಾಕಂದ್ರೆ ವೆರಿ ಹಂಬಲ್ ಸಬ್ಮಿಷನ್ ಇದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಆಕ್ಚುಲಿ ಧಾರವಾಡ ಕಟ್ಟೆಯ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡ್ಬೇಕಿದ್ದಂತ ಬಸವರಾಜ್ ಡೋಣು ಸರ್ ಅವರು ಮತ್ತೊಂದು ಕಾರ್ಯಕ್ರಮದಲ್ಲಿ ಎಂಗೇಜ್ ಆಗಿರೋದ್ರಿಂದ ನಂತರದಲ್ಲಿ ಅಕಸ್ಮಾತ್ ಅವ್ರಿಗೆ ಜಾಯ್ನ್ ಆಗಕ್ ಸಾಧ್ಯ ಆದ್ರೆ ಜಾಯ್ನ್ ಆಗಿ ಮಾತಾಡ್ತೀನಿ ಅಂತ ಈಗ ತಾನೇ ಮೆಸೇಜ್ ಅನ್ನ ಹಾಕಿದ್ರು. ನಾನ್ ಮೊದ್ಲೇ ಹೇಳ್ದಾಗೆ ಇವತ್ತಿನ ಈ ಒಂದು ಉಪನ್ಯಾಸ ಒಂದು ಧಾರವಾಡ ಕಟ್ಟೆನಲ್ಲಿ ನಿರಂತರವಾಗಿ 47 ಉಪನ್ಯಾಸ ನಂತರ ಕೊನೆಯ ಉಪನ್ಯಾಸವಾಗಿ ಇಂಗ್ಲಿಷ್ ಸಾಹಿತ್ಯ ದರ್ಶನದಲ್ಲಿ ನಡೀತಾ ಇದ್ದಿದ್ದು. ಈ ಒಟ್ಟು ಒಂದು ಉಪನ್ಯಾಸ ಮಾಲಿಕೆಯ ಕುರಿತಾಗಿ ನಾನು ಈಗಾಗ್ಲೇ ಒಂದು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಅನ್ನ ಕೂಡ ಹಾಕಿದ್ವಿ. ಯಾರಾದ್ರೂ ತಮ್ಮ ಈ ಮಾಲಿಕೆಯ ಕುರಿತಾಗಿ ತಮ್ಮ ಮಾತುಗಳನ್ನ ಹಂಚ್ಕೊಳ್ಳೋ ಹಾಗಿದ್ರೆ ದಯವಿಟ್ಟು ಹಂಚ್ಕೊಳ್ಳಿ. ಅದರಿಂದ ಧಾರವಾಡ ಕಟ್ಟೆ ಮುಂದಿನ ದಿನಗಳಲ್ಲಿ ಉಪನ್ಯಾಸ ಮಾಲಿಕೆಗಳನ್ನ ಅಥವಾ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರಲ್ಲಿ ನಮ್ಗೆ ಅದೊಂದಿಷ್ಟು ಮಾತುಗಳು ದಾರಿದೀಪ ಆಗತ್ತೆ ಅಂತ ಧಾರವಾಡ ಕಟ್ಟೆಯ ಬಳಗದವರ ಎಲ್ಲರ ಪರವಾಗಿ ತಮ್ಮಲ್ಲಿ ಸವಿನವಾಗಿ ವಿನಿಸ್ಕೊಳ್ತಾ ಇದ್ದೇವೆ. ಮಾತಾಡ್ಬೋದಾ ಮೇಡಮ್? ಸರ್ ಮಾತಾಡಿ ಸರ್, ಪ್ಲೀಸ್. ನಮಸ್ಕಾರ ಮೇಡಮ್. ಇವತ್ತಿನ ಉಪನ್ಯಾಸ ಬಹಳ ಚೆನ್ನಾಗಿತ್ತು. ಇಲ್ಲಿ ನೀವು ವಿಶ್ಲೇಷಣೆ ಮಾಡಿದ್ದು ಇಂಗ್ಲೆಂಡಿನಲ್ಲಿ ಧಾರ್ಮಿಕತೆ ಬಿದ್ದೋಗಿತ್ತು, ಅದರಿಂದ ಅವನಿಗೆ ಮೆಲಾಂಕಲಿಯಾಗಿ ಮಾತಾಡ್ದ ಅಂತ ಹೇಳಿದ್ರಿ ತಾವು. ನನಗನ್ಸುತ್ತೆ ಅವ್ರಿಗೆ ಇಂಗ್ಲೆಂಡ್ನವ್ರಿಗೆ ಆ ಧಾರ್ಮಿಕತೆ ಬಿಡಿ, ಅವರು 400-500 ವರ್ಷ ಪ್ರಪಂಚದಲ್ಲಿ ಮನುಷ್ಯರನ್ನ ಗುಲಾಮರನ್ನ ಮಾಡಿ ಆಳ್ದಿರೋರು. ಅವ್ರಿಗೆ ಆ ಧಾರ್ಮಿಕ ನಂಬಿಕೆ ಅದ್ರದ್ದೇನೂ ಇಲ್ಲ. ಅದ್ರದ್ದು ನನ್ನ ದೃಷ್ಟಿಯಲ್ಲಿ ಅವ್ರಿಗೆ ಇವನೇನ್ ಹೇಳ್ತಾನೆ ಅಂದ್ರೆ 1922 ಹುಟ್ಟಿದೇನೋ, 1ನೇ ಮಹಾಯುದ್ಧ 2ನೇ ಮಹಾಯುದ್ಧದ ಹತ್ರ ಪದ್ಯ ಬರ್ತಿರ್ಬೋದು. ಅವ್ರಿಗೆ ಇಂಗ್ಲೆಂಡಿನ ವೈಭವ ಇತ್ತು ಮುಂಚೆ. ಆ ವೈಭವ ಎಲ್ಲ ಹೋಗ್ತಾ ಇತ್ತು. ಬಹಳಷ್ಟು ಕಂಟ್ರಿಗಳು ಸ್ವಾತಂತ್ರ್ಯ ಆದವು. ಅದಕ್ಕಿಂತ ಮುಂಚೆ ಇಂಗ್ಲೆಂಡ್ನವ್ರು ಏನ್ ಹೇಳ್ತಾರೆ ಅದೇ ವೇದವಾಕ್ಯ ಆಗಿತ್ತು ಪ್ರಪಂಚ ತುಂಬಾ, ಬೇರೆ ಎಲ್ಲ ಕಡೆಯಿಂದ. ಅದು ಹೋಗ್ಬಿಟ್ಟಿರುತ್ತೆ. ಅದು ಆ ನೋವು ನಾವು ಹೇಳೋದು, ಆ ವೈಭವ ನಮಗಿಲ್ಲ ಅಂತ ಹೇಳೋದವ್ರು. ಅವ್ರು ಇದು ಈ ಧಾರ್ಮಿಕ ನಂಬಿಕೆ ಇಲ್ಲ, ಟೆಕ್ನಾಲಜಿ ಅದು ಏನು ಅನ್ಸೋದಲ್ಲ ನನಗೆ. ಈಗ ಏನಾಗಿದೆ ಅಂದ್ರೆ ಅವ್ರು ಈ 2ನೇ ಮಹಾಯುದ್ಧದ ಸಮಯದಲ್ಲಿ ಅವ್ರು ಕಂಪ್ಲೀಟ್ ನಾಶ ಆಗ್ಬಿಡ್ತಾರೆ. ಇಂಗ್ಲೆಂಡ್ ಪೂರ ಸೋತು ನಾಶ ಆಗ್ಬಿಡ್ತಾರೆ ಅನ್ನೋ ಸ್ಥಿತಿ ಬಂದಿರುತ್ತೆ. ಇದು ಮೆಲಾಂಕಲಿ. ಅದು ಅವನಿಗೆ ಆ ನೋವನ್ನ ಇಲ್ಲಿ ಹಂಚ್ಕೊಂತಾನೆ, ಆ ವೈಭವ ನೆನೆಸ್ಕೊಂಡು ಆ ನೋವನ್ನ ಹಂಚ್ಕೊಂತಾನೆ. ಕೊನೆಗೆ ಅವ್ನು ಹೇಳ್ತಾನಲ್ಲ, ನಾವಿಬ್ರು ನಾವು ಚೆನ್ನಾಗಿದ್ರೆ, ಒಳ್ಳೆತನದಿಂದ ಇದ್ರೆ, ಪ್ರೀತಿಯಿಂದ ಇದ್ರೆ ನಾವು ಚೆನ್ನಾಗಿರ್ಬೋದು ಅಂದ್ರೆ, ಅವ್ನಿಗೆಲ್ಲೋ ಬೇರೆ ದೇಶದವ್ರ ಜೊತೆಗೆ ಬೇರೆ ಯುದ್ಧದ ಸಮಯದಲ್ಲಿ ಬೇರೆಯವ್ರನ್ನ ಅವನು ಕೋಇನ್ಸಿಡೆನ್ಸ್ಗೆ ಕರೆಯೋದು, ಅದು ಬರ್ಬೇಕು ಅಂತಂದು ಹೇಳಿ ನನಗೆ ಅನ್ಸೋದ್ ಮೇಡಮ್ ಇದು ಈ ಪದ್ಯದ್ದು.
ಓಕೆ ಓಕೆ, ಥ್ಯಾಂಕ್ ಯು ಸರ್. ಆಕ್ಚುಲಿ ಇದು ಅವನು ಆಕ್ಚುಲಿ ಬರ್ದಿದ್ದು ಸರ್ 1867 ನಲ್ಲಿ ಇದು ಈ ಪೋಯಮ್ ಅನ್ನ ಬರೀತಾನೆ. ಆ ವೈಭವ ಅಫ್ಕೋರ್ಸ್ ಇತ್ತು, ಇಂಗ್ಲೆಂಡ್ ಅಲ್ಲಿ ವೈಭವ ಇತ್ತು ಸರ್. ಅದರಿಂದ ನಿಮ್ಮ ಇದನ್ನ ನಾನು ಐ ಎಕ್ಸೆಪ್ಟ್ ವಾಟ್ ಎವರ್ ಯು ಸೆಡ್, ಎಕ್ಸೆಪ್ಟ್ ಮಾಡ್ತೀನಿ. ವೈಭವ ಇತ್ತು ಸರ್, ವೈಭವ ಏನು ಹಾಳಾಗ್ಲ. ಬಿಕಾಸ್ ವಿಕ್ಟೋರಿಯನ್ ಏಜ್ ಆ ಕಾಲಘಟ್ಟದಲ್ಲಿ 18th ಸೆಂಚುರಿಯಲ್ಲಿ ಅವರು ಬಹುಶಃ ಆ ಟೈಮಿಗೆ ದೇ ವರ್ ಆಕ್ಚುಲಿ half of the world was under their control. Half of the world was under their control and it was their colony ಆಗಿತ್ತು, ಹೊಸ ಇತ್ತು. ಅಂದ್ರೆ ಅವರು ಟೆಕ್ನಿಕಲಿ ಏನು ಎಕನಾಮಿಕಲಿ ಎಲ್ಲಾ ರೀತಿಯಲ್ಲೂ ಅಡ್ವಾನ್ಸ್ಮೆಂಟ್ ನ ಒಂದು ಹಂತಕ್ಕೆ ಪೀಕ್ ಅಲ್ಲಿ ಇತ್ತು ಆ ಟೈಮಲ್ಲಿ. ಅದೇ ಟೈಮಿಗೆ ಇಂಡಿಯಾ ಕೂಡ ಅವರ ವಸತ್ತಾಗಿರುತ್ತೆ. ಓಕೆ, ಇಂಡಿಯಾ ಮಾತ್ರ ಅಲ್ಲ, ನಿಮ್ಗೆ ಗೊತ್ತಿದೆ ಯುನೋ ದ ಎಂಪೈರ್, ಯುನೋ ದ ಸನ್ ನೆವರ್ ಸೆಟ್ಸ್ ಇನ್ ಎಂಪೈರ್ ಅನ್ನೋ ರೀತಿಯಲ್ಲಿ ಇದ್ದವರು. ಓಕೆ, ಆ ರೀತಿ ಇದ್ದವರು. ಬಟ್ ಎಲ್ಲೋ ಒಂದು ಕಡೆ ಆ ಧಾರ್ಮಿಕ ಬಿದ್ದು ಹೋಗಲ್ಲ, ಬಟ್ ಆ ಧಾರ್ಮಿಕ ನಂಬಿಕೆಗಳಿಗೆ ಸ್ವಲ್ಪ ಒಂದು ರೀತಿ ಕಳವಳ ಅಷ್ಟೇ, ಬಿದ್ದು ಹೋಗಲ್ಲ ಸರ್. ಸಾರಿ ಟು ಯುನೋ ಐ ಎಕ್ಸೆಪ್ಟ್ ವಾಟ್ ಯು ಸೇ, ಧಾರ್ಮಿಕ ನಂಬಿಕೆಗಳು ಬಿದ್ದು ಹೋಗಲ್ಲ. ಬಟ್ ಒಂದು ರೀತಿ ಜನ ಏನ್ ಮಾಡ್ತಾರೆ, ಅದನ್ನ ಕ್ವಶನ್ ಮಾಡ್ತಾರೆ. ಯಾಕಂದ್ರೆ ಥಿಯರಿ ಆಫ್ ಎವಲ್ಯೂಷನ್ ಅಲ್ಲಿ ಅವನು ಏನ್ ಹೇಳ್ತಾನೆ, ಅದು ಒಂದು ರೀತಿ ಅಲ್ಲಿಯ ತನಕ ಅವ್ರು ನಂಬಿಕೆ ಅಂದುಕೊಂಡದ್ದು ಏನು, ಎಲ್ಲಾ ದೇವರಿಂದ ಆಗಿದ್ದು, ಎವ್ರಿಥಿಂಗ್ ವಾಸ್ ಕ್ರಿಯೇಟೆಡ್ ಬೈ ಜೀಸಸ್ ಕ್ರೈಸ್ಟ್ ಅನ್ನೋ ಒಂದು ನಂಬಿಕೆ ಏನಿತ್ತು ಅವರ ಆಡಮ್ ಈವ್ ಅವರ ಥಿಯರಿ, ಅವರ ಬೈಬಲ್ ಪ್ರಕಾರ ಏನಿತ್ತು. ಚಾರ್ಲ್ಸ್ ಡಾರ್ವಿನ್ ಕೊಡುವಂತ ಆ ಥಿಯರಿ ಆಫ್ ಇವಲ್ಯೂಷನ್ ಸ್ವಲ್ಪ ಅದನ್ನ ಏನ್ ಮಾಡುತ್ತೆ, ಸಮ್ವೇರ್ ಇಟ್ ವಿಲ್ ಓವರ್ ಶಾಡೋ ಮಾಡುತ್ತೆ. ಅದು ಆ ನಂಬಿಕೆ ಸ್ವಲ್ಪ, ಅಂದ್ರೆ ಎಲ್ಲರೂ ಆತರ ಆಗಲ್ಲ. ಅಲ್ಲಿ ಎರಡು ಅಂದ್ರೆ ಪಂಗಡಗಳಾಗುತ್ತೆ, ಬಿಲೀವರ್ಸ್, ನಾನ್ ಬಿಲೀವರ್ಸ್. ಕೆಲವರು ನಂಬ್ತಾರೆ, ಏನೇ ಆದ್ರೂ ನಂಬ್ತಾರೆ. ಇನ್ ಕೆಲವರು ನಾವ್ ಯಾಕೆ ನಂಬಬೇಕು, ಧಾರ್ಮಿಕತೆಯನ್ನ, ಚರ್ಚ್ ಅಥವಾ ಬೈಬಲ್ಗೆ ಯಾಕೆ ಹೋಗ್ಬೇಕು, ಆ ಒಂದು ಕಳವಳ ಇರುವಂತ ಟೈಮ್. ಧಾರ್ಮಿಕತೆ ಕಂಪ್ಲೀಟ್ ಆಗಿ ಫೇಲಿಯರ್ ಆಗಿದೆ ಅಂತ ನಾ ಹೇಳಲ್ಲ ಸರ್. ಬಟ್ ಒಂದು ರೀತಿ ಏನು ಡೌಟ್ ಜನರಲ್ಲೇ, ಎಲ್ಲರಲ್ಲೆಲ್ಲ ಒಂದು ರೀತಿ, ಅಂದ್ರೆ ಒಂದು ದೇಶ ಅಂತ ಹೇಳಿದಾಗ ದೇರ್ ವಿಲ್ ಬಿ ಎ ಕೈಂಡ್ ಆಫ್ ಆ ಕಾನ್ಫ್ಲಿಕ್ಟ್. ಎರಡು ತರ, ಒಂದು ಕಡೆ ಬಿಲೀವರ್ ನಂಬುವಂತವ್ರು, ಇನ್ನೊಂದು ಕಡೆ ನಂಬದಂತವ್ರು. ಆ ರೀತಿ ಸೆಗ್ಮೆಂಟ್ ಆಗೋದು ಅಷ್ಟೇ, ಬಿಟ್ರೆ ಏನಿಲ್ಲ. ಬಟ್ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅವನ ಮನಸ್ಸಿಗೆ ಆಳವಾದ ಏನು ನೋವುಂಟು ಮಾಡುತ್ತೆ. ಅದು ನಿಜ. ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ದ ಅವನ ದೇಶವನ್ನ ಅವನು. ಸೊ ಒಂದು ಕಡೆ ಅವನಿಗೆ, ಯಾಕಂದ್ರೆ ಅವರು ದೇ ಆರ್ ದ ಮಾಸ್ಟರ್ಸ್, ಸೊ ಹೀಗಾಯ್ತಲ್ಲ ಅನ್ನೋ ಒಂದು ದುಃಖ ಒಂದು ಕಡೆ ಸರ್, ಅಷ್ಟೇ. ಐ ಎಕ್ಸೆಪ್ಟ್ ವಾಟ್ ಯು ಸೇ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಧಾರವಾಡಯ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಬಸವರಾಜ್ ಡೋನು ಸರ್ ಅವರು ಜಾಯಿನ್ ಆಗಿದ್ದಾರೆ. ಸರ್, ತಮ್ಮ ಮಾತುಗಳು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಸರ್, ಧ್ವನಿ ಕೇಳಿಸ್ತಾ ಇದೆ. ಅದು ಮೊಬೈಲ್ ಸ್ವಲ್ಪ ಇದನ್ನ ಅಡ್ಡ ಕಾಣಿಸ್ತಿದೆ ಸರ್, ಅದು ಆಟೋ ರೊಟೇಟ್ ಆನ್ ಮಾಡಿಟ್ಕೋಬಹುದು. ಆಟೋ ರೊಟೇಟ್ ಆನ್ ಇದೆ, ಪರವಾಗಿಲ್ಲ ಸರ್, ಮಾತಾಡಿ ಸರ್. ಪರವಾಗಿಲ್ಲ. ಧಾರವಾಡಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಸಾಹಿತ್ಯಾಸಕ್ತರೆ, ಎಲ್ಲರಿಗೂ ನಮಸ್ಕಾರ. ನಾನು ಬಾಗಲಕೋಟೆಯಲ್ಲಿ ಹೇಳಿ ರೆಕಾರ್ಡಿಗೆ ಅಡ್ಡ ಕಾಣಿಸ್ತಿದೆ ಪ್ಲೀಸ್. ಬಿಟ್ಬಿಡಿ ಫೋಟೋ, ಯಾಕಂದ್ರೆ ಈಗ ಸರಿನಾ? ಎಸ್ ಸರ್, ಎಸ್ ಸರ್. ಬಾಗಲಕೋಟೆಯ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದರಿಂದ ಶರ್ಮಿಳಾ ಅವರ ಎಲ್ಲಾ ಮಾತುಗಳನ್ನ ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾರ್ಯಕ್ರಮದಿಂದ ಒಂದು 5 ನಿಮಿಷ ಬಿಡುವು ಮಾಡಿಕೊಂಡು ನಾನು ಕಟ್ಟಿಗೆ ಬಂದಿದ್ದೇನೆ. ಅಥಣಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಶರ್ಮಿಳಾ ಅವರು ಇಲ್ಲಿಯವರೆಗೆ ಮಾತನಾಡಿದ್ದಾರೆ. ಪ್ರಾರಂಭದ ಒಂದು 10-15 ನಿಮಿಷದ ಅವರ ಉಪನ್ಯಾಸವನ್ನ ಕೇಳಿಸಿಕೊಂಡೆ. ಆಮೇಲೆ ಅವರ ಎಲ್ಲ ಮಾತುಗಳನ್ನ ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಶಿ ಬಿಗ್ಯಾನ್ ವೆಲ್, ಬಹಳ ಚೆನ್ನಾಗಿ ಅವರು ಪ್ರಾರಂಭ ಮಾಡಿದ್ರು. ಮ್ಯಾಥ್ಯೂ ಆರ್ನಾಲ್ಡ್ ಬಗ್ಗೆ ಮತ್ತು ಅವನ ಕಾವ್ಯದ ಬಗ್ಗೆ ಅನೇಕ ಒಳ್ಳೆಯ ಮಾತುಗಳನ್ನ ಅವರು ಆಡಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಇದು ಈ ಸರಣಿಯ ಕೊನೆಯ ಉಪನ್ಯಾಸ ಅಂತ ಕಾಣುತ್ತದೆ. ಆಗಸ್ಟ್ 1ರಿಂದ ನಾವು ಹೊಸ ಸರಣಿಯನ್ನ ಪ್ರಾರಂಭ ಮಾಡಲಿದ್ದೇವೆ. ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳ ಬಗ್ಗೆ 37 ಉಪನ್ಯಾಸಗಳನ್ನ
ಬೇಂದ್ರೆ ಭವನದಲ್ಲಿ ಆಯೋಜನೆ ಮಾಡಿದ್ದೇವೆ. ಧಾರವಾಡದ ಸುತ್ತಮುತ್ತಲಿರುವ ಕಟ್ಟೆಯ ಬಂಧುಗಳು, ಸ್ನೇಹಿತರು ಆ ಕಾರ್ಯಕ್ರಮಕ್ಕೆ ಬರಲು ಕೋರಿಕೆ. ಮ್ಯಾಥ್ಯೂ ಆರ್ನಾಲ್ಡ್ ನ ಬಗ್ಗೆ ನಾನು ಹೆಚ್ಚು ಮಾತನಾಡೋದಿಲ್ಲ. ನಾನು ಮತ್ತೊಂದು ಕಾರ್ಯಕ್ರಮಕ್ಕೆ ವಾಪಸ್ ಹೋಗ್ಬೇಕಾಗಿರುವುದರಿಂದ ಒಂದು 2-3 ಅಥವಾ ಹೆಚ್ಚಂದ್ರೆ ಒಂದು 5 ನಿಮಿಷಗಳ ಅವಧಿಯಲ್ಲಿ ನಾನು ಕೆಲವು ಮಾತುಗಳನ್ನ ಆಡ್ತೇನೆ. ಮ್ಯಾಥ್ಯೂ ಆರ್ನಾಲ್ಡ್ ನನಗೆ 2 ಕಾರಣಗಳಿಗಾಗಿ ಬಹಳ ಮಹತ್ವದ ಲೇಖಕ ಆಗಿ ಕಾಣುತ್ತಾನೆ. ಮೊದಲನೆಯದು, ಅವನು ಒಳ್ಳೆಯ ಕಾವ್ಯವನ್ನ ಬರೆದ. ಆದ್ರೆ ವಿಕ್ಟೋರಿಯನ್ ಕಾಲದ ಪ್ರಾತಿನಿಧಿಕ ಕವಿ ಮ್ಯಾಥ್ಯೂ ಹೌದು ಅಲ್ಲೋ ಎಂಬ ಒಂದು ಸಣ್ಣ ಸಂದೇಹ ನನಗೆ ಇದೆ. ಆ ಕಾಲದ ಇಬ್ಬರು ಮಹಾನ್ ಕವಿಗಳ ಜೊತೆ ಟೆನಿಸನ್ ಮತ್ತು ಬ್ರೌನಿಂಗ್ ವಿಕ್ಟೋರಿಯನ್ ಕಾಲದ ಇಬ್ಬರು ಮಹಾನ್ ಕವಿಗಳು, ಪ್ರತಿಭಾವಂತ ಕವಿಗಳು. ಆದ್ರೆ ಮ್ಯಾಥ್ಯೂ ಆರ್ನಾಲ್ಡ್ನ ವ್ಯಕ್ತಿತ್ವಕ್ಕೆ ಬೇರೆ ಒಂದು ಆಯಾಮ ಇತ್ತು, ಅದು ವಿಮರ್ಶೆ. ಅದ್ಭುತವಾದ ವಿಮರ್ಶೆಯನ್ನ ಅವರು ಬರೆದ್ರು ಕಾವ್ಯದ ಬಗೆಗೆ. ವರ್ಡ್ಸ್ವರ್ಥರ ಬಗ್ಗೆ ಬಹಳ ಸುಂದರವಾದ ಒಂದು ಪ್ರಬಂಧ ಇದೆ, ಒಂದು 10 ಪುಟದ ಪ್ರಬಂಧ. ಅದನ್ನ ನೀವು ಖಂಡಿತವಾಗಿ ಓದ್ಬೇಕು. ಸೊ ಹೀಗಾಗಿ ಒಟ್ಟು ಮ್ಯಾಥ್ಯೂ ಆರ್ನಾಲ್ಡ್ನ ಸಾಂಸ್ಕೃತಿಕ ವ್ಯಕ್ತಿತ್ವ ಅದು ಅವನ ಸಮಕಾಲೀನ ಬೇರೆ ಲೇಖಕರಿಗಿಂತ ಬಹಳ ಭಿನ್ನವಾಗಿತ್ತು, ಬಹಳ ಶ್ರೇಷ್ಠವಾಗಿತ್ತು. ಯಾಕೆಂದ್ರೆ ಅವನು ಸಂಸ್ಕೃತಿಯ ಬಗ್ಗೆ ಚಿಂತನೆ ಮಾಡಿದ. ನಿಜವಾದ ಅರ್ಥದಲ್ಲಿ ಮ್ಯಾಥ್ಯೂ ಆರ್ನಾಲ್ಡ್ ಸಾಂಸ್ಕೃತಿಕ ಚಿಂತಕ. ಬ್ರಿಟಿಷ್ ಸಂಸ್ಕೃತಿ ಬಗ್ಗೆ ಅವನು ಬಹಳಷ್ಟು ಯೋಚನೆಯನ್ನ ಮಾಡಿದ ಮತ್ತು ಅನೇಕ ಮಾತುಗಳನ್ನ ಆಡಿದ ಮತ್ತು ವಿಮರ್ಶಾ ಪ್ರಬಂಧಗಳನ್ನ ಬರೆದ. ಈಗ ಬ್ರಿಟಿಷ್ ಸಂಸ್ಕೃತಿ ಚಿಂತನೆ ಪ್ರಾರಂಭವಾಗುವುದು ಮ್ಯಾಥ್ಯೂ ಆರ್ನಾಲ್ಡ್ನಿಂದಲೇ. ಸ್ವೀಟ್ನೆಸ್ ಅಂಡ್ ಲೈಟ್ ಅಂತಕ್ಕಂಥ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನ ನೀವು ಓದ್ಬೇಕು, ಒಂದು ದೊಡ್ಡ ವಿಮರ್ಶಾ ಪುಸ್ತಕ. ಅಲ್ಲಿ ಸಂಸ್ಕೃತಿ ಅಂದ್ರೆ ಏನು, ಸಂಸ್ಕೃತಿ ಮನುಷ್ಯನ ಜೀವನದಲ್ಲಿ ಯಾವ ರೀತಿಯ ಪಾತ್ರವನ್ನ ನಿರ್ವಹಿಸಬಹುದು, ಸಮಾಜದ ಒಂದು ಜೀವನದಲ್ಲಿ ಅಥವಾ ಒಂದು ದೇಶದ ಒಂದು ನಾಗರಿಕತೆಯ ಜೀವನದಲ್ಲಿ ಸಂಸ್ಕೃತಿ ಯಾವ ರೀತಿಯ ಪಾತ್ರವನ್ನು ವಹಿಸ್ತದೆ ಎಂಬುದರ ಬಗೆಗೆ ಅವನು ಸಾಕಷ್ಟು ಆಲೋಚನೆಯನ್ನ ಮಾಡಿದ. 19ನೇ ಶತಮಾನದ ಇಂಗ್ಲೆಂಡ್ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು. ಅದರಲ್ಲಿ ಒಂದು ಈ ಸೈಂಟಿಫಿಕ್ ರೆವಲ್ಯೂಷನ್, ಈ ವಿಜ್ಞಾನದ ಒಂದು ಅಬ್ಬರ ಅವಾಗ ಆ ಕಾಲದಲ್ಲಿ ಇತ್ತು. ವಿಜ್ಞಾನದ ಅಬ್ಬರ ಒಂದು ಕಡೆ ಮತ್ತು ಆಧುನಿಕತೆಯ ಭರಾಟೆ ಇನ್ನೊಂದು ಕಡೆ. ಸೊ ಈ ಆಧುನಿಕತೆ ಮತ್ತು ಪರಂಪರೆ, ಆಧುನಿಕತೆ ಮತ್ತು ಧರ್ಮ, ಆಧುನಿಕತೆ ಮತ್ತು ಧಾರ್ಮಿಕತೆ ಅಥವಾ ವಿಶ್ವಾಸ, ಇವುಗಳ ಮಧ್ಯೆ ಒಂದು ನೇರವಾದ ಸಂಘರ್ಷ, ಮುಖಾಮುಖಿ ಅಲ್ಲ, ಅದು ಸಂಘರ್ಷ ಆಗಿತ್ತು. 2 ಸಂಸ್ಕೃತಿಗಳ ನಡುವೆ, 2 ವಿಚಾರಗಳ ನಡುವೆ, 2 ಆಲೋಚನೆಗಳ ನಡುವೆ ಮುಖಾಮುಖಿ ಆದ್ರೆ ಅಲ್ಲಿ ಬೆಳಕು ಹುಟ್ಕೋತದೆ, ಅಲ್ಲಿ ಸಂಸ್ಕೃತಿ ಹುಟ್ಕೋತದೆ. ಆದರೆ 2 ವಿದ್ಯಮಾನಗಳ ನಡುವೆ, 2 ಆಲೋಚನೆಗಳ ನಡುವೆ ಯುದ್ಧ ನಡೆದರೆ, ಸಂಘರ್ಷ ನಡೆದರೆ, ಹೋರಾಟ ನಡೆದರೆ ಅದು ಬೇರೆಯಾದ ಆಯಾಮವನ್ನು ಪಡೆದುಕೊಳ್ತದೆ. ಸೊ 19ನೇ ಶತಮಾನದಲ್ಲಿ ಧರ್ಮ ಮತ್ತು ವಿಜ್ಞಾನದ ನಡುವೆ ಮುಖಾಮುಖಿ ಆಗ್ಲಿಲ್ಲ, ಒಂದು ಸಂಘರ್ಷ ಆಯಿತು. ಈ ಸಂಘರ್ಷ ಅನೇಕ ತಾಪತ್ರಯಗಳಿಗೆ, ಸಂಕಷ್ಟಗಳಿಗೆ, ತಲ್ಲಣಗಳಿಗೆ, ಹಿಂಸೆಗೆ ಎಡೆ ಮಾಡಿಕೊಡ್ತು. ನೀವು 19 ಮತ್ತು 20ನೇ ಶತಮಾನದ ಯುರೋಪಿನ ಅಥವಾ ಐರೋಪ್ಯದ ಸಾಹಿತ್ಯಿಕ, ಸಾಂಸ್ಕೃತಿಕ ಇತಿಹಾಸವನ್ನ ಅವಲೋಕಿಸಿದರೆ ನಿಮಗೆ ಈ ಮಾತಿನ ಅರ್ಥ ಆಗ್ತದೆ. ಧರ್ಮ ಭಾರತೀಯರಿಗೆ ವಿಜ್ಞಾನದ ದಾಳಿಯನ್ನ ಅಥವಾ ವಿಜ್ಞಾನದ ಪ್ರಯೋಗವನ್ನ ಮೀರ್ಲಿಕ್ಕೆ ಸಾಧ್ಯ ಆಯಿತು. ಭಾರತೀಯ ಧರ್ಮಕ್ಕೆ ವಿಜ್ಞಾನ ಎಂದು ಸವಾಲಾಗಲಿಲ್ಲ. ಯಾವುದೇ ಡಿಸ್ಕವರಿ ಇದ್ರು ಕೂಡ, ಈಗ ನೋಡಿ ನಮ್ಮಲ್ಲಿ ಯಾವುದಾದ್ರು ರಾಕೆಟ್ ಉಡಾವಣೆ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಮ ವಿಜ್ಞಾನಿಗಳು ಮೊದಲು ಹೋಗಿ ಪೂಜೆ ಮಾಡಿ ಕಾಯಿ ಹೊಡೆದು ಆಮೇಲೆ ಅವರು ರಾಕೆಟ್ ಅನ್ನ ಬಿಡ್ತಾರೆ. ಸೊ ನಮ್ಮ ವಿಜ್ಞಾನಿಗಳಲ್ಲಿ ಒಂದು ಸ್ಪಷ್ಟತೆ ಇದೆ, ಧರ್ಮ ಬೇಕು, ವಿಜ್ಞಾನ ಬೇಕು ಅಂತ ಹೇಳಿ. ಧರ್ಮ ಮತ್ತು ವಿಜ್ಞಾನ ಇವೆರಡು ಬೇರೆ ಬೇರೆ ಅಲ್ಲ. ಧರ್ಮದ ಉದ್ದೇಶ ಮತ್ತು ವಿಜ್ಞಾನದ ಉದ್ದೇಶ ಒಂದೇ ಆಗಿದೆ. ಯಾಕಂದ್ರೆ ಧರ್ಮ ಸತ್ಯವನ್ನ ಪ್ರತಿಪಾದಿಸ್ತದೆ, ಸತ್ಯದ ದಾರಿಯಲ್ಲಿ, ಬೆಳಕಿನ ದಾರಿಯಲ್ಲಿ ಹೋಗ್ತದೆ. ವಿಜ್ಞಾನ ಕೂಡ ಸತ್ಯದ ದಾರಿಯಲ್ಲಿ, ಬೆಳಕಿನ ದಾರಿಯಲ್ಲಿ ಹೋಗ್ತದೆ. ವಿಜ್ಞಾನ, ತಂತ್ರಜ್ಞಾನ ಮತ್ತು ಧರ್ಮ ಇವು ನಮ್ಮನ್ನ ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತವೆ. ಆದ್ರೆ ಧರ್ಮದ ಅರ್ಥ ನಮಗಾಗದಿದ್ರೆ, ವಿಜ್ಞಾನದ ಅರ್ಥ ನಮಗಾಗದಿದ್ರೆ ನಾವು ತಪ್ಪು ದಾರಿಯಲ್ಲಿ ಹೋಗ್ತೇವೆ, ಅನೇಕ ಹಿಂಸೆಯನ್ನ ಮಾಡ್ತೇವೆ. ಉದಾಹರಣೆಗೆ ಈಗ ಕೆಲವು ದೇಶಗಳು ನಮ್ಮಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳಿವೆ, ಎಚ್ಚರಿಕೆ ಅಂತ ಹೇಳ್ತಾವೆ. ನಮ್ಮಲ್ಲಿ ಕೆಲವೊಬ್ರು ಮನೆ ಮುಂದೆ ಬೋರ್ಡ್ ಹಾಕಿರ್ತಾರಲ್ಲ, ಬಿವೇರ್ ಆಫ್ ಡಾಗ್ಸ್,
ನಾಯಿಗಳಿವೆ ಎಚ್ಚರಿಕೆ ಅಂತ. ಈ ನಾಯಿಗಳಿವೆ ಎಚ್ಚರಿಕೆ ಅನ್ನುವ ಬೋರ್ಡಿಗೂ ಮತ್ತು ವಿ ಹ್ಯಾವ್ ನ್ಯೂಕ್ಲಿಯರ್ ಬಾಂಬ್ಸ್, ಬಿವೇರ್ ಆಫ್ ನ್ಯೂಕ್ಲಿಯರ್ ಬಾಂಬ್ಸ್ ಅಂತಕ್ಕಂಥ ಮಾತುಗಳಿಗೂ ಬಹಳ ವ್ಯತ್ಯಾಸ ಇಲ್ಲ. ಆದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ವಿಜ್ಞಾನವನ್ನ, ತಂತ್ರಜ್ಞಾನವನ್ನ ಧರ್ಮದ ಹಾಗೆ ಬಳಸ್ಕೊಳ್ಬಹುದು. ಆ ಒಂದು ಮನಸ್ಥಿತಿಯನ್ನ ನಾವು ತಲುಪಬೇಕಾದ್ರೆ ನಮ್ಮಲ್ಲಿ ನೈತಿಕತೆ ಎಚ್ಚರವಾಗಿರ್ಬೇಕು ಮತ್ತು ನೈತಿಕತೆಯ ಆಧಾರದ ಮೇಲೆ ನಾವು ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು. ಈ ಕಾರಣಕ್ಕಾಗಿ ನನಗೆ ಮ್ಯಾಥ್ಯೂ ಆರ್ನಾಲ್ಡ್ ಇಷ್ಟ ಆಗ್ತಾನೆ. ಡಾವರ್ ಬೀಚ್ ಒಂದು ಬಹಳ ಸಣ್ಣ ಕವನ. ಅನೇಕ ಬ್ಯಾಚಸ್ಗಳಿಗೆ ನಾನು ಈ ಕವನವನ್ನ ಪಾಠ ಮಾಡಿದ್ದೇನೆ. ನಾನು MA ಓದುವಾಗ, BA ಓದುವಾಗ ಈ ಕವನವನ್ನ ಓದಿ ಅದರ ಬಗ್ಗೆ ಪರೀಕ್ಷೆಯಲ್ಲಿ ಉತ್ತರವನ್ನ ಬರೆದಿದ್ದೇನೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದೇನೆ. ಬಹಳ ಅದ್ಭುತವಾದ ಕವನ. ಈ ಕವನದಲ್ಲೂ ಕೂಡ ಅವನು ಇದರ ಬಗ್ಗೆ ಮಾತನಾಡ್ತಾನೆ. ವಿಶ್ವಾಸ ಹೊರಟು ಹೋಗಿದೆ, ನಂಬಿಕೆ ಹೊರಟು ಹೋಗಿದೆ, ಧರ್ಮದ ಮೇಲೆ ದಾಳಿಯಾಗಿದೆ, ಅಥವಾ ಈ ವಿಜ್ಞಾನದಿಂದ ಕ್ರೈಸ್ತ ಮತ ಸಂಕಷ್ಟದಲ್ಲಿದೆ ಅಂತಕ್ಕಂಥ ಒಂದು ನಿಲುವಿಗೆ ಅವನು ಬರ್ತಾನೆ. ನಾನು ಆಗಲೇ ಹೇಳಿದನಲ್ಲ, ಭಾರತೀಯರು ನಾವು ಅಂದ್ಕೊಳ್ಳಲಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಧರ್ಮ ವಿಜ್ಞಾನದ ಕಾರಣದಿಂದಾಗಿ ಸಂಕಷ್ಟದಲ್ಲಿದೆ ಎಂದು ನಾವು ಭಾವಿಸಿಲ್ಲ. ಏಕೆಂದ್ರೆ ನಾವು ವಿಜ್ಞಾನದ ಸವಾಲುಗಳನ್ನ ಸ್ವೀಕರಿಸಿದ್ದೇವೆ. ಏಕೆಂದ್ರೆ ನಿಜವಾದ ಅರ್ಥದಲ್ಲಿ ಧರ್ಮ ಕೂಡ ಒಂದು ವಿಜ್ಞಾನವೇ. ರಿಲಿಜನ್ ಈಸ್ ಆಲ್ಸೋ ಸೈನ್ಸ್. ವಿಜ್ಞಾನದಲ್ಲಿ ಸೂತ್ರಗಳಿರ್ತವೆ, ಧರ್ಮದಲ್ಲೂ ಸೂತ್ರಗಳಿವೆ, ಫಾರ್ಮುಲಾಸ್ಗಳಿವೆ. ದೇವರನ್ನ ನಾವು ಒಲಿಸ್ಕೊಳ್ಬೇಕು ಅಂತಂದ್ರೆ ಸೂತ್ರವನ್ನ ನಾವು ಪಾಲಿಸ್ಬೇಕಾಗ್ತದೆ. ಬಸವಣ್ಣ ಹೇಳ್ದ, ಕಳಬೇಡ, ಕೊಲ್ಲಬೇಡ, ಹುಸಿಯನ್ನು ಡಿಲ್ಲಬೇಡ, ಮುನಿಯಬೇಡ, ಇದರ ಹೊಳೆಯಲ್ಲಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಅಂತ ಹೇಳಿದವನು. ಇದೊಂದು ಸೂತ್ರ. ಇದು ಕೂಡಲ ಸಂಗಮ ದೇವನ ಒಲಿಬೇಕು ಅಂತಂದ್ರೆ ನಾವು ಇದನ್ನೆಲ್ಲ ಮಾಡಬಾರ್ದು ಅಂತ. ಹಾಗೆ ವಿಜ್ಞಾನ, ಹಾಗೆ ತಂತ್ರಜ್ಞಾನ, ಹಾಗೆ ಧರ್ಮ. ಸೊ ಹೀಗೆ ಮ್ಯಾಥ್ಯೂ ಆರ್ನಾಲ್ಡ್ ನಮಗೆ ಕೇವಲ ವಿಜ್ಞಾನದ ಅರ್ಥವನ್ನ ಮಾಡಿಕೊಡೋದಿಲ್ಲ, ಅವನು ಧರ್ಮದ ಅರ್ಥವನ್ನ ಮಾಡಿಕೊಡ್ತಾನೆ, ಸಂಸ್ಕೃತಿಯ ಅರ್ಥವನ್ನು ಮಾಡಿಕೊಡ್ತಾನೆ ಮತ್ತು ಸಂಸ್ಕೃತಿಯಲ್ಲಿ ಹುದುಗಿದಂತ ಅನೇಕ ಸಂಗತಿಗಳನ್ನ ಹೊರಗೆ ತೆಗಿತಾನೆ. ಹೇಗೆ ವರ್ಡ್ಸ್ವರ್ತನನ್ನು ಓದಬಹುದು, ಹೇಗೆ ಶೇಕ್ಸ್ಪಿಯರ್ನನ್ನು ಓದಬಹುದು, ಹೇಗೆ ಕಲಾಕೃತಿಗಳನ್ನ ನೋಡಬಹುದು ಎಂಬುದರ ಬಗ್ಗೆ ನಮ್ಮಲ್ಲಿ ಒಂದು ಎಚ್ಚರವನ್ನ ಮೂಡಿಸ್ತಾನೆ. ನಮ್ಮ ಸಂವೇದನೆಗಳನ್ನು ಶುದ್ಧಗೊಳಿಸ್ತಾನೆ ಮತ್ತು ನಮ್ಮನ್ನು ತಯಾರಿ ಮಾಡ್ತಾನೆ. ಸಾಹಿತ್ಯವನ್ನ, ಸಂಸ್ಕೃತಿಯನ್ನ ಗ್ರಹಿಸುವ ವಿಧಾನವನ್ನ ತಿಳಿಸಿಕೊಡ್ತಾನೆ. ಹೇಗೆ ಅಧ್ಯಯನ ಮಾಡಬೇಕು, ಹೇಗೆ ಅಂತರ್ಗತ ಮಾಡ್ಕೋಬೇಕು ಮತ್ತು ಹೇಗೆ ಸಾಹಿತ್ಯವನ್ನ ಬಳಸಿಕೊಂಡು, ಸಂಸ್ಕೃತಿಯನ್ನು ಬಳಸಿಕೊಂಡು ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಡಬಹುದು, ನಮ್ಮ ಆಲೋಚನಾ ಕ್ರಮಗಳನ್ನ ರೂಪಿಸಿಕೊಡಬಹುದು, ನಮ್ಮ ವಿಚಾರಗಳನ್ನ ರೂಪಿಸಿಕೊಡಬಹುದು, ನಮ್ಮ ಬರಹವನ್ನ ರೂಪಿಸಿಕೊಡಬಹುದು ಎಂಬುದರ ಬಗ್ಗೆ ಅವನು ಅನೇಕ ಮಾಹಿತಿಯನ್ನು ಕೊಡ್ತಾನೆ. ಅವರಿಗೆ ಸಮಾಜ ಬಹಳ ಮುಖ್ಯ ಆಗಿತ್ತು, ದೇಶ ಬಹಳ ಮುಖ್ಯ ಆಗಿತ್ತು. ಸೊ ಹೀಗಾಗಿ ನಾವೆಲ್ಲ ಶಿಕ್ಷಕರು, ಸಾಹಿತಿಗಳು, ವಿಚಾರವಂತರು, ಲೇಖಕರು, ನಾವು ನಮ್ಮ ಉದ್ದೇಶ, ನಮ್ಮ ಗುರಿ ಏನಾಗ್ಬೇಕು ಅಂತಂದ್ರೆ ಕೇವಲ ನಾವು ಉದ್ಧಾರವಾದರೆ ಸಾಲ್ತು, ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ನಾಡು, ನಮ್ಮ ದೇಶ, ಈ ಎಲ್ಲ ಸಂಗತಿಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಮಾತುಗಳನ್ನು ಆಡಬೇಕು. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಮತ್ತೊಂದು ಸಲ ಶರ್ಮಿಳಾ ಅವರ ಮಾತುಗಳನ್ನ ಕೇಳುವ ಅವಕಾಶಕ್ಕಾಗಿ ನಾನು ಕಾಯುತ್ತೇನೆ. ಧಾರವಾಡಕಟ್ಟೆಗೆ ಬನ್ನಿ, ಧಾರವಾಡಕಟ್ಟೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತು ನಮ್ಮ ಕಾರ್ಯಕ್ರಮಗಳಲ್ಲಿ ತಾವು ಬಂದು ಮಾತನಾಡಬೇಕು ಅಂತ ನಾನು ಎಲ್ಲ ಲೇಖಕರಲ್ಲಿ ಮನವಿಯನ್ನ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಥ್ಯಾಂಕ್ ಯು ಸರ್. ವಿಜಯಲಕ್ಷ್ಮಿ, ನೀವು ಕಾರ್ಯಕ್ರಮವನ್ನ ಮುಂದುವರಿಸಬಹುದು. ನಾನು ನಿಮ್ಮೆಲ್ಲರ ಒಪ್ಪಿಗೆ ಪಡೆದು ಮತ್ತೆ ನಾನು ಕಟ್ಟೆಯನ್ನ ಬಿಟ್ಟು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆತ್ಮೀಯರೇ, ಧಾರವಾಡ ಕಟ್ಟೆ 26ನೇ ತಾರೀಕಿಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮವನ್ನ ಧಾರವಾಡದಲ್ಲೇನೆ ಆಯೋಜನೆ ಮಾಡ್ತಾ ಇದೆ. ತೇಜಸ್ ಇಂಡಿಯಾ ಬೆಂಗಳೂರು, CVG ಪಬ್ಲಿಕೇಶನ್ ಬೆಂಗಳೂರು ಹಾಗೂ ಧಾರವಾಡ ಕಟ್ಟೆ ಇವೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಬೇಂದ್ರೆ ಭವನ, ಸಾಧನಕೇರಿಯಲ್ಲಿರುವಂತಹ ಬೇಂದ್ರೆ ಭವನದಲ್ಲಿ ಬಸವರಾಜ್ ಡೋಣೂರ್ ಅವರ ಅಸ್ಮಿತೆ ಮತ್ತು ಪೂರ್ವ ಪಶ್ಚಿಮ ಅನುಸಂಧಾನ 2 ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಧಾರವಾಡದಲ್ಲೇ ಇರೋದ್ರಿಂದ ಧಾರವಾಡದಲ್ಲಿರೋರು, ಸುತ್ತಮುತ್ತ ಇರೋರು, ಹಾಗೇನೆ ಬಳಗದವ್ರು ಎಲ್ರು ಕೂಡ ಸಾಧ್ಯ ಆಗಿಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು. ಹಾಗೇನೆ 1ನೇ ತಾರೀಕು ಆಗಸ್ಟ್
ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆಯ ಒಂದು ಉದ್ಘಾಟನಾ ಸಮಾರಂಭ ಕೂಡ ಜರುಗ್ತಾ ಇದೆ. ಅದು ಕೂಡ ಬೇಂದ್ರೆ ಭವನದಲ್ಲೇ ಇರೋದ್ರಿಂದ ಅಲ್ಲೂ ಕೂಡ ತಾವು ದಯವಿಟ್ಟು ಭಾಗವಹಿಸ್ಬೇಕು ಅಂತ ಕೇಳ್ಕೊಳ್ತೇವೆ. ಈ ಉಪನ್ಯಾಸದ ಕುರಿತಾಗಿ ಏನಾದ್ರೂ ಮಾತುಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಏನಾದ್ರೂ ಹೇಳೋ ಹಾಗಿದ್ರೆ ದಯವಿಟ್ಟು ನೆರೆದಿರುವ ಎಲ್ರೂ ಕೂಡ ಯಾರಾದ್ರೂ ತಮ್ಮ ಮಾತುಗಳನ್ನ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಮೇಡಮ್ ನಮಸ್ಕಾರ. ಮೇಡಮ್ ಈಗ ಇಲ್ಲಿವರೆಗೂ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಮಾತಾಡಿ ಸರ್ ಪ್ಲೀಸ್. ಏನಾಗಿದೆ, ನಾನು ಎಲ್ಲ ಹೆಚ್ಚು ಕಡಿಮೆ ಎಲ್ಲಾ ನಿಮ್ಮ ಕಾರ್ಯಕ್ರಮ 48 ಕೇಳಿದೆ, ಅಥವಾ 40 ಕೇಳಿರ್ಬೇಕು ಸರ್. ನನಗೆ ಏನು ಅನ್ನಿಸ್ತು ಅಂದ್ರೆ, ಬಹಳಷ್ಟು ಜನ ಮಾತಾಡೋರು ಕೆಲವರಂತೂ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ಒಂದು ಅರ್ಧ ಗಂಟೆ ಪೀರಿಯಡ್ ಕೆಲವರು ಬರೇ ಕವಿಗಳ ಬಗ್ಗೆ ಹೇಳೋದು ಅಥವಾ ಆ ಪೀರಿಯಡ್ ಬಗ್ಗೆ ಹೇಳೋದು ಅದರಲ್ಲೇ ಹೋಗ್ಬಿಡುತ್ತೆ ಮೇಡಮ್. ಅವ್ರ ಹತ್ರ ಬಹಳ ಚೆನ್ನಾಗಿ ಓದ್ಕೊಂಬಂದಿರ್ತಾರೆ, ಅವ್ರಿಗೆ ಕೊನೆಗೆ ಹೇಳಕ್ಕೆ ಟೈಮ್ ಇರೋದಿಲ್ಲ. ನಾನು ಬಹಳ ಜನಕ್ಕೆ ನೋಡಿದೆ ಅದನ್ನ, ಬಹಳ ಜನಕ್ಕೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಮೊದಲೇನೆ ಒಂದು 10 ನಿಮಿಷದಲ್ಲಿ ಆ ಕವಿ ಬಗ್ಗೆ ಆ ಕಾಲದ ಬಗ್ಗೆ ಹೇಳಿದ್ರೆ ಸಾಕು. ಕೃತಿ ಬಗ್ಗೆ ಬಂದ್ಬಿಡ್ಬೇಕು. ಬಂದ್ರೆ ಅವ್ರಿಗೂ ಮಾತಾಡೋಕೆ ಅವಕಾಶ ಇರ್ತೈತಿ, ಕೇಳೋರ್ಗೂ ಚೆನ್ನಾಗಿರ್ತದೆ ಮೇಡಮ್. ಅದು ಒಂದು 10 ನಿಮಿಷ ಫಸ್ಟ್ 10 ಮಿನಿಟ್ಸ್ ಆ ರೀತಿ ರೂಢಿಸ್ಕೊಳಕ್ಕೆ ನೀವು ಮೊದ್ಲೇ ಹೇಳ್ತೀರಾ ಅಥವಾ ಏನ್ ಮಾಡ್ತೀರಾ ನೋಡಿ ಮೇಡಮ್. ಖಂಡಿತ ಸರ್, ನಿಮ್ಮ ಸಲಹೆನ ಮುಂದೆ ಬರುವಂತಹ ಸ್ಪೀಕರ್ಸ್ ಗಳಿಗೆ ನಾವು ಖಂಡಿತ ತಲುಪಿಸ್ತೇವೆ. ಧನ್ಯವಾದಗಳು. ಒಂದೇ ವಿಷಯನ 4 ಜನ ಮತ್ತೆ ಹೇಳ್ತಾನೆ ಇರ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ಅದು ಏನೋ ರಿಪೀಟ್ ಆದಂಗಾಗಿ ಸ್ವಲ್ಪ ಬೇಸರ ಅಂತ ಅನಿಸ್ತೈತೆ. ಅದಕ್ಕೋಸ್ಕರ ಖಂಡಿತ ಸರ್, ಖಂಡಿತ ತಿಳಿಸ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಬೇರೆ ಯಾರಾದ್ರೂ ಮಾತನಾಡೋ ಹೋಗಿದ್ರೆ ಅಥವಾ ಮೇಡಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಈ ಡಾಟ್ ಬೀಚ್ ಕಾವ್ಯದ ಕುರಿತಾಗಿ ತಮ್ಮ ಮಾತುಗಳಿದ್ರೆ ದಯವಿಟ್ಟು ಹಂಚ್ಕೋಬಹುದು. ನಂತರ 5 ನಿಮಿಷಗಳ ಕಾಲಾವಕಾಶ ಇದೆ. ಮೇಡಮ್ ಅವ್ರ ನಮಸ್ತೆ ರೀ. ಸರ್ ನಮಸ್ತೆ ಸರ್, ಮಾತಾಡಿ ಸರ್. ಮೇಡಮ್ ಅವ್ರ ಈ ಡೋವರ್ ಬೀಚ್ ಒಂದು ಪೋಯಮ್ ಅನ್ನ ಅರ್ನಾಲ್ಡ್ ಅವರು ಬರೆದಿದಾರಲ್ಲ, ಆ ಒಂದು ಕಾಲಘಟ್ಟಕ್ಕೂ ಮತ್ತು ಇವತ್ತಿನ ಕಾಲಘಟ್ಟಕ್ಕೂ ಅದನ್ನ ಯಾವ ರೀತಿ ನಾವು ಕನೆಕ್ಟ್ ಮಾಡಬಹುದು ಅಂತ. ಅಂದ್ರೆ ಪ್ರೆಸೆಂಟ್ ಈಗ ಸರ್. ಹಲೋ ಸರ್. ಹೌದು ಮ್ಯಾಮ್, ಅವ್ರು ಕೇಳ್ತಾ ಇರೋದು ಅವತ್ತಿನ ಕಾಲಘಟ್ಟದಲ್ಲಿ ಬರೆದಂತ ಈ ಒಂದು ಕಾವ್ಯ ಈ ಕ್ಷಣಕ್ಕೆ ಅಂದ್ರೆ ಈ ಕಾಲಘಟ್ಟಕ್ಕೆ ಹೇಗೆ ಪ್ರಸ್ತುತ ಆಗುತ್ತೆ ಮಾಡ್ಬೋದು ಸರ್. ಖಂಡಿತ ಕನೆಕ್ಟ್ ಮಾಡ್ಬೋದು. ಆ ಕಾಲಘಟ್ಟದಲ್ಲೂ ಕೂಡ ಅವರು ಏನ್ ಮಾತಾಡ್ತಿದ್ರು ಅಂತ ಹೇಳಿದ್ರೆ ಆ ಲಾಸ್ ಆಫ್ ಫೇತ್. ಬಟ್ ಈಗ ನಾವು ಮಾಡರ್ನಿಸಮ್ ಅಲ್ಲಿ ಅಥವಾ ಏನು ಪೋಸ್ಟ್ ಮಾಡರ್ನ್ ಈ ಕಾಲಘಟ್ಟದಲ್ಲೂ ಕೂಡ ನಾವೇನ್ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸೇಮ್ ಏನು ಆ ಸ್ಕೆಪ್ಟಿಸಿಸಮ್ ಇರ್ಬೋದು, ಲಾಸ್ ಆಫ್ ಫೇತ್ ಇರ್ಬೋದು, ಟೂ ಮಚ್ ಆಫ್ ಏನು ಕಮರ್ಷಿಯಲೈಸೇಷನ್ ಇರ್ಬೋದು, ಅಥವಾ ಏನು ಮೆಟೀರಿಯಲಿಸಮ್ ಇರ್ಬೋದು, ಅಥವಾ ಆ ವ್ಯಾಲ್ಯೂಸ್ ನ ಏನು ಅಧಪತನ ಇರ್ಬೋದು. ಓಕೆ, ಆ ಕ್ರಂಬ್ಲಿಂಗ್ ಆಫ್ ದ ವ್ಯಾಲ್ಯೂಸ್ ಏನಿದೆ ಈ ದಿನಕ್ಕೂ ಕೂಡ ಅದು ಹಾಗೇ ಇದೆ. ಅದು ಆಲ್ ಓವರ್ ದ ವರ್ಲ್ಡ್ ಅಂತಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ we can connect this poem sir. Okay, ಅಂದ್ರೆ ಅದು ಕೇವಲ ಇಂಗ್ಲೆಂಡಿನ ಏನು ವಾಟ್ ಎವರ್ ಆ ಜಾಗ್ರಫಿಕಲ್ ಏರಿಯಾಕ್ಕೆ ನಾವು ಮಿತಿಗೊಳಿಸಬೇಕಾಗಿಲ್ಲ. we can actually apply even to today's life, whatever we are leading. Okay, ನಮ್ಗೆ ಗೊತ್ತಿದೆ ಈ ಮಾಡರ್ನ್ ಪೀರಿಯಡ್ ಅಲ್ಲಿ how we have become the servants of this technology. Okay, we have become actually servants of this technology. ಅಂದ್ರೆ ನಾವು ಫೋನ್ ಬಿಟ್ಟಿರಕ್ ಆಗಲ್ಲ. ನಾವು ಮಾತ್ರ ಅಲ್ಲ, ಎಲ್ಲರೂ ಕೂಡ ಫ್ರಮ್ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನು. ಓಕೆ, ವಾಟ್ ಆರ್ ವಿ ಆಕ್ಚುಲಿ ಡೂಯಿಂಗ್ ಅನ್ನುವಂಥದ್ದು. ಓಕೆ, ಸೊ ಡೆಫಿನೆಟ್ಲಿ ಈ ಪೋಯಮ್ ಅದೆಲ್ಲವನ್ನ ಮಾತನಾಡುತ್ತೆ. ಓಕೆ, ಇಟ್ ಈಸ್ ಸಮ್ವೇರ್ ಟಾಕಿಂಗ್ ಅಬೌಟ್ ದಟ್ ಡೌಟ್, ದಟ್ ಸ್ಕೆಪ್ಟಿಸಿಸಮ್. ಸೊ ಈ ದಿನವೂ ಕೂಡ ಅದೇ ರೀತಿಯಾದ ಡೌಟ್ ಇರ್ಬೋದು, ಸ್ಕೆಪ್ಟಿಸಿಸಮ್ ಇರ್ಬೋದು, ಲಾಸ್ ಆಫ್ ಫೇತ್ ಇರ್ಬೋದು. ಇಲ್ಲಿ ಲಾಸ್ ಆಫ್ ಫೇತ್ ಅನ್ನೋದಕ್ಕಿಂತ ಲಾಸ್ ಆಫ್ ವ್ಯಾಲ್ಯೂಸ್ ಇರ್ಬೋದು. ಓಕೆ, ಆ ಡಿಸಿಪ್ಲಿನ್ ಇರ್ಬೋದು. ಓಕೆ, ಅಥವಾ ಏನು ನಾವು ಬಂದಂತ ಆ ಟ್ರೆಡಿಷನಲ್ ವ್ಯಾಲ್ಯೂಸ್ ಈಗ ಏನ್ ನಾವು ಕಳ್ಕೊಳ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ. ವಿ ಆರ್ ಆಕ್ಚುಲಿ ಫಾರ್ಗೆಟಿಂಗ್ ಅವರ್ ರೂಟ್ಸ್.
ನಾವು ನಮ್ಮ ರೂಟ್ಸ್ ನ ಮರಿತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ಡೆಫಿನೆಟ್ಲಿ ವಿ ಕ್ಯಾನ್ ಕನೆಕ್ಟ್ ದಿಸ್ ಪೋಯಮ್ ವೆರಿ ಬ್ಯೂಟಿಫುಲಿ, ಕನೆಕ್ಟ್ ದಿಸ್ ಪೋಯಮ್ ಅಂಡ್ ದಿಸ್ ಪೋಯಮ್ ಹ್ಯಾಸ್ ಅ ವೆರಿ ಯೂನಿವರ್ಸಲ್ ಕೈಂಡ್ ಆಫ್ ಮೆಸೇಜ್ ಸರ್. ಖಂಡಿತವಾಗಿ ಇದನ್ನ ನಾವು ಕನೆಕ್ಟ್ ಮಾಡ್ಬೋದು. ಈ ಕಾಲಘಟ್ಟಕ್ಕೂ ಅದನ್ನ ನಾವು ಅಪ್ಲೈ ಖಂಡಿತವಾಗಿಯೂ ಮಾಡ್ಬೋದು. ಓಕೆ, ಅಂಡ್ ಈ ಕಾಲಘಟ್ಟದಲ್ಲೂ ಕೂಡ ಹಾಗೆ. ಓಕೆ, ನಾವೀಗ ಜಗತ್ತಿನಲ್ಲಿ ಯುದ್ಧಗಳನ್ನ ನೀವು ನೋಡ್ತಾ ಇದ್ದೀವಿ. ಓಕೆ, ಆ ಎಲ್ಲ ಅದೆಲ್ಲದಕ್ಕೂ ಕೂಡ ಆ ಕೊನೆಗೆ ಅವನು ಏನ್ ಹೇಳ್ತಾನಲ್ವಾ, ದ ಲವ್. ಓಕೆ, ಸೊ ಈವನ್ ಟುಡೇ, ಓಕೆ, ವೈ ಟು ಬಿಲ್ಡ್ ದಟ್ ಕೈಂಡ್ ಆಫ್ ಅ ವಾಲ್. ನಮ್ಮ ನಡುವೆ ಯಾಕೆ ಆ ವಾಲ್ ಇರ್ಬೇಕು? ಓಕೆ, ಸೊ ವಿ ಕ್ಯಾನ್ ಸಾರ್ಟ್ ಔಟ್ ಮೆನಿ ಥಿಂಗ್ಸ್ ಥ್ರೂ ಲವ್, ಇಸಂಟ್ ಇಟ್? ಆ ಶಾಂತಿ, ಆ ನೆಮ್ಮದಿ, ಆ ಪ್ರೀತಿಯಿಂದ ನಾವು ಅದನ್ನ ಬಗೆಹರಿಸ್ಕೊಳ್ಬಹುದು, ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬಹುದು. ಬಟ್ ನಾವು ಅದನ್ನ ಸರ್ ಹೇಳ್ದಾಗೆ ಆ ಬಾಂಬ್ಸ್ ಅದೆಲ್ಲವನ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಐ ಥಿಂಕ್ ದಿಸ್ ಕ್ಯಾನ್ ಬಿ ಅ ಸೊಲ್ಯೂಷನ್. ಅ ಲವ್ ವಾಟ್ ಹಿ ಗಿವ್ಸ್ ಅಟ್ ದ ಎಂಡ್. ಈ ಪೋಯಮ್ ಹೇಗೆ ಪೆಸಿಮಿಸ್ಟ್ ಆಗಿ ಪೆಸಿಮಿಸಮ್ ಇಂದ ಆ ನೋಟ್ ಇಂದ ಸ್ಟಾರ್ಟ್ ಆಗಿ ಇಟ್ ಎಂಡ್ಸ್ ವಿತ್ ಅ ವೆರಿ ಆಪ್ಟಿಮಿಸ್ಟಿಕ್ ನೋಟ್ ಆಕ್ಚುಲಿ. ಓಕೆ, ಸೊ ಅದನ್ನು ಕೂಡ ನಾವು ಈ ದಿನದಲ್ಲೂ ಕೂಡ ಅದನ್ನೇ ನಾವು ಹೇಳ್ಬೋದು. ವಿ ಕ್ಯಾನ್ ಸ್ಪ್ರೆಡ್ ಲವ್. Okay, spread love from one person to the other, from one state to the other, nations all together. ಅದನ್ನ ನಾವು ಇದು ಮಾಡಿದ್ರೆ ಖಂಡಿತವಾಗಿ there is a kind of a solution. So end ಗೆ ನಾನು ಹೇಳಿದ ಹಾಗೆ ಇಟ್ಸ್ ಅ ಕೈಂಡ್ ಆಫ್ poetic justice that he gives. ಓಕೆ, ಅದೇ ರೀತಿಯಾಗಿ ಇಂದಿನ ಈ ಮಾಡರ್ನ್ ಯುಗದಲ್ಲಿ ಕೂಡ ಅವನು ಹೇಳಿದಂತ ಅಂಶಗಳು ಖಂಡಿತವಾಗಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಇರ್ಬೋದು, ಕೇವಲ ಇಂಗ್ಲೆಂಡ್ ಅಥವಾ ಇಡೀ ವರ್ಲ್ಡ್ ನಲ್ಲಿ ನಾವು ಅದನ್ನ ನೋಡ್ತಾ ಇದ್ದೇವೆ. ಓಕೆ, ಅವನು ಒಂದು ಆ ವಿಕ್ಟೋರಿಯನ್ ಪೀರಿಯಡ್ ಬಗ್ಗೆ ಮಾತ್ರ ಅಧಪತನ, ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಎಲ್ಲವೂ ಹೇಳ್ದ. ಬಟ್ ಈಗ ನಾವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಎಲ್ಲರಿಗೂ ಕೂಡ ಗೊತ್ತು ಯಾವ ಸ್ಪೀಡ್ ನಾವು ಇಂದಿನ ದಿನದಲ್ಲಿ ಹೋಗ್ತಾ ಇದ್ದೇವೆ ಅಂತ. ಅಂತೆ ಹೇಗೋ ಯಾರಿಗೂ ಕೂಡ ಗೊತ್ತಿಲ್ಲ. ವಿ ರಿಯಲಿ ಡು ನಾಟ್ ನೋ ವೇರ್ ಇಸ್ ದ ಎಂಡ್, ವೆನ್ ಇಸ್ ಅ ಡೂಮ್ಸ್ ಡೇ ಅನ್ನೋದು ಗೊತ್ತಿಲ್ಲ. ಓಕೆ, ಸೊ ಡೆಫಿನೆಟ್ಲಿ ಸರ್ ನೀವು ಹೇಳಿದಾಗೆ ಇದನ್ನ ನಾವು ಡೆಫಿನೆಟ್ಲಿ ಅಬ್ಸಲ್ಯೂಟ್ಲಿ ವಿ ಕ್ಯಾನ್ ಕನೆಕ್ಟ್ ದಿಸ್ ಪೋಯಮ್ ಸರ್. ಥ್ಯಾಂಕ್ ಯು ಮೇಡಮ್ ಅವರ. ಜೊತೆಗೆ ಈಗ ನೀವು ಹೇಳಿದ್ರಿ ಎಲ್ಲವನ್ನು ನಾವು ಈಗ ಮೌಲ್ಯಗಳೆಲ್ಲ ಈಗ ಲಾಸ್ ಆಗಿದಾವೆ, ಈಗ ಮೊರಾಲಿಟಿ ಏನಿಲ್ಲ, ವ್ಯಾಲ್ಯೂಸ್ ಏನಿಲ್ಲ ಅಂತ ಹೇಳಿ ಯಾವುದೇ ಒಂದು ಸಮಸ್ಯೆನ ನಾವು ಬಗೆಹರಿಸ್ಕೊಳ್ಬಹುದು ಅಂತ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಯಾವುದೂ ಇಲ್ಲ. ಓಕೆ, ಎಲ್ಲ ಈಗ ಹಾಳಾಗಿದೆ. ಆದ್ರೆ ಈ ವಿಕ್ಟೋರಿಯನ್ ಅವಧಿ ಮುಗಿದ ನಂತರ ಈ ಒಂದು ರೆವಲ್ಯೂಷನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ನಂತರದಲ್ಲಿ ಇಂತ ಒಂದು ಸ್ಥಿತಿಯನ್ನ ಕಾಣಬಹುದಿತ್ತ ಯಾವ್ದು ಅವಧಿಯಲ್ಲಿ ಆದ್ರೂ ಕೂಡ? ಸರ್ ಇನ್ನೊಮ್ಮೆ ಕ್ಯಾನ್ ಯು, ನನ್ಗಂದ್ರೆ ನಿಮ್ಮ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಸರ್. ಐ ಆಮ್ ಸೋ ಸಾರಿ, ಕ್ಯಾನ್ ಯು ಪ್ಲೀಸ್? ಓಕೆ ಮೇಡಮ್, ನೀವೇನ್ ಹೇಳಿದ್ರಿ ಈಗ ಯಾವುದೇ ಒಂದು ಸಮಸ್ಯೆ ನಾವು ಕುಳಿತುಕೊಂಡು ಅಂದ್ರೆ ನೀವು ಹೇಳ್ತಾ ಇರೋದು ಸೊಲ್ಯೂಷನ್ ಕಂಡುಕೊಳ್ಳಿಲ್ವಾ ಆ ಕಾಲಘಟ್ಟದಲ್ಲಿ ಅಂತ ಹೇಳ್ತಾ ಇದ್ದೀರಾ ಸರ್? ಲೈಕ್ ಅಂದ್ರೆ ವಿಕ್ಟೋರಿಯನ್ ಪೀರಿಯಡ್ ಅಲ್ಲಿ ಏನು ಸೊಲ್ಯೂಷನ್ ಅವ್ರು ಕಂಡುಕೊಳ್ಳಿಲ್ಲ ಅಂತ ಆ ಅರ್ಥದಲ್ಲಿ ಹೇಳ್ತಿದ್ದೀರಾ? ಓಕೆ, ವಿಕ್ಟೋರಿಯನ್ ಪೀರಿಯಡ್ ಅಲ್ಲಿ ನೋಡಿ, ವಿಕ್ಟೋರಿಯನ್ ಆಗ್ಲೇ ಹೇಳ್ದ ಹಾಗೆ ನಾವು ಇದ್ರ ಬಗ್ಗೆ ಮಾತಾಡಿದ ಹಾಗೆ ಲೈಕ್ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಎಲ್ಲವೂ ಒಂದು ಹಂತದಲ್ಲಿತ್ತು. ಓಕೆ, ಸೊ ವಿಕ್ಟೋರಿಯನ್ ಪೀರಿಯಡ್ ನಂತರ ನಾವು ಯಾವ ಕಾಲಘಟ್ಟಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ಮಾಡರ್ನ್ ಪೀರಿಯಡ್. ಬಹುಶಃ ಮಾಡರ್ನ್ ಪೀರಿಯಡ್ ಅಂತ ಹೇಳಿದಾಗ ಇಟ್ಸ್ ಅಲ್ಲಿ ಸೊಲ್ಯೂಷನ್ ಗಿಂತ ಇನ್ನಷ್ಟು ಪ್ರಾಬ್ಲಮೇ ಜಾಸ್ತಿ ಆಯ್ತು ಅಂತಾನು ಹೇಳ್ಬೋದು. ಓಕೆ, ಸೊ ಮಾಡರ್ನ್ ಪೀರಿಯಡ್ ಅಲ್ಲಿ ನಾವು ನೋಡುವಾಗ ಇಟ್ ಇಸ್ ಸಮಥಿಂಗ್ ಟ್ರೂ ವಿತ್ ಅ ವಾರ್. 2 ವಾರ್ ಆಗುತ್ತೆ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್. ಸೊ ಬಹುಶಃ ಇದು ಅಲ್ಲಿ ಅವನು ಕೊಡ್ತಾನೆ, ಇವನು ತಾರ್ಕಿಕ ಅಂತ್ಯವನ್ನ ಕೊಡ್ತಾನೆ, ಒಂದು ರೀತಿ ಪೊಯಿಟಿಕ್ ಜಸ್ಟಿಸ್ ಅನ್ನ ಮ್ಯಾಥ್ಯೂ ಅರ್ನಾಲ್ಡ್ ತನ್ನ ಪೋಯಮ್ ಮೂಲಕ ಕೊಡ್ತಾನೆ. ಬಟ್ ಇನ್ ರಿಯಾಲಿಟಿ ನಾವು ನಮ್ಮ ಪ್ರಾಕ್ಟಿಕಾಲಿಟಿಗೆ, ನಮ್ಮ ಪ್ರಾಕ್ಟಿಕಲ್ ಬದುಕಿಗೆ ಇದನ್ನ ಕನೆಕ್ಟ್ ಮಾಡಿದಾಗ ಡೆಫಿನೆಟ್ಲಿ ಆ ವಿಕ್ಟೋರಿಯನ್ ಕಾಲಘಟ್ಟದಲ್ಲಿ ಆ ಪ್ರಾಬ್ಲಮ್ ಅಲ್ಲಿಗೆ ಸೊಲ್ಯೂಷನ್ ಎಲ್ಲೂ ಕಾಣುವುದಿಲ್ಲ, ಬದಲಾಗಿ ಮುಂದುವರಿತದೆ ಅದು. ಓಕೆ, ಇನ್ನಷ್ಟು ಉಲ್ಬಣಗೊಳ್ತಿದೆ. ನಿಮ್ಗೆ ಗೊತ್ತಿದೆ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ನಮ್ಮ ಲಿಟ್ರೇಚರ್, T.S. Eliot ಬರೆದಂತ ಅದ್ಭುತವಾದ ವೇಸ್ಟ್ ಲ್ಯಾಂಡ್ ಕತೆ, ಐ ಥಿಂಕ್ ಇಟ್ ಕ್ಯಾನ್ ಬಿ ಅ ವೆರಿ ಸಿಂಬಾಲಿಕಲಿ ರಿಟರ್ನ್ ಪೋಯಮ್. ಅಂದ್ರೆ ಅವನ ಆ ಇಡೀ ವರ್ಲ್ಡ್ ವಾರ್ ಅನ್ನ ಅಥವಾ ಅದರಿಂದ ಆದಂತ ಎಲ್ಲವನ್ನ ಕೂಡ ಆ ಬ್ಯೂಟಿಫುಲ್ T.S. Eliot ಆ ವೇಸ್ಟ್ ಲ್ಯಾಂಡ್ ಆ ಪೋಯಮ್ ಮೂಲಕ ಬರ್ತಿದ್ದಾನೆ. ಅದ್ರಲ್ಲೂ ನೋಡ್ಬೋದು, ಅಥವಾ ನಾವು ನೋಡಿದ್ದೇವೆ ಆ ವರ್ಲ್ಡ್ ವಾರ್ ಆದ ನಂತರ ಏನಾಯ್ತು ಅಂತ. ಸೊ ಅಲ್ಲಿಗೆ, ಸೊ ಡೆಫಿನೆಟ್ಲಿ ನೀವ್ ಹೇಳಿದ ಹಾಗೆ ವಿಕ್ಟೋರಿಯನ್ ಪೀರಿಯಡ್ ಅಲ್ಲಿ ಸೊಲ್ಯೂಷನ್ ಮ್ಯಾಥ್ಯೂ ಅರ್ನಾಲ್ಡ್ ಮಾತ್ರ ಕೊಡೋದು, ಬಟ್ ಅಲ್ಲಿ ಸಮಸ್ಯೆಗೆ ಆ ಹಂತದಲ್ಲಿ ಯಾವ ಪರಿಹಾರವೂ ಕೂಡ ಕಾಣ್ಲಿಲ್ಲ ಸರ್. ಅದು ಮುಂದುವರಿತಾನೆ ಹೋಗಿತ್ತು. ಅಂಡ್ ಇದು ನಾವು ನೋಡ್ತಾ ಇರುವಂತದ್ದು ಈ ಕಾಲಘಟ್ಟವು ಕೂಡ ಅದರ ಮುಂದುವರಿತ ಭಾಗವೇ ಹೊರತು, ನಾ ಹೇಳಿದ ಹಾಗೆ ತಾರ್ಕಿಕ ಅಂತ್ಯ ಅನ್ನುವಂಥದ್ದನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದನ್ನ ಕಂಡುಕೊಳ್ಳೋರು ಯಾರು? ನಾವೇ ಅದನ್ನ ಕಂಡುಕೊಳ್ಬೇಕು. ವಿ ಕಾಂಟ್ ವೇಟ್ ಫಾರ್ ಎನಿಬಡಿ, ದೇವಮಾನವ ಅಥವಾ ಯಾರನ್ನು ವೇಟ್ ಮಾಡೋದಿಲ್ಲ. ನಮ್ಮಲ್ಲಿ ರಾಬರ್ಟ್ ಫ್ರಾಸ್ಟ್ ಹೇಳಿದಾಗೆ, ಓಕೆ, ದಟ್ ಶುಡ್ ಬಿ ಅವನೊಂದು ಕಡೆ ಹೇಳ್ತಾನೆ ನಮ್ಮ ಮೆಂಡಿಂಗ್ ವಾಲ್ ಅಲ್ಲಿ, ಗುಡ್ ಫೆನ್ಸಸ್ ಅಂದ್ರೆ ಅವನು ಅದನ್ನ ನಂಬಲ್ಲ. ಓಕೆ, ವೈ ಟು ಬಿಲ್ಡ್ ಅ ವಾಲ್ ಅಂತ.
ವೈ ಟು ಬಿಲ್ಡ್ ಅ ವಾಲ್ ಬಿಟ್ವೀನ್ ಒನ್ ಪರ್ಸನ್ ಟು ದ ಅದರ್. ಅಂದ್ರೆ ನಮ್ಮ ಮಧ್ಯದಲ್ಲಿ ಯಾಕೆ ನಾವು ಗೋಡೆಗಳನ್ನ ಕಟ್ಟಿಕೊಳ್ಬೇಕು ಅಂತ. ಮಾತಾಡಿ, ಮನಸ್ ಬಿಚ್ಚಿ ಮಾತಾಡಿ, ಅರ್ಥ ಆಯ್ತಾ? ಐ ಮೀನ್ ಸ್ಪ್ರೆಡ್ ದಟ್ ಅವೇರ್ನೆಸ್, ಸ್ಪ್ರೆಡ್ ದಟ್ ಲವ್, ಸ್ಪ್ರೆಡ್ ದಟ್ ಪೀಸ್. ಆಗ ಮಾತ್ರ ಈಗಿನಲ್ಲೂ ಕೂಡ, ಈ ಕಾಲಘಟ್ಟದಲ್ಲೂ ನಾನು ಹೇಳೋ ಪ್ರಕಾರ, ಇದು ನನ್ನ ಅಭಿಮತ. ಸೊ ನೀವು ನನ್ನ ಇದನ್ನ ಎಕ್ಸೆಪ್ಟ್ ಮಾಡಿಕೊಳ್ಳಬಹುದು, ಮಾಡ್ಕೊಳ್ದೇನೆ ಇರ್ಬೋದು. ಬಟ್ ನನ್ನ ಇಂಟರ್ಪ್ರಿಟೇಷನ್ ಪ್ರಕಾರ ಅಲ್ಲಿ ಸೊಲ್ಯೂಷನ್ ಅವನು ಕೊಡೋದು ಮಾತ್ರ, ಬಟ್ ಅದಕ್ಕೆ ಯಾವ ಅಂತ್ಯನೂ ಬರಲ್ಲ, ಯಾವ ಸೊಲ್ಯೂಷನ್ ಸಿಗಲ್ಲ. ಅದು ಈಗಿನ ಕಾಲಘಟ್ಟದ ತನಕವೂ ಕೂಡ ಮುಂದುವರೆದಿದೆ. ಓಕೆ, ಸೊ ಅಂತ ನಮ್ಮ ರೈಟರ್ಸ್ ಅಲ್ಲಿ ನಾವು ಅದೇ ನೋಡ್ತಾ ಇದೀವಿ. ಆಗ ವರ್ಲ್ಡ್ ವಾರ್ ಆದಾಗ ವಿ ಹ್ಯಾಡ್ ಡಿಫ್ರೆಂಟ್ ಸೆಕ್ಟ್ ಆಫ್ ವಾರ್ ಪೋಯಿಟ್ಸ್ ಅಂತಾನೆ ಬರ್ತಾರೆ, ಅದ್ರ ಬಗ್ಗೆ ಮಾತನಾಡ್ತಾರೆ. ಮಾಡರ್ನ್ ಪೋಯಿಟ್ಸ್ ಎಲ್ಲರೂ ರೈಟ್ ಫ್ರಮ್ ವರ್ಜಿನಿಯಾ ವೂಲ್ಫ್ ಟು ಟಿ.ಎಸ್. ಎಲಿಯಟ್ ಎಲ್ಲರೂ ಕೂಡ ಅದನ್ನೇ ಮಾತಾಡ್ತಾರೆ. ಸೊ ತಾರ್ಕಿಕ ಅಂತ್ಯ ಅಂತ ನಾನು ಅಥವಾ ನೀವು ಕೊಟ್ಟಾಗೆ ಸೊಲ್ಯೂಷನ್ ಏನು ಕಾಣಲಿಲ್ಲ ಸರ್. ಅದೇ ಪ್ರಾಬ್ಲಮ್ ಮುಂದುವರಿತಾ ಬಂದಿದೆ ಅಂತ. ಓಕೆ, ಅದು ನಮ್ಮಲ್ಲೇ ಇದೆ, ಸರಿ ಮಾಡ್ಕೊಳ್ಳೋದು ಯಾರು? ನಾವೇ. ವಿ ಆರ್ ದ ಹೋಲ್ ಅಂಡ್ ಸೋಲ್ ಟು ರೆಕ್ಟಿಫೈ ದಟ್. ಬಟ್ ನಾವು ಮಾಡ್ತಾ ಇದ್ದೇವಾ? ನಾವ್ ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದೇವೆ ಅನ್ನೋದು ಒಂದು ಪ್ರಶ್ನೆ ಸರ್. ನಾವೆಲ್ಲರೂ ಕಂಡ್ಕೊಳ್ಬೇಕಾದಂತದ್ದು ಅದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಹೋಪ್ ನಾನು ನಿಮಗೆ ಉತ್ತರವನ್ನು ಕೊಟ್ಟಿದ್ದೇನೆ ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್, ಧನ್ಯವಾದಗಳು ಸರ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೊನೆ ಒಂದು ಪ್ರಶ್ನೆನ ಎತ್ಕೋಬಹುದು, ಇಲ್ಲ ಅಂತಂದ್ರೆ ಕಾರ್ಯಕ್ರಮವನ್ನ ಕೊನೆಗೊಳಿಸ್ತೇವೆ. ಹಲೋ ಮ್ಯಾಮ್, ನಮಸ್ತೆ ಮ್ಯಾಮ್. ಮಾತಾಡಿ ಸರ್. ಮ್ಯಾಮ್, ಇದು ಅಂದ್ರ ಡವರ್ ಬೀಚ್ ಮ್ಯಾಮ್, ಇದು ಏನಂತಾರೆ, ಇದು ಸ್ಪಿರಿಚುವಲ್ ಎಂಪ್ಟಿನೆಸ್ ಅಂತ ಹೇಳಿದ್ರಿ ಮ್ಯಾಮ್ ಆಗ್ಲೇ. ಇದು ಮತ್ತೆ ಎಲಿಜಿ ಅಂತ ಹೇಳಿದ್ರಿ ಮ್ಯಾಮ್. ಎಲಿಜಿ ಯಾವ ಪರ್ಸ್ಪೆಕ್ಟಿವ್ ನಿಂತ ಎಲಿಜಿ ಮ್ಯಾಮ್? ಅಂದ್ರೆ ಸ್ಪಿರಿಚುವಲ್ ಎಂಪ್ಟಿನೆಸ್ ಆಯ್ತು ಆ ಪರ್ಸ್ಪೆಕ್ಟಿವ್ ಅಥವಾ ಓವರ್ ಆಲ್ ವಿಕ್ಟೋರಿಯನ್ ಇರೋದ್ರೊಳಗ ಫೇತ್ ಲಾಸ್ ಆಯ್ತು ಮ್ಯಾಮ್? ಈ ಪರ್ಸ್ಪೆಕ್ಟಿವ್ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ಅಥವಾ ಮತ್ತೆ? ಓಕೆ ಸರ್, ಹೇಳ್ತೇನೆ. ಓಕೆ, ನಾನು ಎಲಿಜಿ ನೀವು ಎಲ್ಲರಿಗೂ ಗೊತ್ತಿದೆ, ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಲಿಟ್ರೇಚರ್ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ. ಎಲಿಜಿ ಸಮಥಿಂಗ್, ಒಂದು ಟ್ರಿಬ್ಯೂಟ್, ಒಬ್ಬ ಸತ್ತವರಿಗೆ ಕೊಡುವಂತ ಟ್ರಿಬ್ಯೂಟ್. ಅದು ಇಟ್ಸ್ ಅ ಪೋಯಮ್, ಅದನ್ನ ನಾವು ಎಲಿಜಿ ಅಂತ ಕರಿತೇವೆ. ಓಕೆ, ಬಟ್ ಇಲ್ಲಿ ಇದನ್ನ ನಾನು ಯಾಕೆ ಅದನ್ನ ಎಲಿಜಿ ಅಂತ ಕರೆದೆ ಅಂತ ಹೇಳಿದ್ರೆ, ನನ್ನ ಇಂಟರ್ಪ್ರಿಟೇಷನ್ ಪ್ರಕಾರ ಇಲ್ಲಿ ಅವನು ಏನ್ ಮಾತಾಡ್ತಿದ್ರೆ, ಏನು ಸ್ಪಿರಿಚುವಾಲಿಟಿ ಅಂದ್ರೆ ಒಂದ್ ರೀತಿ ಸ್ಪಿರಿಚುವಾಲಿಟಿ ಅಧಪತನತ್ವ ಸತ್ತೇ ಹೋಗಿದೆ ಅಲ್ಲಿ. ಅರ್ಥ ಆಯ್ತಾ? ಯಾವ ನಂಬಿಕೆಗಳು ಇಲ್ಲ ಅಲ್ಲಿ ದರ್ ಇಸ್ ನೋ ಹೋಪ್ ಅಟ್ ಆಲ್ ಅನ್ನುವ ಸಂದರ್ಭದಲ್ಲಿ ಅವನು ಮಾತನಾಡ್ತಾ, ಅಷ್ಟೊಂದು ಗ್ಲೂಮಿ ಆಗಿದೆ ಇಂಗ್ಲೆಂಡ್ ಅಂತ ಮಾತನಾಡ್ತಿರೋದ್ರಿಂದ ನಾನು ಅದನ್ನ ಒಂದು ರೀತಿ ಎಲಿಜಿ ಅಂತ ಅದನ್ನ ಕರೆದಿತ್ತು ಸರ್. ಬಟ್ ನಾಟ್ ಇನ್ ಅ ರೈಟ್ ವೇ ಆಫ್ ಎಲಿಜಿ. ಈಗ ನಾವು ಎಲಿಜಿ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಇಟ್ ಇಸ್ ರಿಟನ್ ಲೈಕ್ ಫಾರ್ ಎಕ್ಸಾಂಪಲ್ ವಾಲ್ಟ್ ವಿಟ್ಮನ್ ಎಲಿಜಿ ಟು ಅಬ್ರಹಾಂ ಲಿಂಕನ್, ಮೈ ಕ್ಯಾಪ್ಟನ್, ಅದು ಎಲಿಜಿ. ದಟ್ ಇಸ್ ಇನ್ ಅ ರೈಟ್ ವೇ ಇನ್ ಎಲಿಜಿ ಸರ್. ಬಟ್ ಇದು ನನ್ನ ಇಂಟರ್ಪ್ರಿಟೇಷನ್ ಪ್ರಕಾರ ಅಂದ್ರೆ ನಾನ್ ಕಂಡುಕೊಂಡದ್ದು, ಲೈಕ್ ಈ ಇಡೀ ಪೋಯಮ್ ಅಲ್ಲಿ ಡೋವಾ ಬೀಚ್ ಅಲ್ಲಿ ಅವ್ನು ಮಾತನಾಡ್ತಿರುವಂತದ್ದು ಏನಂತ ಹೇಳಿದ್ರೆ, ಅಲ್ಲಿ ಎಲ್ಲವೂ ಕೊನೆಗೊಂಡಿದೆ ಅಂತ. ಇಂಗ್ಲೆಂಡ್ ಮೊದಲಿನ ಹಾಗೆ ಇಲ್ಲ. ಆ ಟ್ರೆಡಿಷನ್ ಇರ್ಬೋದು, ಕಲ್ಚರ್ ಇರ್ಬೋದು, ಸ್ಪಿರಿಚುವಾಲಿಟಿ ಇರ್ಬೋದು, ಅಥವಾ ಅಲ್ಲಿರುವ ಎಲ್ಲವೂ ಕೂಡ ಅಂದ್ರೆ ಜನ ತುಂಬಾ ಮೆಟೀರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಓಕೆ, ಸೊ ಧಾರ್ಮಿಕ ಆ ನಂಬಿಕೆಗಳಲ್ಲಿ ಆ ಡೌಟ್ ಇದೆ, ಸ್ಕೆಪ್ಟಿಸಿಸಮ್, ನಾವು ನಂಬೇಕಾ ಬೇಡವಾ, ಅದಕ್ಕೆ ನಾನು ಅದನ್ನ ಎಲಿಜಿ ಅಂತ ಕರೆದೆ. ಬಿಟ್ರೆ ಇನ್ ಅ ರೈಟ್ ಸೆನ್ಸ್ ನಾವೇನು ನಮ್ಮ ಲಿಟ್ರರಿಯಲ್ಲಿ ನಾವು ಆ ಎಲಿಜಿ ಅಂತ ಇದನ್ನು ನೋಡಿದಾಗ ದಿಸ್ ಇಸ್ ನಾಟ್ ಎನ್ ಎಲಿಜಿ ಸರ್. ನಾನು ಹೇಳಿದ್ದು ಈ ಅರ್ಥದಲ್ಲಿ ಎಲಿಜಿ ಅಂತ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡೆ ಸರ್. ಇದು ಯಾವ ವ್ಯಕ್ತಿಯನ್ನು ಹೇಳಿ ನಾನು ಎಲಿಜಿ ರಿಟರ್ನ್ ಅಂತ ಹೇಳಿಲ್ಲ. ಬಟ್ ಇಂಗ್ಲೆಂಡ್ ಅಲ್ಲಿ ಎಲ್ಲವೂ ಅವನ್ ಏನ್ ಹೇಳ್ತಾನಲ್ವಾ, ಎಲ್ಲ ಆ ಡ್ರಾಸ್ಟಿಕ್ ಚೇಂಜಸ್, ಸೈನ್ಸ್, ಟೆಕ್ನಾಲಜಿ, ದ ಸೈಂಟಿಫಿಕ್ ರೆವಲ್ಯೂಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಲ್ಲವನ್ನು ಬದುಕನ್ನೇ ಬದಲಾಯಿಸಿ ಬಿಟ್ಟುತ್ತೆ ಅಂತ. ಅದಕ್ಕೆ ಅಲ್ಲಿ ಏನು ಹಳೇದಾಗಿತ್ತು, ಆ ಟ್ರೆಡಿಷನ್ ಇತ್ತು, ಆ ಕಲ್ಚರ್ ಇತ್ತು, ಅದರ ಅಧಪತನ ಅಥವಾ ಅದರ ಕೊನೆಗೆ ನಾನು ಇದನ್ನ ಎಲಿಜಿ ಅಂತ ಕರೆದೆ ಸರ್. ನಮಸ್ಕಾರ ಮೇಡಮ್. ಮೇಡಮ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ರೀ. ನಾನು ನಿಮ್ಮ ಮಾತಿಗೆ ಒಂದು ಪೂರಕ ಮಾತು ಹೇಳ್ಬೇಕಂದ್ರೆ, ಅಲ್ಲಿ ಒಂದ್ ಲೈನ್ ಬರುತ್ತೆ ಮೇಡಮ್, ನೀದರ್ ಜಾಯ್ ನಾರ್ ಲವ್ ನಾರ್ ಪೀಸ್ ಅಂತ ಹೇಳಿ. ಇಟ್ಸ್ ಲಾಸ್ ಆಫ್ ಫೇತ್. ಹಿ ಮೌತ್ ದ ಲಾಸ್ ಆಫ್ ಫೇತ್ ಇನ್ ದ ವರ್ಲ್ಡ್ ಮೇಡಮ್. ಅದು ಯಾವ್ದ್ರಲ್ಲಿನೂ ಫೇತ್ ಇಲ್ಲ, ಜಾಯ್ ಇಲ್ಲ, ಯಾವ್ದು ಸಂತೋಷ ಇಲ್ಲ ಇದೆ ಮೇಡಮ್. ಇವೇ ವ್ಯಾಲ್ಯೂಸ್ ಇಲ್ಲ ಅನ್ನೋದನ್ನೇ ಮೌರ್ನ್ ಮಾಡ್ತಾ ಇದ್ದಾನೆ ಅವನು, ಶೋಕ ವ್ಯಕ್ತಪಡಿಸ್ತಾ ಇದ್ದಾನೆ. ಆ ಸೆನ್ಸ್ಲಿ ನಾವು ಇದನ್ನ ಎಲಿಜಿ ಅಂತ ಹೇಳ್ಬೋದು ಮೇಡಮ್. ಎಸ್, ಅದೇ ಸೆನ್ಸ್ ಅಲ್ಲಿ ನಾನು ಯೂಸ್ ಮಾಡಿದ್ದೆ ಮ್ಯಾಮ್. ಆಕ್ಚುಲಿ
ಫಾರ್ ದ ಡೆತ್ ಆಫ್ ಮೆನಿ ಥಿಂಗ್ಸ್ ಅಲ್ಲಿ ಅವನು ಅದೇ ನೀವ್ ಹೇಳಿದ್ ರೈಟ್, ಅಬ್ಸಲ್ಯೂಟ್ಲಿ ರೈಟ್ ಮ್ಯಾಮ್. ಅವನು ಕೊನೆಯ ಪ್ಯಾರಾದಲ್ಲಿ ಅವ್ನು ಹೇಳ್ತಾನೆ, ದರ್ ಇಸ್ ನೀದರ್ ಜಾಯ್ ನಾರ್ ಲವ್ ನಾರ್ ಲೈಟ್. ಬೆಳಕು ಇಲ್ಲ. It is the heart of sentence poem, ma'am. That's ಎಸ್ ಮ್ಯಾಮ್, ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ನೀವು ಕಾಣ್ತೀರಿ. ಸೊ ಆ ಅರ್ಥದಲ್ಲಿ ಐ ಟೋಲ್ಡ್ ಇಟ್ ಇಸ್ ಲೈಕ್ ವಿ ಆರ್ ಮೌನಿಂಗ್, ಆರ್ ಮ್ಯಾಥ್ಯೂ ಅರ್ನಾಲ್ಡ್ ಇಸ್ ಮೌನಿಂಗ್ ಫಾರ್ ದ ಡೆತ್ ಆಫ್ ಆಲ್ ಆಫ್ ದೋಸ್ ಥಿಂಗ್ಸ್ ಅಂತ. ಒಬ್ಬ ವ್ಯಕ್ತಿ ಅಲ್ಲ ಅಂತ, ವ್ಯಕ್ತಿಗತವಾಗಿ ಅಲ್ಲ ಅಂತ. yes, madam. ಥ್ಯಾಂಕ್ ಯು ಫಾರ್ ಆಡಿಂಗ್ ಮ್ಯಾಮ್. ಥ್ಯಾಂಕ್ ಯು. ಇವೆಲ್ಲ ಆಧ್ಯಾತ್ಮಿಕ ಮೌಲ್ಯಗಳು ಇವತ್ತು ಉಳಿತಾ ಇಲ್ಲ ಅನ್ನೋದು ಅವನ ಶೋಕ ಅಷ್ಟೇ ಮೇಡಮ್ ಅಲ್ಲಿ. ಹೌದು. ಮೇಡಮ್ ವಿಜಯಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಫಾರ್ ಯು ಅಂಡ್ ಡೋನೂರ್ ಸರ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು 14th century ಚೌಸರ್ ಹಿಡ್ಕೊಂಡು ಇಲ್ಲಿ ಇವತ್ತ ಮ್ಯಾಥ್ಯೂ ಅರ್ನಾಲ್ಡ್ ವರೆಗೂ ಬಾಳಾದ್ರೆ ಒಂದ್ 10 ಮಿಸ್ ಮಾಡ್ಕೊಂಡಿರ್ಬೋದು. ಎಲ್ಲಾ ಕಾರ್ಯಕ್ರಮಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ಮೇಡಮ್. ದಿ ಬೆಸ್ಟ್ ಪ್ರೋಗ್ರಾಮ್ ಮೇಡಮ್. ಐ ರಿಯಲಿ ಅಪ್ರಿಶಿಯೇಟ್ ಧಾರವಾಡ ಕಟ್ಟೆ ಫಂಕ್ಷನ್ ಮೇಡಮ್. ರಿಯಲಿ ಇದು ಇಟ್ಸ್ ವೆರಿ ಯೂಸ್ಫುಲ್ ಫಾರ್ ಆಲ್ ಮೇಡಮ್. ಅದಕ್ಕೆ ನಾನು ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ಧಾರವಾಡ ಕಟ್ಟೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ವರ್ಡ್ಸ್. ನಿಮ್ಮ ಮಾತುಗಳಿಗೆ ಮತ್ತೆ ನಿಮ್ಮ ಇದೇ ರೀತಿ ಪ್ರೀತಿ ವಿಶ್ವಾಸ ನೀವು ನಮ್ ಜೊತೆಯಾಗಿರಿ. ದಂಪತಿಗಳು ಇವ್ರವರು ಕೂಡ ಜೊತೆಯಾಗಿರಿ ಅಂತ ಕೇಳ್ಕೊಳ್ತೇನೆ. ಮತ್ತೆ ಯಾವಾಗಲೂ ಶ್ಯೂರ್ ಮೇಡಮ್. ಅಲ್ಲ, ಕಟ್ಟೆಯಿಂದ ನಮ್ಗೆ ಬಹಳಷ್ಟು ಸ್ಕಾಲರ್ಸ್ ಪರಿಚಯ ಕೂಡ ಆಯ್ತು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹೀಗೆ ಈ ಕಾರ್ಯಕ್ರಮ ಹೀಗೆ ನಡೀಲಿ ಅಂತ ನಾನು ಹಾರೈಸ್ತೀನಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸಮಯ 7:30 ಆಗಿದೆ. ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ ನಾವು. ಈವರೆಗೂ ಕೂಡ ಡವ್ ಬೀಚ್ ಒಂದು ಕಾವ್ಯವನ್ನ ಇಟ್ಕೊಂಡು ಅದರ ವಿವಿಧ ಮಗ್ಲುಗಳಲ್ಲಿ ಆವಾಗಿನ ವಿಕ್ಟೋರಿಯನ್ ಎರಾದಿಂದ ಇಟ್ಕೊಂಡು ಯಾವುದೇ ಒಂದು ಕೃತಿ ವಿಶ್ವಾತ್ಮಕತೆಯನ್ನ ಪಡೆಯೋದು ಯಾವಾಗ ಅಂತಂದ್ರೆ ಅದು ಎಲ್ಲ ಘಟ್ಟದಲ್ಲೂ ಕೂಡ ನಾವು ಇಟ್ಟು ನೋಡಿದಾಗ ಅದು ಪ್ರಸ್ತುತ ಅಂತ ಅನ್ನಿಸ್ಬೇಕು. ಅಂತದೊಂದಿಷ್ಟು ಮಾತುಗಳನ್ನ ಇಟ್ಕೊಂಡು ಒಟ್ಟು ಕಾವ್ಯವನ್ನ ಹಲವಾರು ಮಗ್ಲುಗಳಲ್ಲಿ ಅದನ್ನ ಪರಿಚಯ ಮಾಡಿಕೊಟ್ಟಂತ ಶರ್ಮಿಳಾ ಹಾರಾಡಿ ಅವರು ನಮ್ಮ ಮಾತಿಗೆ ಮತ್ತೆ ನಮ್ಮ ಕರೆಗೆ ಇವತ್ತು ಹೋಗೊಟ್ಟು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಧಾರವಾಡ ಕಟ್ಟೆಗೆ ತಮ್ಮ ಜ್ಞಾನವನ್ನ ಹಂಚಿದ್ದಾರೆ. ಅವರಿಗೆ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಆಸಕ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಮ್ಯಾಮ್. ನಿಮ್ ಥ್ಯಾಂಕ್ಸ್ ಖಂಡಿತ ನಾನು ಹೇಳಲೇಬೇಕು. Really, I'm grateful for you. Okay, definitely this was a great, privilege I would call. In ಮುಂದಿನ ದಿನಗಳಲ್ಲೂ ಕೂಡ ನಿಮ್ಗೆ ಇಂತ ಒಂದು ಇದ್ರೆ I would love to participate, ma'am. Thank you so much. Thank you for this wonderful opportunity. I'm grateful. ಧನ್ಯವಾದಗಳು ಮ್ಯಾಮ್. ಹೀಗೆ ನಮ್ಮ ಜೊತೆಗೆ ನೀವು ಸದಾ ಜೊತೆಯಾಗಿರಿ. ಹಾಗೆ ಈ ಧಾರವಾಡ ಕಟ್ಟೆಯ ಒಟ್ಟು ಒಂದು ಕಾರ್ಯಕ್ರಮಗಳ ದೊಡ್ಡ ಶಕ್ತಿ. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತ ಬಸವರಾಜ್ ಡೋನು ಸರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಚರ್ಚಿನಲ್ಲಿ ಭಾಗವಹಿಸಿದಂತ ಸರ್ ಎಲ್ರಿಗೂ ಕೂಡ, ಬಸಮ್ಮ ಅವ್ರಿರ್ಬೋದು, ಆಮೇಲೆ ಕಲಾಂತರ್ ಸರ್ ಅಂತೂ ಒಂಥರ ನನ್ಗೆ ನಾನೇ ಬರ್ತಿದ್ರು ಕೂಡ ಕರೆಕ್ಟ್ ಆಗಿ ಒಂಥರ ಬೆಲ್ ತರ ನನ್ಗೆ ಮೋಸ್ಟ್ಲಿ ಗುರುವಾರದ ಕಾರ್ಯಕ್ರಮ ಸೋಮವಾರ ತಪ್ಪಿದ್ರೆ ಮಂಗಳವಾರ ಅದು ರೀಚ್ ಆಗ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಸರ್ ಒಂದು ಮೆಸೇಜ್ ಇರ್ತಿತ್ತು ನನಗೆ, ಯಾಕೆ ಇನ್ವಿಟೇಷನ್ ಇನ್ನೂ ಹಾಕಿಲ್ಲ. ನಿಜವಾಗ್ಲೂ ಅವರಿಂದ ನಾವು ಸ್ಪೆಷಲಿ ದ ಯಂಗರ್ ಜನರೇಷನ್ ನಮ್ಮ ಸ್ಟೂಡೆಂಟ್ ಆದಿಯಾಗಿ ಕಲಿಬೇಕಾದದ್ದು. ಯಾಕಂದ್ರೆ ಅವರು ಹೇಳೋದೇನು ಅಂದ್ರೆ ಅಡ್ವಾನ್ಸ್ ಆಗಿ ಆ ಇನ್ವಿಟೇಷನ್ ತಲುಪಿದ್ರೆ ನಾವು ಸ್ವಲ್ಪ ಓದ್ಕೊಂಡ್ ಬರ್ತೀವಿ, ಪ್ರಿಪೇರ್ ಆಗಿ ಬರ್ತೀವಿ ಅಂತ ಹೇಳೋದು ನನ್ಗೆ ಒಂಥರ ಆಶ್ಚರ್ಯನೂ ಅನಿಸ್ತಾ ಇತ್ತು. ನಮ್ ಸ್ಟೂಡೆಂಟ್ಗಳೇ ಈ ತರ ಒಂದೊಂದ್ಸರಿ ಹೇಳಲ್ಲ. ನಾವು ನಮ್ಮ ಎಷ್ಟೋ ಸರಿ ವೃತ್ತಿ ಬದುಕಲ್ಲಿ ಮರ್ತೇ ಹೋಗಿರ್ತೀವಿ ಇಂಥದ್ದೊಂದು ಕಮಿಟ್ಮೆಂಟ್ ಅನ್ನ. ಸರ್, ನಿಮ್ಮ ಗೈಡೆನ್ಸ್ಗಳು, ನಿಮ್ಮ ಮಾತುಗಳು, ನಿಮ್ಮ ಇರುವಿಕೆ ಯಾವಾಗ್ಲೂ ಒಂದ್ ರೀತಿ ಸ್ಫೂರ್ತಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಂಟೈರ್ ಈ 48 ಒಂದು ಕಾರ್ಯಕ್ರಮಗಳಲ್ಲಿ ಮ್ಯಾಕ್ಸಿಮಮ್ ಎಲ್ಲೋ ಒಂದ್ ಕಡೆ ಅಲ್ಲಿ ಮಿಸ್ ಆಗಿದ್ರು ಬಿಟ್ರೆ ಥ್ರೂ ಔಟ್ ಜರ್ನಿ ನೀವು ನಮ್ ಜೊತೆಗಿದ್ದೀರಾ. ಥ್ಯಾಂಕ್ ಯು. ಹೀಗೇನೆ ವರಿತಾ ಇರಿ ಸರ್ ನಮ್ ಜೊತೆಗೆ. ನಿಮ್ಮೆಲ್ಲಾ ಸಲಹೆಗಳನ್ನ ನಾವು ಸ್ವೀಕಾರ ಮಾಡಿ ಅದನ್ನ ಮುಂದಿನ ಹಂತಗಳಲ್ಲಿ ಬಳಸ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ, ಹಾಗೆ ಈ 48 ಉಪನ್ಯಾಸಗಳು ಇಷ್ಟು ಸುಸೂತ್ರವಾಗಿ ನಡಿಬೇಕು ಅಂತಂದ್ರೆ ಧಾರವಾಡ ಕಟ್ಟೆಯ ಜೊತೆಗೆ ಒಂದು ಟೀಮ್ ಆಗಿ ಕೆಲಸ ಮಾಡುವಂತಹ ಶಿವರಾಜ್ ಸನ್ಮಾನಿ ಇರ್ಬೋದು, ಹಾಗೇನೆ ಶಾಂತಾ ಅವರು, ಮತ್ತೆ ವಾಣಿಶ್ರೀ ಕಲ್ಲೂರ್ ಅವರು,
ಪ್ರಶಾಂತ್ ಮಾಂಡ್ರೆ ಅವರು, ಬಸಯ್ಯ ಸ್ವಾಮಿ ಅವರು, ಪ್ರಕಾಶ್ ಕಾಳಿಕೈ ಅವರು, ಇವರೆಲ್ರೂ ಕೂಡ ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ದೇನೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬರ್ತಾ ಇರೋದರ ಫಲವಾಗಿ ಕಾರ್ಯಕ್ರಮಗಳು ಎಲ್ಲೂ ಕೂಡ ಸ್ಟ್ರಕ್ ಆಗದೇನೆ ನಡೀತಾ ಬಂದಿದೆ. ಅವರೆಲ್ರಿಗೂ ಕೂಡ ಧನ್ಯವಾದಗಳನ್ನ ನಾನು ಕಟ್ಟೆ ಮೂಲಕ ಅರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳು. ಬರುವ ಶನಿವಾರ ಕಾರ್ಯಕ್ರಮ ಆನ್ಲೈನ್ ನಲ್ಲೂ ಸಾಧ್ಯ ಆದ್ರೆ ನಾವು ಅದನ್ನ ಮಾಡಕ್ ಟ್ರೈ ಮಾಡ್ತೀವಿ. ಇಲ್ಲಾಂದ್ರೆ ಅದ್ರ ರೆಕಾರ್ಡ್ ವರ್ಷನ್ ಖಂಡಿತ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನಂತರ ಲಭ್ಯ ಆಗುತ್ತೆ. ಧಾರವಾಡಕ್ಕೆ ಸರ್ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.